ಜೊತೆ ಮಯೂರ್, ನೀನ್ ಯಾವಾಗ ಆಚೆಗೆ ಹೋದೆ? ಇಂಚರ, ಏನಿದ್ ನಿನ್ ವೇಷ? ಈ ರೀತಿ ಇದೆಯಾ? ನಿನ್ ಬ್ಯಾಚುಲರ್ ಪಾರ್ಟಿ ಆಯ್ತಾ? ಮಯೂರ್, ನನ್ ಮಾತು ಕೇಳು. ನನ್ನ ಹತ್ರ ಬರ್ಬೇಡ. ನಿನ್ನ ಬಾಯಿಂದ ನನ್ನ ಹೆಸರು ಹೇಳ್ಬೇಡ. ಈ ಬೆಡ್, ಈ ಬಟ್ಟೆಗಳು, ಮತ್ತೆ ಈ ಟೈ, ಮತ್ತೆ ಡ್ರಿಂಕ್ಸ್ ಬೇರೆ, ನನಗಿಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ 2 ದಿನದಲ್ಲಿ ನಮ್ಮ ಮದ್ವೆ. ಆದ್ರೆ ನೀನು ರಾತ್ರಿ ಯಾರ್ದೋ ಜೊತೆ? ಇಲ್ಲ. ನಿನ್ನ ನಾನೀಗ ಹೇಗ್ ಮದ್ವೆ ಆಗ್ಲಿ? ಮಯೂರ್, ಮಯೂರ್ ಕೇಳು, ದಯವಿಟ್ಟು ಕೇಳು. ಮಯೂರ್ ಮದ್ವೆ ಮುರಿದು ಹೋದ. ಮದ್ವೆಗೆ ಬಂದ ಗಿಫ್ಟ್ ಮಾತ್ರ ಉಳಿತು. ಆದ್ರೆ ಮದ್ವೆ ಆಗ್ಲಿಲ್ಲ. ನನ್ ರೆಂಕಗೆ ಏನೇನೋ ಹಾಕಿದ್ದು ದೀಪಿಕಾ. ಅವಳು ನನಗೆ ತುಂಬಾ ದೊಡ್ಡ ದ್ರೋಹ ಮಾಡಿದ್ಲು. ದೀಪಿಕಾ, ಇಷ್ಟ ಅನ್ಯಾಯ ಮಾಡಿದ್ಯಾ ನನಗೆ ನೀನು? ಯಾಕೆ? ನಾನು ಮಯೂರ್ಗೆ ನಾದ್ನೆ ಆಗ್ಬೇಕು ಅಂತ ಬಯಸ್ಲಿಲ್ಲ. ಅವನ್ ಹೆಂಡತಿ ಆಗ್ಬೇಕು ನಾನು. ಕೇಳು ಇಂಚರ, ನಿನ್ನ ಖುಷಿಯಾಗಿರಕ್ ಬಿಡಲ್ಲ. ನೀನ್ ನನ್ ಮಗಳ? ನಿನ್ನ ನನ್ನ ಮಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ. ಅಪ್ಪ, ಇದೆಲ್ಲ ದೀಪಿಕಾ ಮಾಡಿದ್ದು. ಅವಳಿಗೆ ನನ್ ಮೇಲೆ ಅಸೂಯೆ. ನಾನೇನು ಮಾಡಿಲ್ಲ ಅಪ್ಪ. ಸುಮ್ನೆ ಇರು. ಇವತ್ತಿಂದ ನಿನಗೂ ನಮ್ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ. ದೀಪಿಕಾ ತನ್ನ ಕೆಲಸ ಮುಗಿಸಿದ್ಲು. ನನ್ನಪ್ಪ ನನ್ನ ಮಾತು ಕೇಳಲಿಲ್ಲ. ನನ್ ಚಿಕ್ಕಮ್ಮ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಈ ಮನೆ ಊರಲ್ಲಿ ನನಗೇನು ಉಳಿದಿರ್ಲಿಲ್ಲ. ಹೀಗಾಗಿ ನನ್ನ ಅತ್ತೆ ಮನೆಗೆ ಹೋದೆ. 9 ತಿಂಗಳ ನಂತರ ನನಗ್ ಮಗು ಆಯ್ತು. ಆದ್ರೆ ನನ್ನ ಮಗು ಹುಟ್ಟಿದ ತಕ್ಷಣ ಯಾರು ಅವನನ್ನ ಸಾಯಿಸೋದಕ್ ನೋಡಿದ್ರು. ಅಯ್ಯೋ, ಯಾರ್ ನೀನು? ಏನ್ ಮಾಡ್ತಿದ್ಯಾ? ನನ್ನತ್ತೆ ನನ್ನನ್ನ ಕಾಪಾಡಿದ್ರು. ಅವನ್ ಯಾರಂತ ಹುಡುಕದ್ರ? ನನಗವನ್ ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನು ನಿನ್ ಮಗನ್ ತಂದೆ ನಾನು ಅಂತ ಜಪಿಸ್ತಿದ್ದ. ಅಂದ್ರೆ ಅದನ್ನ ಹೋಟೆಲ್ನಲ್ಲಿ ನನ್ನ ಜೊತೆ ಇದ್ದವನವನೇ. ಆದ್ರೆ ಅವನ್ ಯಾರು? ಕಾಲ ಕಳಿತ ನನ್ನ ಮಗ ಆರ್ಯ ನನ್ನ ಪ್ರಪಂಚ ಅದ. ನನ್ನ ಹೊಸ ಜೀವನಕ್ಕೆ ಅವನೇ ಕಾರಣ. ನಾನು ಹಳೆದನ್ನ ಮರ್ತ್ಬಿಟ್ಟಿದ್ದೆ. ಆದ್ರೆ ನೆರಳು ಆರ್ಯ ಮೇಲೆ ಬೀಳದಂತ ನೋಡ್ಕೊಂಡೆ. ನಾನು ಒಂದು ಎಂಟರ್ಟೈನ್ಮೆಂಟ್ ಕಂಪ್ನಿಲಿ ಕೆಲಸ ತಗೊಂಡೆ. ಆದ್ರೆ ಒಂದಿನ ಅಮ್ಮ 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 ಬೇಗ ಬಾ. ಆರ್ಯ, ಆರ್ಯ, ನಾನು ಅಪ್ಪನ್ ನೋಡ್ದೆ. ನೋಡು, ನಮ್ಮಿಬ್ಬರ ಕೈಯಲ್ಲೂ ಒಂದೇ ಮಾರ್ಕ್ ಇದೆ. ಆರ್ಯ, ನೀನು ಆ ವ್ಯಕ್ತಿಯ ಮುಖ ನೋಡಿದಾಗ ನಾನು ಬೆಚ್ಚಬಿದ್ದೆ. ಅವನ್ ಕಣ್ಣ ನೋಡಿದಾಗ ನಮ್ಮಿಬ್ಬರ ನಡುವೆ ಹಳೆ ಬಾಂಧವ್ಯ ಇದೆ ಅನ್ಸ್ತು. ಅಮ್ಮ, ಇವ್ರೇ ನನ್ನ ಅಪ್ಪ ಅಲ್ವಾ? ಬನ್ನಿ ಅಪ್ಪ, ನನ್ ಮನೆಗ್ ಕರ್ಕೊಂಡು ಹೋಗ್ತೀನಿ. ಆರ್ಯ, ಏನ್ ಹೇಳ್ತಿದ್ಯಾ? ಅವ್ರು ನಿನ್ನಪ್ಪ ಅಲ್ಲ. ನಮ್ ಮ್ಯಾನೇಜರ್ ಬಂದ್ರೆ ಅವ್ರು ನನಗ್ ಬೈತಾರಷ್ಟೇ. ಆರ್ಯ, ಇಂಚರ, ಆರ್ಯನ ಹೊರ ಕರ್ಕೊಂಡು ಹೋಗು. ಕಂಪನಿ ಸಿಒ ಸಂಗಮ್ ಚಕ್ರವರ್ತಿ ಬಂದಿದ್ದಾರೆ. ಆರ್ಯ ಪ್ಲೀಸ್, ಅವ್ರು ನಿನ್ ಪಪ್ಪ ಅಲ್ಲ. ಹಲೋ ಇಂಚರ, ಈಗ್ಲೇ ನನ್ನ ಕ್ಯಾಬಿನಿಗೆ ಬಾ. ಸರಿ ಸರಿ ಸರಿ. ಅಯ್ಯೋ ದೇವ್ರೆ. ಆರ್ಯ, ನನ್ ಕ್ಯಾಬಿನಲ್ಲಿ ಕೂತ್ಕೋ, ನಾನ್ ಬರ್ತೀನಿ. ಅವ್ನು ನಿನ್ ಮಗನ? ನೀನೇ ಅವನಿಗೆ ಇದೆಲ್ಲ ಮಾಡೋದಕ್ಕೆ ಹೇಳ್ಕೊಟ್ಟಿಯಾ? ಇಲ್ಲ ಸರ್, ನನಗ್ ನೀವು ಬರ್ತಾ ಇದ್ದೀರ ಅನ್ನೋದೇ ಗೊತ್ತಿರ್ಲಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನ ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡು, ಆರ್ಯಾಗ್ ಬೇಜಾರು ಮಾಡ್ಸೋಕೆ ನನಗಿಷ್ಟ ಇಲ್ಲ. ನಾವು ನಾಳೆ ಡಿನ್ನರಿಗೆ ಹೋಗೋಣವಾ? ನನ್ನ ಜೀವನಕ್ಕೆ ಹೊಸ ಪ್ರಾರಂಭ ಸಿಗ್ತಾ ಇದೆ ಅಂತ ನಾನು ಸಂತೋಷ ಪಟ್ಟೆ. ಅಷ್ಟರಲ್ಲಿ ನನಗೆ ಒಂದು ಫೋನ್ ಬಂತು. ಸ್ಕ್ರೀನಲ್ಲಿ ಅಪ್ಪನ ಹೆಸರು ನೋಡಿ ನಾನು ಗಾಬರಿ ಆದೆ. 6 ವರ್ಷಗಳ ನಂತರ ನನ್ನ ಅಪ್ಪ ಫೋನ್ ಮಾಡಿದ್ರು.
ಅಪ್ಪ ಅವ್ರು ಹುಷಾರ್ ತಪ್ಪಿದ್ರು. ಕೊನೆ ಸಲ ನನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ರು. ನಾನ್ ತಡೆದುಕೊಳ್ಳಲಾಗದೆ ಆರಿನೊಂದಿಗೆ ಮರುದಿನ ನಾನು ಊರಿಗೆ ಹೋದೆ. ಆದ್ರೆ ಅಲ್ಲಿ ಏನ್ ನಡೀತು ಅಂದ್ರೆ ಅದು ನನ್ನ ಜೀವನವನ್ನೇ ಅಲ್ಲೂಲ ಕಲ್ಲೂಲ ಮಾಡ್ತು. ಅಪ್ಪ, ಹೇ ಇಂಚರ, ನಿಮಗ್ ಹುಷಾರಿಲ್ಲ ಅಂತ ಹೇಳಿದ್ರಿ. ಅಯ್ಯೋ ಅದ್ ನಾನು ಸುಮ್ನೆ ಹೇಳಿದ್ದು. ನಾನ್ ನಿನ್ನ ಕರೆದಿದ್ದು ನಿನ್ ತಂಗಿ ದೀಪಿಕಾ ನಿಶ್ಚಿತಾರ್ಥಕ್ಕೆ, ಅದಕ್ಕೆ ಕರೆದಿದ್ದು. ಅದಲ್ಲದೆ ನಿನ್ಗಾಗಿ ನಾನೊಂದು ಉಡುಗೊರೆ ಕೂಡ ತಂದಿದ್ದೀನಿ. ಬಾ ಬಾ ಕುಳಿತುಕೋ, ಬಾ ಕುತ್ಕೋ, ಏನಾದ್ರೂ ತಿನ್ನು. ಒಂದ್ ನಿಮಿಷ ಬಂದೆ. ಇಂದು ದೀಪಿಕಾ ನಿಶ್ಚಿತಾರ್ಥ. ಆದ್ರೆ ಗಂಡ್ ಯಾರು ಅಂತ ನೋಡಿದಾಗ ನನಗ್ ಶಾಕ್ ಆಯ್ತು. ಅವಳು ನನ್ ಎಕ್ಸ್ ಫಿಯಾನ್ಸಿ ಮಯೂರನ್ನ ಮದ್ವೆ ಆಗ್ತಿದ್ಲು. ಕೊನೆಗೋಳು ಮಯೂರನ್ನ ತನ್ ಬಲೆಗೆ ಹಾಕೊಂಡಿದ್ಲು. ನಂತರ ದೀಪಿಕಾ ಮಯೂರ್ ಜೊತೆ ನನ್ ಬಳಿ ಬಂದು ಹೇಳಿದ್ಲು, ನಿನ್ಗೆ ನಾಚಿಕೆ ಆಗಲ್ವಾ? ನಮ್ ನಿಶ್ಚಿತಾರ್ಥಕ್ಕೆ ನಿನ್ನ ಈ ಮಗುವನ್ ಕರ್ಕೊಂಡ್ ಬಂದಿದ್ಯಾ? ದೀಪಿಕಾ, ನಿನಗೆ ಎಷ್ಟು ಧೈರ್ಯ? ನನ್ ಆರ್ಯ ಬಗ್ಗೆ ಒಂದ್ ಮಾತ್ ಸಹ ಆಡ್ಬೇಡ, ಹುಷಾರ್. ಏನ್ ಮಾಡ್ತೀಯ? ಮಾತಾಡಿದ್ರೆ ಅವನೇನ್ ರಾಜ್ಕುಮಾರನ? ನಾನು ಹಲವಾರು ಬಾರಿ ಹೇಳಿದೀನಿ. ಆ ರಾತ್ರಿ ಬಗ್ಗೆ ನನಗೇನು ನೆನಪಿಲ್ಲ. ಯಾರು ನನ್ನನ್ನ ಬೇಕು ಅಂತ ಅಲ್ಲಿ ಬಿಟ್ಟಿದ್ದಾರೆ. ಓ, ಮತ್ತೆ ಸುಳ್ಳು ಹೇಳ್ತಿದ್ಯಾ? ಜಗತ್ನಲ್ಲೇ ನಿನಗಿಂತ ಒಳ್ಳೆ ಹುಡುಗಿ ಬೇರೆ ಯಾರು ಇಲ್ಲ ಅಲ್ವಾ? ಮಯೂರ್, ಅವಳು ಬೆಂಗಳೂರಲ್ಲಿ ಸ್ವಂತ ಮನೆ ಹೇಗ್ ಮಾಡಿದ್ಲು ಅಂತ ಕೇಳು. ಎಷ್ಟು ದೊಡ್ಡ ಶ್ರೀಮಂತನ ಬಲೆಗ್ ಹಾಕೊಂಡಿರ್ಬೋದು, ಯೋಚನೆ ಮಾಡು. ಇಂಚರ, ನಾನ್ ನಿನ್ ಜೀವನ ಸ್ವಲ್ಪ ಸುಧಾರಿಸ್ಲಿ ಅಂತ ನಾನಿದ್ರೆ ನೀನು ನಿನ್ನ ಹಠ ಬಿಡ್ತಾನೇ ಇಲ್ಲ. ನಾನ್ ನಿನ್ ಮದ್ವೆ ಬಗ್ಗೆ ಮಾತಾಡಿದೀನಿ. ನಿಂಗೆ ಒಬ್ರನ್ನ ಪರಿಚಯ ಮಾಡ್ಬೇಕು. ಬಾ ಮಿಸ್ಟರ್ ಕರುಣಾಕರನ್. ಮಿಸ್ಟರ್ ಕರುಣಾಕರನ್, ನೀವು ಒಪ್ಪಿದ್ರೆ ನಾವು ತಕ್ಷಣ ಮದುವೆಗೆ ತಯಾರಿ ಮಾಡ್ತೀವಿ. ಕರುಣಾಕರನ್ ಮುಖ ನೋಡಿದಾಗ ನನಗ್ ಶಾಕ್ ಆಯ್ತು. ಅವ್ರಿಗೆ ನನ್ನ ಅಪ್ಪನಿಗಿಂತ ವಯಸ್ಸಾಗಿತ್ತು. ಅವ್ರನ್ನ ನಾನು ಟಿವಿಲಿ ಹಲವಾರು ಬಾರಿ ನೋಡಿದ್ದೆ. ಅವರು ಮಹಿಳೆಯರ ಮೇಲೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಹಲವಾರು ಬಾರಿ ಜೈಲಿಗೆ ಹೋಗಿದ್ರು. ನಾನು ಕೋಪದಿಂದ ಅಪ್ಪನನ್ನ ನೋಡಿ ಅಲ್ಲಿಂದ ಹೊರಡಲು ಸಿದ್ಧವಾದೆ. ಇಂಚರ, ನಡಿ ಆರ್ಯ. ಇಂಚರ, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಮಿಸ್ಟರ್ ಕರುಣಾಕರ್ಗೆ ಬೇಜಾರಾಗಿರುತ್ತೆ. ಅಪ್ಪ, ಅವ್ನ್ ಮನುಷ್ಯ ಅಲ್ಲ, ರಾಕ್ಷಸ. ಎಷ್ಟ್ ಮಹಿಳೆಯರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆದ್ರೂ ನೀನು ನನ್ನನ್ನ ನರಕಕ್ಕೆ ತಳ್ತಾ ಇದ್ಯಾ? ಅವನು ಶ್ರೀಮಂತ. ಶ್ರೀಮಂತರ ಎಲ್ಲ ತಪ್ಪಿಗೂ ಕ್ಷಮೆ ಇರುತ್ತೆ. ನೀನು ಅವನನ್ನ ಮದುವೆ ಆಗ್ಬೇಕು ಅಷ್ಟೇ. ಅದ್ರ ಬದಲಿಗೆ ಅಪ್ಪ ಮಾತನ್ನ ಮಧ್ಯದಲ್ಲೇ ನಿಲ್ಸಿದ್ರು. ಆದ್ರೆ ನನಗೆ ಅನುಮಾನ ಬಂತು. ಅದ್ರ ಬದಲಿಗೆ ಏನಪ್ಪ? ಬದಲಿಗೆ ನಿನ್ನ ತಾಯಿ ಕೆಮಿಕಲ್ ಫ್ಯಾಕ್ಟ್ರಿನ ಮಯೂರ್ ಹೆಸರಿಗೆ ಮಾಡಬೇಕು. ಆಗಷ್ಟೇ ದೀಪಿಕಾ ಅವನನ್ನ ಮದುವೆ ಆಗ್ಬೋದು. ಓಹ್ ಗಾಡ್, ಇಲ್ಲ, ಸಾಧ್ಯನೇ ಇಲ್ಲ. ನಾನಿರೋವರೆಗೂ ಆ ಫ್ಯಾಕ್ಟ್ರಿ ಯಾರ ಹೆಸರಿಗೂ ಹೋಗೋದಿಲ್ಲ ಮತ್ತು ನಾನು ಅವರಿದ್ದ ಕರುಣಾಕರನನ್ನ ಮದುವೆ ಆಗೋದಿಲ್ಲ. ಅಪ್ಪ ಕೊಟ್ಟ ಡ್ರಿಂಕ್ ನಲ್ಲಿ ಏನೋ ಇತ್ತು. ನನಗೆ ಜ್ಞಾನ ತಪ್ಪಿತು. ಅಮ್ಮ ಎದ್ದೇಳು, ಏನಾಯ್ತಮ್ಮ? ನಾನು ಎದ್ದಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ಆರ್ಯ ನನ್ನ ಜೊತೆ ಇರಲಿಲ್ಲ. ಆರ್ಯ, 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 ಎಕ್ಸ್ಕ್ಯೂಸ್ ಮೀ, ನನ್ನ ಮಗನನ್ನು ಯಾರಾದ್ರೂ ನೋಡಿದ್ರಾ? ಲೆಟರ್ ಓದಿದಾಗ ನನ್ ಜಗತ್ತೇ ಕುಸಿದಂತಾಯ್ತು. ಆ ಲೆಟರ್ ಬರ್ದಿದ್ದು ಅಪ್ಪ. ಅದ್ರಲ್ಲಿ ಬರ್ದಿತ್ತು, ನಿನ್ ಮಗ ನಮ್ ಹತ್ರ ಇದ್ದಾನೆ. ಅವನು ಜೀವಂತವಾಗಿರ್ಬೇಕು ಅಂದ್ರೆ ಪೇಪರ್ ಮೇಲೆ ಸಹಿ ಮಾಡಿ ನಮ್ ಮನೆಗ್ ಬಾ. ಏನಾದ್ರೂ ಮಾಡ್ಬೇಕು. ಆದ್ರೆ ಅಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ಆಗ ಸಂಗಮ್ ನೆನ್ಪಿಗೆ ಬಂದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ. ಹಲೋ ಹಲೋ, ನಾನು ಇಂಚರ. ಸಂಗಮ್ ಅವರೇ, ನನಗೆ ನಿಮ್ ಸಹಾಯ ಬೇಕು. ಯಾರು ನನ್ನ ಮಗ ಆರ್ಯನನ್ನ ಕಿಡ್ನಾಪ್ ಮಾಡಿದ್ದಾರೆ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು. ಇಂಚರ, ಇಂಚರ, ಚಿಂತೆ ಮಾಡಬೇಡ. ಅವನಿಗೇನು ಆಗೋದಿಲ್ಲ. ನಾನು ಈಗಲೇ ಫ್ಲೈಟ್ ತಗೊಂಡು ಅಲ್ಲಿಗೆ ಬರ್ತೀನಿ. ಹಲೋ
ಹಲೋ. ನನ್ ಕೊನೆಯ ಹೋಪ್ ಸಂಗಮ್ ಆಗಿದ್ರು, ಆದ್ರೆ ಅವರು ಈ ಸಿಟಿಲಿ ಇರ್ಲಿಲ್ಲ. ಏನಾದ್ರೂ ಮಾಡಿ ಆರ್ಯನನ್ನ ಕಾಪಾಡ್ಬೇಕು. ಪ್ಲೀಸ್ ಹುಚ್ಚುಚ್ಚಾಗೇನು ಮಾಡಬೇಡಿ ದಯವಿಟ್ಟು. ಎಲ್ದಿದ್ರೆ ಮಗನ ಉಳಿಸ್ಕೊಳ್ಳೋದಕ್ಕೆ ಮಗಳು ತನ್ನ ಅಪ್ಪನಿಗೆ ಶೂಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಬೇಡಪ್ಪ. ಬಾ ಮಗ್ನೆ, ಅಮ್ಮನ ಬಳಿ ಬೇಗ ಬಾ. ಬಾ ಮಗ್ನೆ. ಎಂಚರ ನನ್ನನ್ನು ಇಷ್ಟು ಪರೀಕ್ಷೆ ಮಾಡಬೇಡ. ನಿನ್ನ ರಾಣಿ ತರ ನೋಡ್ಕೋತೀನಿ, ಆದ್ರೆ ನೀನು ಖೈದಿಯಾಗಿರ್ಬೇಕು ಅನ್ಕೊಂಡ್ರೆ ಅದಕ್ಕೆ ನಾನು ಏನೂ ಮಾಡಕ್ಕಾಗಲ್ಲ. ಎರಡೂ ಬದಿಗಳಿಂದ ಅಪಾಯ ಆಯ್ತು, ಆದ್ರೆ ಆರ್ಯಾಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದೆ. ಹೀಗಾಗಿ ನಾನು ಕರುಣಾಕರನ್ ಜೊತೆ ಮದುವೆ ಆಗೋದಕ್ಕೆ ಒಪ್ಕೋಬೇಕಾಯ್ತು. ಈಗ ಆರ್ಯ ನೋಡೋದಕ್ಕಿರೋದು ಇದು ಒಂದೇ ದಾರಿ. ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡು ಇಂಚರ. 6 ವರ್ಷಗಳ ಹಿಂದೆ ನೀನು ಮಯೂರ್ ಜೊತೆ ಇದ್ದೆ, ಈಗ ನೋಡು ಕರುಣಾಕರಣ್ ಜೊತೆ ಇದ್ಯಾ. ಮತ್ತೆ ಕರುಣಾಕರಣ್ 2ನೇ ಹೆಂಡತಿ ಎಲ್ಲ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಹುಷಾರಾಗಿ ನೀನಿದ್ರೆ ಒಳ್ಳೇದು. ಏನ್ ಹೇಳ್ತೀಯ ಇಂಚರ? ದೀಪಿಕಾ, ನೀನ್ ಹುಷಾರಾಗಿರು. ಯಾಕಂದ್ರೆ ಮಯೂರ್ ನಿನ್ನ ಮದುವೆ ಆಗ್ತಿರೋದು ನನ್ನ ಆಸ್ತಿ ಬೇಕು ಅಂತ. ಆ ಆಸ್ತಿಯನ್ನು ಪಡೆದ ಮೇಲೆ ಅವ್ನು ನಿನ್ನ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯ? ಇಂಚರ, ಮಯೂರ್ ಬಗ್ಗೆ ಒಂದು ಮಾತು ಆಡ್ಬೇಡ. ನಿಂಗೆ ನಿನ್ನ ಮಗನ್ ಜೀವದ ಬೆಲೆ ಗೊತ್ತಿಲ್ವಾ? ಅದಕ್ಕೆ ಏನು ಡ್ರಾಮಾ ಮಾಡ್ಬೇಡ, ಗೊತ್ತಾಯ್ತಾ? ಜಾಗ್ರತೆಯಿಂದ ಕೇಳು. ನೀನು ಕರುಣಾಕರನ್ನ ಮದುವೆ ಆಗೋದು ಎಲ್ಲರ ಹಿತಕ್ಕೆ. ಬಾ. ಇಲ್ಲಪ್ಪ, ಬಾ. ಇಲ್ಲ. ಬಾಯ್ ಮುಚ್ಚು. ಎಲ್ರೂ ನನ್ನ ಪರಿಸ್ಥಿತಿಯನ್ನ ತಮಾಷೆಯಂತೆ ನೋಡ್ತಾ ಇದ್ರು. ದೀಪಿಕಾ ಮಯೂರ್ ಕೈ ಹಿಡಿದು ನಕ್ಕಳು. ನನಗೆ ಹೋರಾಡುವ ಶಕ್ತಿ ಇರಲಿಲ್ಲ. ಅಮ್ಮ 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 ಅಮ್ಮ. ನಡೀತಾ ಇದ್ದಿದ್ದು ನನ್ನ ಮದ್ವೆನ. ನನಗೆ ಕಾಣಿಸಿದ್ದು ಕರುಣಾಕರಣ ಕ್ರೂರ ಕಣ್ಣುಗಳು ಮಾತ್ರ. ಅಮ್ಮ, ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ಇನ್ನೇನ್ ಮದ್ವೆ ಆಗ್ಬೇಕು ಅಷ್ಟ್ರಲ್ಲಿ ಅಮ್ಮ, ಆರ್ಯ, ಅಮ್ಮ, ಅಮ್ಮ. ನೀನ್ ಆರಾಮಾಗಿದ್ಯಾ? ಅಮ್ಮ, ನೀನೀಗ ಮದ್ವೆ ಆಗ್ಬೇಕಾಗಿಲ್ಲ. ನಾನು ಈ ಮದ್ವೆ ಆಗಲ್ಲ. ಇದೇನ್ ಡ್ರಾಮಾ ಇಂಚರ? ನಿನಗೆ ನಿನ್ ಮಗ ಜೀವಂತವಾಗಿ ಬೇಕೋ ಬೇಡವೋ? ನನಗ್ ಸಾಕಾಗಿದೆ. ನಾನ್ ನಿನ್ ಹೆದ್ರಲ್ಲ ಅಪ್ಪ. ನನ್ನ ಮಗನಿಗೆ ಯಾರು ಏನು ಮಾಡಕ್ಕಾಗಲ್ಲ. ಆರ್ಯ, ಬೇಗ ಬಾ, ಅಮ್ಮನ್ ಬಳಿ ಬೇಗ ಬಾ. ಎಲ್ರು ನೋಡ್ತಿದ್ದಾರೆ ಇಂಚರ, ಜನ ನೋಡ್ತಿದ್ದಾರೆ. ಅರ್ಥ ಮಾಡ್ಕೋ, ಇದಕ್ ನೀನು ಬೆಲೆ ಕಟ್ಬೇಕಾಗುತ್ತೆ. ಮೊದ್ಲು ನನ್ನ ಮಗನನ್ನ ಅಪಹರಿಸ್ದೆ, ನಂತರ ಬಲವಂತವಾಗಿ ನನ್ನ ಮದುವೆ ಮಾಡಿಸ್ತಾ ಇದ್ಯಾ. ಈಗ ಒಳ್ಳೆಯವನಂತೆ ನಡೆಸ್ತಾ ಇದ್ಯಾಪ್ಪ. ಎಷ್ಟು ದೊಡ್ಡ ಅವಮಾನ! ಮಿಸ್ಟರ್ ರಂಗನಾಥ್, ನಮ್ ಡೀಲ್ ಕ್ಯಾನ್ಸಲ್. ಮಿಸ್ಟರ್ ಕರುಣಾಕರನ್, ಮಿಸ್ಟರ್ ಕರುಣಾಕರನ್, ಮಿಸ್ಟರ್ ಕರುಣಾಕರನ್, ನಿನ್ನ ಅಪ್ಪ ನಾನು. ನಿನಗೆ ಒಳ್ಳೇದಾಗ್ಲಿ ಅಂತ ಹೀಗ್ ಮಾಡಿದ್ದೆ. ನನಗಿಂತ ವ್ಯಕ್ತಿ ಜೊತೆ ಮದ್ವೆ ಮಾಡ್ಸಕ್ ಹೋಗಿದ್ದೆ ನೀನು. ನೀನೇ ರಾಕ್ಷಸ. ನಾನ್ ರಾಕ್ಷಸ ಆದ್ರೆ ನೀನೇನ್ ದೇವತೆನಾ? ಅಪ್ಪ, ನೀವ್ ಮತ್ತೆ ಇವಳನ್ನ ನನ್ನ ತಂಗಿ ಅಂತ ಕರೆಯೋದಕ್ಕೂ ನನಗ್ ನಾಚಿಕೆ ಆಗ್ತಿದೆ. ಅವಳಿಗೆ ಎಷ್ಟು ಒಳ್ಳೆ ವರನನ್ನ ನೋಡಿದೀರಾ, ಆದ್ರೆ ಅವಳು ವರ್ತನೆ ನೋಡಿ. ನೀನು ಮತ್ತೆ ನಿನ್ ಮಗ ನನ್ನ ಹಿಡಿತದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯಾರಾದ್ರೂ ಆ ಮಗುವಿಗೆ ತೊಂದ್ರೆ ಕೊಟ್ರೆ ನನ್ ಕೆಟ್ಟ ಮುಖನ ನೋಡ್ಬೇಕಾಗುತ್ತೆ. ಸಂಗಮ್ ಕೊನೆಗೂ ನನ್ನ ಸಹಾಯಕ್ಕೆ ಬಂದ. ನಾನು ಅವನನ್ನ ಅಪ್ಕೊಂಡೆ. ಆದ್ರೆ ಅಷ್ಟರಲ್ಲಿ ನನಗೆ ಪರಿಚಿತವಾದ ಒಂದು ಪರಿಮಳ ಬಂತು. ಅದು ಅವನ ಸ್ಪೆಷಲ್ ಪರ್ಫ್ಯೂಮ್. ಆ ಪರಿಮಳ ಯಾವುದು ಅಂತ ನೆನಪಾದ ತಕ್ಷಣ ಭೂಮಿಯೇ ಕುಸಿದಂತಾಯ್ತು. ಆ ಪರಿಮಳ ಅದೇ ಆಗಿತ್ತು.
ಇಂಚರ ನೀ ನನ್ನನ್ನು ಮದುವೆ ಆಗ್ತೀಯಾ? ಅದು ಕೂಡ ಈಗಲೇ? ಮುಂದೆ ಇಂಚರ ಮತ್ತು ಅವಳ ಮಗನ ಜೀವನ ಏನಾಗುತ್ತೆ? ಇಂಚರ ಆರ್ಯನ್ ಜೀವನದಲ್ಲಿ ಬೆಂಕಿ ಹಚ್ಚೋದೇ ಈ ನಡುವೆ ದೀಪಿಕಾ ಕೆಲ್ಸ ಆಗ್ಬಿಟ್ಟಿತ್ತು. ಈಗ ಅವಳು ಒಬ್ಳೇ ಅಲ್ದೆ ಅವಳ ಜೊತೆ ಮಯೂರ್ ಕೂಡ ಜೊತೆಯಾಗಿದ್ದ. ಅವರಿಬ್ರು ಸೇರಿ ಇಂಚರಾಗೆ ಅವಮಾನ ಮಾಡ್ತಿದ್ರು. ಮಯೂರ್ ಅಂತೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇಂಚರ ಕೂದ್ಲು ಹಿಡ್ಕೊಂಡು ಬೈತಿದ್ದ. ತನ್ ಮಮ್ಮಿ ಫ್ರೆಂಡ್ಗೆ ಆಗ್ತಿರೋ ಅವಮಾನ ನೋಡೋಕಾಗ್ದೆ ಆರ್ಯ, ನೀವು ನನ್ ಫ್ರೆಂಡ್ಗೆ ತೊಂದ್ರೆ ಕೊಟ್ರೆ ನನ್ ಡ್ಯಾಡಿ ಸುಮ್ನೆ ಇರಲ್ಲ ಅಂದ. ಅದನ್ ಕೇಳಿ ದೀಪಿಕಾ, ಯಾರು ನಿನ್ ಫೇಕ್ ಡ್ಯಾಡಿನಾ? ಇನ್ನು ಎಷ್ಟು ದಿನ ಅಂತ ನೀನು ಫೂಲ್ ಆಗಿ ನಮ್ಮನ್ನು ಫೂಲ್ ಮಾಡ್ತೀಯಾ? ನಿನಗ್ ಯಾವ ಡ್ಯಾಡಿನೂ ಇಲ್ಲ, ಗೊತ್ತಾಯ್ತಾ ಅಂತ ಮಾಕಿಂಗ್ ಟೋನ್ ನಲ್ಲಿ ಕೇಳಿದ್ಲು. ಮತ್ತೆ ಕಂಟಿನ್ಯೂ ಮಾಡಿ, ನಿನ್ ಫೇಕ್ ಡ್ಯಾಡಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನೀನ್ ಇಡೀ ದಿನ ಡ್ಯಾಡಿ ಡ್ಯಾಡಿ ಅನ್ಕೊಂಡು ಅವ್ರ ಹಿಂದೆ ಸುತ್ತಕ್ಕಾಗಲ್ಲ. ಅವರು ತುಂಬಾ ಬ್ಯುಸಿ ಇರ್ತಾರೆ. ನೀನ್ ಅಪ್ಪ ಇಲ್ದೇ ಇರೋ ನತದೃಷ್ಟ ಮಗು ಅಂತ ನಿನ್ನನ್ನ ಬಿಟ್ಟು ಎಲ್ಲರಿಗೂ ಗೊತ್ತು ಅಂತ ಹೇಳಿದ್ಲು. ಅವಳು ಒಂದ್ ಪುಟ್ಟ ಹುಡುಗನ್ ಜೊತೆ ಏನ್ ಹೇಳ್ಬಾರ್ದೋ ಅದನ್ನ ಹೇಳಿ ಅವನ್ ಮನ್ಸನ್ನ ಘಾಸಿ ಮಾಡ್ಬಿಟ್ಲು. ಯಾಕೆ ಅಂದ್ರೆ ಆರ್ಯ ಇನ್ನೂ ಅವಳು ಹೇಳ್ತಿರೋ ಮಾತೆಲ್ಲ ಕೇಳಿಸ್ಕೊಳ್ಳೋ ಅಷ್ಟು ದೊಡ್ಡವನಾಗಿರ್ಲಿಲ್ಲ. ದೀಪಿಕಾ ಹೀಗೆಲ್ಲ ಹೇಳ್ತಿದ್ರೆ ಆರ್ಯಂಗೆ ತುಂಬಾ ಬೇಸರ ಆಯ್ತು. ತನಗೆ ಅಪ್ಪ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಅವನು ಸಂಗಮ್ ನೋಡ್ದಾಗಿಂದ ಆ ವಿಷಯನ ಮರ್ತೇ ಬಿಟ್ಟಿದ್ದ. ಆದ್ರೆ ಈಗ ದೀಪಿಕಾ ಮಾತ್ ಕೇಳಿ ಆ ವಿಷಯ ಮತ್ತೆ ಅವನ್ಗೆ ರಿಯಲೈಸ್ ಆಯ್ತು. ಯಾವ್ ಮಗು ಸ್ವಲ್ಪ ಹೊತ್ತಿಗ್ ಮುಂಚೆ ತನ್ನ ಅಮ್ಮನ್ ಪರವಾಗಿ ಎಲ್ಲರ ಮುಂದೆ ಫೈಟ್ ಮಾಡೋಕೆ ರೆಡಿ ಇದ್ನೋ ಅದೇ ಆರ್ಯ ಈಗ ಅಳ್ತಾ ನಿಂತ್ಬಿಟ್ಟ. ದೀಪಿಕಾ ಅವನ್ನ ಯಾವ್ ಲೆವೆಲ್ಗೆ ಹರ್ಟ್ ಮಾಡಿದ್ಲು ಅಂತ ಅವನ್ ಸೈಲೆಂಟ್ ಆಗಿ ನಿಂತಿರೋದ್ ನೋಡಿದ್ರೇನೆ ಗೊತ್ತಾಗ್ತಿತ್ತು. ತಾನ್ ಹೆತ್ ಮಗ ಅಳ್ತಿರೋದ್ ನೋಡಿ ಇಂಚರಾಗೆ ರೋಷ ತಡಿಯೋಕಾಗ್ದೆ ತನ್ ಪೂರ್ತಿ ಶಕ್ತಿ ಹಾಕಿ ಮಯೂರ್ ಗ್ರಿಪ್ಪಿಂದ ಬಿಡಿಸ್ಕೊಂಡು, ನನ್ ಮಗನ ಹತ್ರ ಈ ತರ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ತಾ ಅಲ್ಲೇ ಟೇಬಲ್ ಮೇಲಿರೋ ಚಾಕು ಎತ್ಕೊಂಡು ದೀಪಿಕಾ ಕಡೆ ಹಿಡಿದ್ಲು. ಇಷ್ಟೊತ್ತು ಹೆಲ್ಪ್ಲೆಸ್ ಆಗಿ ನಿಂತಿದ್ದ ಇಂಚರಾಗೆ ಒಂದೇ ಸಲಿ ಮಹಾಕಾಳಿನೇ ಮೈ ಮೇಲ್ ಬಂದಾಗಾಯ್ತು. ತನ್ ಮಗನ್ಗೋಸ್ಕರ ಅವಳು ಏನ್ ಬೇಕಿದ್ರು ಮಾಡೋಕೆ ರೆಡಿ ಇದ್ಲು. ಅವಳಿಗೆ ಈಗ ಯಾರ ಭಯನೂ ಇರ್ಲಿಲ್ಲ. ಅವಳು ಯಾರಿಗೂ ಕೇರ್ ಮಾಡ್ತಾನೂ ಇರ್ಲಿಲ್ಲ. ತನ್ ಮಗು ಮನಸ್ಸಿಗೆ ಹರ್ಟ್ ಆಗಿರೋದ್ ನೋಡಿ ಇಂಚರ ರಕ್ತ ಕುದಿಯೋದಕ್ಕೆ ಶುರುವಾಯ್ತು. ಇಂಚರ ನೋಡಿ ದೀಪಿಕಾ ಭಯದಿಂದ, ಹೇ ಏನ್ ಮಾಡ್ತಿದ್ಯಾ ನೀನೋ ಅಂತ ಕಿರಿಚ್ತಾ ಕೇಳಿದ್ಲು. ಇಂಚರ ಕಾಳಿ ಅವತಾರ ನೋಡಿ ಹೋಟೆಲಲ್ಲಿ ಮ್ಯಾನೇಜರ್ನು ಸೇರಿಸಿ ಎಲ್ಲರದು ಉಸಿರು ಮೇಲೆ ಕೆಳಗೆ ಆಗಕ್ ಶುರುವಾಯ್ತು. ಲಾಸ್ಟ್ 20 ಮಿನಿಟ್ಸ್ ಇಂದ ಅಲ್ಲೇನ್ ನಡೀತಿತ್ತು ಅದ್ರಿಂದ ಅಲ್ಲಿರೋರ್ಗೆ ಬಿಟ್ಟಿ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತಾ ಇತ್ತು. ಇಷ್ಟೊತ್ತು ಮಜಾ ತಗೋತಿದ್ದವ್ರಿಗೆ ಈಗ ಇಂಚರ ನೋಡಿ ಬಾಯ್ ಮೇಲೆ ಬೆರಳಿಟ್ಕೊಳ್ಳೋ ಹಾಗಾಯ್ತು. ತನ್ನ ಹತ್ರ ಇದನ್ನ ಸಾಲ್ವ್ ಮಾಡೋಕಾಗಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಮಯೂರ್ ಇಂಚರಾನ ಗುರಾಯಿಸ್ತಾ, ಇಂಚರ ನಿನ್ ತಲೆ ಕೆಟ್ಟಿದ್ಯಾ? ಯಾಕೀಗೆ ಮೆಂಟಲ್ ತರ ಬಿಹೇವ್ ಮಾಡ್ತಿದ್ಯಾ? ಈಗಿಂದೀಗ್ಲೇ ಈ ಚಾಕು ಕೆಳಗಡೆ ಬಿಸಾಕಿದ್ರೆ ಸರಿ, ಇಲ್ಲ ಪೊಲೀಸರನ್ನ ಕರಿಬೇಕಾಗತ್ತೆ ಅಂತ ವಾರ್ನ್ ಮಾಡ್ದ. ಆದ್ರೆ ತಾನ್ ಈಗ ಮಾತಾಡ್ತಿರೋದು ಬರೀ ಇಂಚರ ಹತ್ರ ಅಲ್ಲ, ಒಂದ್ ಮಗು ತಾಯಿ ಇಂಚರ ಹತ್ರ. ತಾಯಿ ತನ್ ಮಗುಗೋಸ್ಕರ ಎಂಥ ರಿಸ್ಕ್ ತಗೊಳ್ಳೋಕು ಹಿಂದೆ ಮುಂದೆ ನೋಡಲ್ಲ. ಅವಳಿಗೆ ಯಾರ್ ಭಯಾನೂ ಇರಲ್ಲ ಅನ್ನೋದು ಅವನಿಗೆ ಗೊತ್ತೇ ಆಗ್ಲಿಲ್ಲ. ಪೊಲೀಸ್ ಹೆಸರು ಕೇಳ್ತಿದ್ದ ಹಾಗೆ ಇಂಚರ ಭಯ ಪಡೋ ಬದಲು ಚಾಕುನ ದೀಪಿಕಾ ಕತ್ಗೆ ಇನ್ನೂ ಹತ್ರ ಹಿಡಿದು, ನೋ ನಾಟ್ ಪಾಸಿಬಲ್. ಎಲ್ಲಿವರೆಗೂ ಈ ದೀಪಿಕಾ ನನ್ ಮಗನ್ ಹತ್ರ ಅಪಾಲಜಿ ಕೇಳಲ್ವೋ ಅಲ್ಲಿವರೆಗೂ ನಾನ್ ಇವಳನ್ನ ಬಿಡಲ್ಲ. ಆರ್ಯ ತನ್ ವಯಸ್ಸಿಗೆ ಮೀರಿದ್ ಮಾತಾಡ್ತಾನೆ, ತರ್ಲೆ ಮಾಡ್ತಾನೆ, ಒಪ್ಕೋತೀನಿ. ಆದ್ರೆ ಅವನ್ ಮೆಂಟಲ್ ಹೆಲ್ತ್ ಜೊತೆ ಆಟ ಆಡೋಕೆ ನಿಮಗ್ ಯಾರಿಗೂ ರೈಟ್ಸ್ ಇಲ್ಲ ಅಂದ್ಲು. ತಾನು ಎದುರು ನಿಂತಿರೋ ಇಂಚರ ಧೈರ್ಯ ನೋಡಿ ದೀಪಿಕಾಗೆ ಜೀವ ಬಾಯಿಗೆ ಬಂದ ಹಾಗಾಯ್ತು. ಚಾಕು ತನ್ನ ಹತ್ರ ಬರ್ತಿದ್ದಾಗೆ, ಈ ಇಂಚರನ ನಂಬೋಕಾಗಲ್ಲ, ಸಿಟ್ಟಲ್ಲಿ ಇವಳು ನನ್ ಪ್ರಾಣ ತೆಗೆದ್ರೂ ಆಶ್ಚರ್ಯ ಇಲ್ಲ ಅಂದ್ಕೊಂಡ್ಲು. ಆದ್ರೆ ಅವಳು ತನಗಾಗ್ತಿರೋ ಭಯನ ಇಂಚರ ಮುಂದೆ ತೋರಿಸ್ಕೊಳ್ದೆ, ಅಕ್ಕ ನೀನು ನಿನ್ ತಂಗಿಗೆ ಚುಚ್ಚೋಕ್ ಹೊರಟಿದ್ಯಾ, ಸರಿ ನಿನಗಷ್ಟೊಂದ್ ಧೈರ್ಯ ಇದ್ರೆ ಚುಚ್ಚು ನೋಡೋಣ, ನಿಂದು ಅದೆಂತ ಕಲ್ಲು ಹೃದಯ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಎಮೋಷನಲ್ ಡ್ರಾಮಾ ಮಾಡಿದ್ಲು. ಆದ್ರೆ ಅವಳದಾಗ್ಲಿ ಮಯೂರ್ದಾಗ್ಲಿ ಯಾವುದೇ ಮಾತು ಇಂಚರ ಮೇಲೆ ಎಳ್ಳಷ್ಟು ಪರಿಣಾಮ ಬೀರ್ಲಿಲ್ಲ. ಈಗ ಅವಳಿಗೆ ದೀಪಿಕಾ ಹತ್ರ ಕ್ಷಮೆ ಕೇಳೋದು ಬಿಟ್ಟು ಬೇರೆ ಏನೂ ಬೇಕಿರ್ಲಿಲ್ಲ. ತನ್ ಮಾತಿಂದ ಇಂಚರ ಮೇಲೆ ಏನು ಎಫೆಕ್ಟ್ ಆಗದೆ ಇರೋದ್ ನೋಡಿ ದೀಪಿಕಾ, ಮಯೂರ್
ನೀನು ಪೊಲೀಸರಿಗೆ ಕಾಲ್ ಮಾಡು, ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ಅದೇನಾಗುತ್ತೋ ಆಗ್ಲಿ ಅಂತ ಹೇಳಿ ತನಗೇನು ಭಯ ಆಗ್ತಿಲ್ಲ ಅಂತ ತೋರಿಸ್ಕೊಳ್ಳೋಕ್ ನೋಡಿದ್ಲು. ಆದ್ರೆ ಭಯದಿಂದ ಅವಳು ಕೈ ಕಾಲೆಲ್ಲ ಶೇಕ್ ಆಗಕ್ ಶುರುವಾಯ್ತು. ಇಂಚರ ಕೋಪ ನೋಡಿ ಮಯೂರ್ಗೆ ಅವಳು ದೀಪಿಕಾನ ಸಾಯಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಅನ್ನಿಸ್ತು. ಆದ್ರೂ ಅವನು ಹೇಗೋ ಧೈರ್ಯ ಮಾಡಿ ಫೋನ್ ತಗೊಂಡು ಪೊಲೀಸರಿಗೆ ಕಾಲ್ ಮಾಡ್ದ. ಅದೇ ರೆಸ್ಟೋರೆಂಟ್ ಇನ್ನೊಂದು ಪೋರ್ಷನ್ ನಲ್ಲಿ ಸಂಗಮ್ ತನ್ನ ಬೆಸ್ಟ್ ಫ್ರೆಂಡ್ ವಿಕ್ರಾಂತ್ ಜೊತೆ ಡಿನ್ನರ್ ಮಾಡ್ತಾ ಹ್ಯಾಂಗ್ ಔಟ್ ಮಾಡ್ತಿದ್ದ. ಸಡನ್ ಆಗಿ ಜನರೆಲ್ಲ ಪ್ಯಾನಿಕ್ ಆಗಿ ಆ ಕಡೆ ಈ ಕಡೆ ಓಡ್ತಿರೋದು ಅವನ್ ಗಮನಕ್ ಬಂತು. ಅದೇನು ಅಂತ ನೋಡ್ದಾಗ ಇಂಚರ ಆರ್ಯ ಅವನ್ ಕಣ್ಣಿಗ್ ಬಿದ್ರು. ಅಲ್ಲ, ನಾನ್ ಎಲ್ಲೇ ಹೋದ್ರೂ ಇವ್ರೇ ಯಾಕೆ ನನ್ ಕಣ್ಣಿಗ್ ಬೀಳ್ತಾರೆ? ಇದೇನಾದ್ರೂ ಕೋ ಇನ್ಸಿಡೆನ್ಸಾ ಇಲ್ಲ ನನ್ ಡೆಸ್ಟಿನಿನಾ ಅಂತ ಅವನ್ ಥಿಂಕ್ ಮಾಡೋಕ್ ಶುರು ಮಾಡ್ದ. ಈಗ ಅವನಿಗೆ ಇಂಚರಾನ ಫಸ್ಟ್ ಟೈಮ್ ಮೀಟ್ ಆದಾಗಿಂದ ಅವಳ ರೆಸ್ಯೂಮ್ ತನಕ ಪೂರ್ತಿ ಜರ್ನಿ ಕಣ್ಮುಂದೆ ಬಂತು. ಇಂಚರ ಅಮೆರಿಕಾಗೆ ವಾಪಸ್ ಹೋಗಿಲ್ಲ, ತನ್ನ ಹತ್ರ ಸುಳ್ಳು ಹೇಳಿ ಆರ್ಯನ್ನ ಕರ್ಕೊಂಡ್ ಹೋಗಿದ್ದಾಳೆ ಅಂತ ಸಂಗಮ್ ತುಂಬಾ ಡಿಸಪಾಯಿಂಟ್ ಆಗಿ ಅವಳ ಮೇಲೆ ಕೋಪಾನೂ ಮಾಡ್ಕೊಂಡಿದ್ದ. ಆದ್ರೆ ಈಗ ಅವಳಿರೋ ಸಿಚುವೇಶನ್ ನೋಡಿ, ಛೆ, ನಾನ್ ಮತ್ತೆ ಇವಳ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ, ಇವತ್ತು ಅವಳ ಫ್ಯಾಮಿಲಿ ಕಾರಣಕ್ಕೆ ಅವಳಿಗೇನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅಂತ ಅವನಿಗೆ ಅರ್ಥ ಆಯ್ತು. ಈ ಕಡೆ ಸಂಗಮ್ ಯೋಚನೆಯಲ್ಲಿ ಮುಳುಗಿದ್ರೆ ಅವನ್ ಫ್ರೆಂಡ್ ವಿಕ್ರಾಂತ್ ಆ ಸೀನ್ ಎಂಜಾಯ್ ಮಾಡ್ತಾ, ಓ ಗಾಡ್, ಹೌ ಫಿಯರ್ಲೆಸ್ ಶಿ ಇಸ್, ಲುಕ್ ಎಟ್ ಹರ್ ಆಟಿಟ್ಯೂಡ್, ಅವಳ ಜೊತೆ ಇರೋ ಆ ಮಗು ಎಷ್ಟು ಮುದ್ದಾಗಿದೆ ಅಂತ ಕೈಯಲ್ಲಿ ವೈನ್ ಗ್ಲಾಸ್ ಹಿಡ್ಕೊಂಡು ಫನ್ನಿಯಾಗಿ ಹೇಳ್ದ. ಆದ್ರೆ ಅವನ್ ಮಾತು ಸಂಗಮ್ಗೆ ಫನ್ನಿ ಅನ್ನಿಸ್ಲಿಲ್ಲ. ಇಂಚರ ಏನ್ ಮಾಡ್ತಿದ್ದಾಳೆ, ಆರ್ಯ ಸೇಫ್ ಆಗಿದಾನೋ ಇಲ್ವೋ ಅಂತ ಸಂಗಮ್ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದ. ಹೇ, ನಾವ್ ಹೋಗಿ ಹೆಲ್ಪ್ ಮಾಡೋಣ್ವಾ? ಬೇಡ ಬಿಡು, ಪೊಲೀಸ್ ಬಂದು ನೋಡ್ಕೋತಾರೆ, ಸುಮ್ನೆ ಯಾಕೆ ನಮ್ ಸಮಯ ಹಾಳ್ ಮಾಡ್ಕೊಳ್ಳೋದು, ಪೊಲೀಸ್ ಬಂದಿಲ್ಲ ಅಂದ್ರೆ ನಾವು ಹೋಗೋಣ ಅಂತ ಮತ್ತೆ ವಿಕ್ರಾಂತ್ ವೈನ್ ಸಿಪ್ ಮಾಡ್ತಾ ಹೇಳ್ದ. ಸಂಗಮ್ ಅವನಿಗೆ ಏನೋ ಹೇಳ್ಬೇಕು, ಅಷ್ಟ್ರಲ್ಲಿ ಹೇ, ಪೊಲೀಸರು ಬಂದ್ರು ಅಂತ ಜನರೆಲ್ಲ ಕೂಗಕ್ ಶುರು ಮಾಡಿದ್ರು. ಆದ್ರೂ ಇಂಚರ ಚೂರು ಹಿಂದೆ ಸರಿದೆ ಮೊದ್ಲು ಹೇಗೆ ದೀಪಿಕಾ ಕತ್ಗೆ ಚಾಕು ಹಿಡ್ಕೊಂಡ್ ನಿಂತಿದ್ಲೋ ಹಾಗೆ ನಿಂತಿದ್ಲು. ಪೊಲೀಸವ್ರು ಬಂದೋರೆ, ಮಿಸ್ ಇಂಚರ, ಪ್ಲೀಸ್ ಲಿಸನ್ ಟು ಅಸ್, ಇದು ನಿಮ್ ಮನೆ ಅಲ್ಲ, ರೆಸ್ಟೋರೆಂಟ್. ಇಲ್ಲಿ ನಿಮ್ ಪರ್ಸನಲ್ ವಿಷಯ ಎತ್ಕೊಂಡು ಹೀಗೆಲ್ಲ ಮಾಡೋದು ಚೆನ್ನಾಗಿರಲ್ಲ, ಚಾಕು ಕೆಳಗಡೆ ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಇಂಚರ, ಇಲ್ಲ ಸರ್, ಮೊದಲು ಈ ಹುಡ್ಗಿಗೆ ನನ್ ಮಗು ಹತ್ರ ಕ್ಷಮೆ ಕೇಳೋಕ್ ಹೇಳಿ, ಅದಾದ್ಮೇಲೆನೆ ನಾನ್ ಇವಳನ್ನ ಬಿಡ್ತೀನಿ ಅಂತ ಅಂದ್ಲು. ಪೊಲೀಸ್ ಬರ್ತಿದ್ದ ಹಾಗೆ ಇಂಚರ ಸುಮ್ನಾಗ್ತಾಳೆ ಅಂತ ಇಷ್ಟೊತ್ತು ಅನ್ಕೊಂಡಿದ್ದ ದೀಪಿಕಾಗೆ ಅವಳ ಈ ಫಿಯರ್ಲೆಸ್ ಬಿಹೇವಿಯರ್ ನೋಡಿ ಭಯ ಇನ್ನೂ ಜಾಸ್ತಿ ಆಯ್ತು. ಇಂಚರ ಕೋಪದಿಂದ, ಇವಳೆಷ್ಟು ಬೇಗ ಅಪಾಲಜಿ ಕೇಳ್ತಾಳೋ ಅಷ್ಟು ಬೇಗ ಚಾಕು ಕೆಳಗಡೆ ಹಾಕ್ತೀನಿ, ಇದ್ರ ಬಗ್ಗೆ ಯಾರೇನ್ ಅನ್ಕೊಂಡ್ರು ಐ ಡೋಂಟ್ ಮೈಂಡ್ ಅಂತ ಹೇಳಿದ್ಲು. ಅವಳ ಮಾತ್ ಕೇಳಿ ಈ ಫ್ಯಾಮಿಲಿ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಪೊಲೀಸವ್ರಿಗೂ ಕನ್ಫ್ಯೂಷನ್ ಆಯ್ತು. ಆದ್ರೆ ಈಗ ಅವ್ರಿಗೆ ಫೋರ್ಸ್ಫುಲ್ ಆಗಿ ಇಂಚರ ಹತ್ರ ಚಾಕು ಕಿತ್ಕೊಳ್ಳೋದ್ ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ. ಪೊಲೀಸ್ ಟೀಮಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಶೀಲಾ ಅಂತ ಒಬ್ರಿದ್ರು. ಅವರು ಇನ್ನೇನು ಇಂಚರಾನ ಹಿಡ್ಕೋಬೇಕು ಅಷ್ಟ್ರಲ್ಲಿ, ಇನ್ಸ್ಪೆಕ್ಟರ್ ಸ್ಟಾಪ್, ನೀವ್ ಮಾಡ್ತಿರೋದ್ ಸರಿ ಇಲ್ಲ, ಆ ಹುಡುಗಿ ಇನ್ನೋಸೆಂಟ್, ಅವಳದೇನು ತಪ್ಪಿಲ್ಲ ಅಂತ ಒಂದು ವಾಯ್ಸ್ ಕೇಳಿಸ್ತು. ಆ ಮಾತ್ ಕೇಳಿ ಪೊಲೀಸ್ ಟೀಮ್ ಹೆಡ್ ಪಾಟೀಲ್ ತಿರುಗ್ ನೋಡಿದ್ರೆ ಅಲ್ಲಿ SP ವಿಕ್ರಾಂತ್ ನಿಂತಿದ್ದ. ಹೆಲೋ ಸರ್ ಅಂತ ಹೇಳ್ತಾ ಪಾಟೀಲ್ ವಿಕ್ರಾಂತ್ಗೆ ಸಲ್ಯೂಟ್ ಮಾಡಿದ್ರು. ಪಾಟೀಲ್ ಮತ್ತೆ ಅವ್ರ ಟೀಮ್ ಇಲ್ಲಿ ಜಸ್ಟ್ ತಮ್ ಡ್ಯೂಟಿ ಮಾಡೋಕ್ ಬಂದಿದ್ರು ಅಷ್ಟೇ. ಆದ್ರೆ ತಮ್ SP ಸಾಹೇಬ್ರ ಮಾತ್ ಇಗ್ನೋರ್ ಮಾಡೋ ಧೈರ್ಯ ಅವ್ರಿಗಿರ್ಲಿಲ್ಲ. SP ವಿಕ್ರಾಂತ್ ಸಂಗಮ್ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದ. ಅವರಿಬ್ರು ಒಂದೇ ಸ್ಕೂಲ್ನಲ್ಲಿ ಓದಿದ್ರು. ದೊಡ್ಡೋರಾಗ್ತಾ ಅವ್ರ ಸ್ಟಡಿ ಫೀಲ್ಡ್ ಬೇರೆ ಬೇರೆಯಾಗಿ ಬೇರೆ ಬೇರೆ ಕಾಲೇಜ್ ಸೇರ್ಕೊಂಡ್ರು. ಆಮೇಲೆ ಇಬ್ರು ಪ್ರೊಫೆಷನ್ ಕೂಡ ಬೇರೆ ಆಗಿದ್ರು. ಇನ್ನು ಅವರಿಬ್ರು ಟಚ್ ಅಲ್ಲಿ ಇರೋದಷ್ಟೇ ಅಲ್ದೆ ಆಗಾಗ ಮೀಟ್ ಕೂಡ ಮಾಡಿ ತಮ್ಮ ಪ್ರಾಬ್ಲಮ್ಸ್ ಶೇರ್ ಮಾಡ್ಕೋತಿದ್ರು. ಇವತ್ತು ಹಾಗೆ ಚಿಲ್ ಮಾಡೋಕೆ ಅಂತ ಇದೇ ರೆಸ್ಟೋರೆಂಟ್ಗೆ ಬಂದಿದ್ರು. ಸಂಗಮ್ ತರಾನೇ ವಿಕ್ರಾಂತ್ ಕೂಡ ತನ್ನ ವರ್ಕ್ ಅಲ್ಲಿ ತುಂಬಾ ಡೆಡಿಕೇಟೆಡ್ ಆಗಿದ್ದ. ಆದ್ರೆ ಅವನ್ ಬಿಹೇವಿಯರ್ ಸಂಗಮ್ ಬಿಹೇವಿಯರ್ಗಿಂತ ಡಿಫ್ರೆಂಟ್ ಆಗಿತ್ತು. ಅವನ್ ಯಾವಾಗ್ಲೂ ನಗ್ನಗ್ತಾ ಜಾಲಿ ಆಗಿರೋದಲ್ದೆ ತನ್ನ ಕೆಲ್ಸಾನ ಫನ್ ವೇನಲ್ಲೇ ಹ್ಯಾಂಡಲ್ ಮಾಡೋಕ್ ನೋಡ್ತಿದ್ದ. ಇಂಚರ ಡಿಫಿಕಲ್ಟ್ ಸಿಚುವೇಶನ್ ನಲ್ಲಿ ಒದ್ದಾಡ್ತಿದ್ರೆ ಸಂಗಮ್ ಮನಸ್ಸಲ್ಲಿ ಏನೋ ಒಂಥರ ವಿಚಿತ್ರ ಫೀಲಿಂಗ್ಸ್ ಕಾಡ್ತಿತ್ತು. ಇನ್ನೇನ್ ಸಂಗಮ್ ಹೋಗಿ ಆರ್ಯ ಇಂಚರ ಪರವಾಗಿ ನಿಲ್ಬೇಕು ಅನ್ಕೊಳ್ಳೋ ಅಷ್ಟ್ರಲ್ಲಿ ವಿಕ್ರಾಂತ್ ಆಲ್ರೆಡಿ ಅಲ್ಲಿಂದ ಎದ್ದು ಹೋಗಿದ್ದ. ಇಂಚರ ನೋಡ್ತಿದ್ದ ಹಾಗೆ ಮೇಲ್ನೋಟಕ್ಕೆ ಅವಳು ತಪ್ಪು ಮಾಡಿದಾಳೆ ಅಂತ ಅನ್ಸಿದ್ರು
ಅವಳು ಇದನ್ನೆಲ್ಲ ತನ್ನ ಮಗನ್ ಪ್ರೊಟೆಕ್ಟ್ ಮಾಡೋಕೆ ಮಾಡ್ತಿದ್ದಾಳೆ ಅಂತ ವಿಕ್ರಾಂತ್ಗೆ ಗೊತ್ತಾಯ್ತು. ಯಾಕೆ ಅಂದ್ರೆ ಅವನ್ ಪಕ್ಕದ ರೂಮ್ನಲ್ಲಿ ಕೂತು ಆಗಿಂದ ಈ ಇನ್ಸಿಡೆಂಟ್ನ ಅಬ್ಸರ್ವ್ ಮಾಡ್ತಿದ್ದ. ವಿಕ್ರಾಂತ್ ದೀಪಿಕಾ ಮಯೂರ್ ಕಡೆ ಬೆರಳು ತೋರಿಸ್ತಾ, ಪಾಟೀಲ್, ಈ ಹುಡ್ಗಿದೇನು ತಪ್ಪಿಲ್ಲ. ಕಣ್ಣಿಗೆ ಕಾಣೋದ್ ಪೂರ್ತಿ ನಿಜ ಅಲ್ಲ, ವಿಷಯ ಬೇರೆನೇ ಇದೆ. ಇವರಿಬ್ರು ಸೇರ್ಕೊಂಡು ಈ ಅಮ್ಮ ಮಗುಗೆ ತೊಂದರೆ ಕೊಡ್ತಿದ್ರು. ಸೊ ಅದಕ್ಕಾಗಿ ಈ ಲೇಡಿ ತನ್ನ ಮಗುನ ಸೇವ್ ಮಾಡೋಕೆ ಚಾಕು ತಗೊಂಡ್ರು. ಯಾರ್ದೋ ಮಾತ್ ಕೇಳಿ ನೀವು ಇವ್ರನ್ನ ಅರೆಸ್ಟ್ ಮಾಡಿದ್ರೆ ಅದು ಅನ್ಯಾಯ ಆಗತ್ತೆ ಅಂತ ಹೇಳ್ದ. ಸಡನ್ ಆಗಿ ಯಾರೋ ಒಬ್ಬ ಸೀನಿಯರ್ ಆಫೀಸರ್ ಬಂದು ಹೀಗ್ ಹೇಳ್ತಿರೋದ್ ನೋಡಿ ಮಯೂರ್, ದೀಪಿಕಾ ಇಬ್ಬರಿಗೂ ಶಾಕ್ ಆಯ್ತು. ಈ ತರ ಯಾವ್ದೋ ಅನ್ನೋನ್ ಪರ್ಸನ್ ಬಂದು ಇಂಚರ ಪರವಾಗಿ ಮಾತಾಡ್ತಾರೆ ಅಂತ ಅವರಿಬ್ರು ಅನ್ಕೊಂಡೇ ಇರ್ಲಿಲ್ಲ. ಯಾರೀ ನೀವು? ಇವಳು ನನ್ ಕತ್ಗೆ ಚಾಕು ಹಿಡಿದು ನನ್ನನ್ನ ಸಾಯ್ಸಕ್ ನೋಡ್ತಿದ್ದಾಳೆ. ನೀವ್ ನೋಡಿದ್ರೆ ಅವಳ ಪರ ಮಾತಾಡ್ತಾ ಇದ್ದೀರಾ? ಆರ್ ಯು ಮ್ಯಾಡ್ ಅಂತ ದೀಪಿಕಾ ವಿಕ್ರಾಂತ್ ಕಡೆ ವಿಯರ್ಡ್ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳಿದ್ಲು. ಮಯೂರ್ ಕೂಡ ಸುಮ್ನಿರ್ದೆ, ನಿಮಗ್ ಯಾರ್ಗೋ ನಮ್ ಮಾತ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಸಿಸಿಟಿವಿ ಫುಟೇಜ್ನ ಚೆಕ್ ಮಾಡಿ. ನಾವು ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ. ಆದ್ರೆ ಇವಳು ನನ್ ಫಿಯಾನ್ಸಿಗೆ ಚಾಕು ಹಿಡಿದ್ಲು. ಶಿ ಈಸ್ ನಾಟ್ ಇನ್ ಹರ್ ಸೆನ್ಸ್, ಟ್ರಸ್ಟ್ ಮೀ. ಬೇಕಿದ್ರೆ ನೀವಿಲ್ಲಿರೋ ಎಲ್ಲರ ಹತ್ರನೂ ಕೇಳಿ ಅಂತ ಹೇಳಿ ಪೊಲೀಸ್ ಅವರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ದ. ಆದ್ರೆ ಅಲ್ಲಿರೋ ಎಲ್ಲರ ಗಮನನೂ SP ವಿಕ್ರಾಂತ್ ಮೇಲಿತ್ತು. ಮಯೂರ್ ಹೇಳಿದ್ ಕೇಳಿ ಪೊಲೀಸವರು ಹೋಟೆಲಲ್ಲಿ ಇರೋರು ಎಲ್ಲರನ್ನೂ ವಿಚಾರಿಸಿದ್ರು. ಅವ್ರೆಲ್ರೂ ದೀಪಿಕಾ ಮತ್ತೆ ಮಯೂರ್ ಇಬ್ರು ಸೇರ್ಕೊಂಡು ಇಂಚರಾಗೆ ತೊಂದರೆ ಕೊಡ್ತಿದ್ರು. ಅದಕ್ಕೆ ಅವಳು ಇಷ್ಟೆಲ್ಲ ಅಗ್ರೆಸಿವ್ ಆಗಿದ್ದಾಳೆ ಅಂತ ಹೇಳಿದ್ರು. ದೀಪಿಕಾ ಪಾಪದೋಳ್ ತರ ನಿಂತ್ಕೊಂಡು ಎಲ್ಲರ ಸಿಂಪತಿ ಗಿಟ್ಟಿಸ್ಕೋಬಹುದು ಅಂದ್ಕೊಂಡಿದ್ಲು. ಆದ್ರೆ ಎಲ್ರೂ ಮಯೂರ್ ಮತ್ತು ದೀಪಿಕಾ ವಿರುದ್ಧನೇ ಸಾಕ್ಷಿ ಹೇಳಿದ್ರಿಂದ ಅವಳು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಜನರು ಹೇಳಿದ್ದೆಲ್ಲ ಕೇಳಿದ್ಮೇಲೆ ಈ ಇನ್ಸಿಡೆಂಟ್ ಅಲ್ಲಿ ಇಂಚರಾದೇನೂ ತಪ್ಪಿಲ್ಲ, ಎಲ್ಲಾ ಶುರು ಮಾಡಿದ್ದು ದೀಪಿಕಾ ಮತ್ತೆ ಮಯೂರೇ ಅಂತ ಪೊಲೀಸರಿಗೂ ಅನ್ನಿಸ್ತು. ಇಷ್ಟೆಲ್ಲ ಜನರೆದ್ರು ಮರ್ಯಾದೆ ಹೋಗಿದ್ರಿಂದ ಮಯೂರ್ ಈಗೋ ಹರ್ಟ್ ಆಯ್ತು. ಜೊತೆಗೆ ಈ ವಿಷಯ ದೊಡ್ಡದ್ ಮಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಗೊತ್ತಾಗಿ ದೀಪಿಕಾ ಹತ್ರ ಸುಮ್ನೆ ಇರು ಅಂತ ಸನ್ನೆ ಮಾಡ್ದ. ಅವನ್ ಮಾತ್ ಕೇಳಿ ದೀಪಿಕಾ ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ದೆ ಬೇರೆ ದಾರಿ ಇರ್ಲಿಲ್ಲ. ದೀಪಿಕಾ ಹಲ್ ಕಡಿತಾ, ಈಗ ಖುಷಿ ಆಯ್ತಾ ನಿನ್ಗಕ್ಕ? ಯಾರು ನಿನ್ ವಿರುದ್ಧ ಏನೂ ಹೇಳ್ತಿಲ್ವಲ್ಲ? ಇದೇ ತಾನೇ ನಿನಗ್ ಬೇಕಾಗಿದ್ದಿದ್ದು. ಎಲ್ಲ ನೀನ್ ಅನ್ಕೊಂಡ್ ಹಾಗೆ ಆಗ್ತಿದ್ಯಲ್ಲ. ನನಗೆ ಇಷ್ಟೆಲ್ಲ ಅವಮಾನ ಮಾಡಿ ನಿನಗ್ ಸಮಾಧಾನ ಆಗಿದ್ರೆ ಈಗ್ಲಾದ್ರೂ ನನ್ನನ್ನ ಬಿಟ್ಬಿಡು ಅಂದ್ಲು. ಅವಳ ಮಾತ್ಗೆ ಇಂಚರ ಏನಾದ್ರೂ ಹೇಳೋ ಮೊದಲೇ ವಿಕ್ರಾಂತ್, ಏನೋ ನಿನ್ನ ಬಿಟ್ಬಿಡ್ಬೇಕಾ? ಇನ್ನೂ ಈ ಮಗು ಹತ್ರ ಕ್ಷಮೆನೇ ಕೇಳಿಲ್ಲ ನೀನು, ಅದ್ಹೇಗ್ ಬಿಡೋಕಾಗತ್ತೆ ಅಂತ ಮಾಕಿಂಗ್ ಟೋನಲ್ಲಿ ಹೇಳ್ದ. ಇಂಚರ ಜೊತೆ ಈಗ ವಿಕ್ರಾಂತ್ ಕೂಡ ದೀಪಿಕಾ ತನ್ ತಪ್ಪು ಒಪ್ಕೊಳ್ಳೋ ತನಕ ಬಿಡೋಕೆ ತಯಾರಿರ್ಲಿಲ್ಲ. ಈ ವಿಷಯದಲ್ಲಿ ವಿಕ್ರಾಂತ್ ಇನ್ವಾಲ್ವ್ ಆಗಿದ್ ನೋಡಿ ಇಲ್ಲಿ ತಮ್ಗೇನೂ ಕೆಲ್ಸ ಇಲ್ಲ ಅಂತ ಗೊತ್ತಾಗಿ ಪೊಲೀಸ್ ಅವರೆಲ್ಲ, ಸರ್ ನಾವ್ ಹೊರಡ್ತೀವಿ, ಗುಡ್ ಬೈ, ಜೈ ಹಿಂದ್ ಸರ್ ಅಂತ ಹೇಳಿ ಪಾಟೀಲ್ ಜೊತೆ ಪೂರ್ತಿ ಟೀಮ್ ವಿಕ್ರಾಂತ್ಗೆ ಸೆಲ್ಯೂಟ್ ಮಾಡಿ ಅಲ್ಲಿಂದ ಹೊರಟ್ರು. ಪೊಲೀಸ್ ಅವರೆಲ್ಲರೂ ಹೋಗ್ತಿರೋದ್ ನೋಡಿ ದೀಪಿಕಾಗೆ, ನಾನಿನ್ ಯಾವ ನಾಟಕ ಮಾಡಿದ್ರೂ ಪ್ರಯೋಜನ ಇಲ್ಲ, ಯಾರು ನನ್ ಮಾತ್ ನಂಬಲ್ಲ ಅಂತ ರಿಯಲೈಸ್ ಆಯ್ತು. ಅವಳ ಮಾತ್ ಕೇಳಿಸ್ಕೊಳ್ಳೋಕೆ ಈಗ ಯಾರೂ ತಯಾರಿರ್ಲಿಲ್ಲ. ಯಾರೋ ಗುರ್ತು ಪರಿಚಯ ಇಲ್ದೇ ಇರೋರು ಬಂದು ಇಂಚರ ಪರವಾಗಿ ಯಾಕೆ ನಿಂತ್ರು? ಪೊಲೀಸ್ ಅವರೆಲ್ಲ ಈ ವ್ಯಕ್ತಿಗೆ ಸೆಲ್ಯೂಟ್ ಯಾಕೆ ಮಾಡಿದ್ರು? ಅಲ್ಲ, ಇಂಚರ ಹತ್ರ ಅಂತದ್ ಏನಿದೆ? ಎಲ್ರೂ ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ರು? ಅವಳು ಸತ್ಯ ಹೇಳ್ತಿದ್ದಾಳೆ ಅಂತ ಹೇಗ್ ಗೊತ್ತಾಯ್ತು ಅಂತ ದೀಪಿಕಾ ಯೋಚನೆ ಮಾಡ್ತಾ ನಿಂತ್ಲು. ಎಲ್ರೂ ಇಂಚರ ಪರವಾಗಿ ಮಾತಾಡಿದ್ ನೋಡಿ ದೀಪಿಕಾಗೆ ಪಿತ್ತ ನೆತ್ತಿಗೇರೋ ತರ ಆಗಿತ್ತು. ಎಲ್ರ ಮುಂದೆ ಆರ್ಯನ್ ಹತ್ರ ಅಪಾಲಜಿ ಕೇಳೋದ್ರಿಂದ ತನಗೆ ಇನ್ನೂ ಅವಮಾನ ಆಗತ್ತೆ. ಏನಾದ್ರೂ ಮಾಡಿ ಅದರಿಂದ ಎಸ್ಕೇಪ್ ಆಗ್ಬೇಕು ಅನ್ಕೊಂಡು ಅವಳು ಮತ್ತೊಂದ್ಸಲ ಸೈಲೆಂಟ್ ಆಗಿ ಇಂಚರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ, ಅಕ್ಕ, ಅರೆ ನಾನು ನಿನ್ ತಂಗಿ ಅಲ್ವಾ, ದಯವಿಟ್ಟು ಈಗ ನನ್ನನ್ನ ಬಿಟ್ಬಿಡು ಅಂದ್ಲು. ದೀಪಿಕಾ, ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ನಾನು ಇಲ್ಲಿ ತಮಾಷೆ ಮಾಡ್ತಾ ನಿಂತಿಲ್ಲ. ನೀನು ಎಲ್ಲಿವರೆಗೂ ಆರ್ಯನ್ ಹತ್ರ ಸಾರಿ ಕೇಳಲ್ವೋ ಅಲ್ಲಿ ತನಕ ನಾನು ನಿನ್ನನ್ನ ಬಿಡಲ್ಲ. ಇಷ್ಟು ದಿನ ನೀನು ಮಾಡಿದ್ದಕ್ಕೆಲ್ಲ ಸುಮ್ನೆ ಇದ್ದೆ ಅಂತ ನನ್ ತಾಳ್ಮೆನ ನನ್ ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅಲ್ವಾ? ನಾನೇನು ನಿಮ್ ತರ ಕ್ರಿಮಿನಲ್ ಅಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಅದಕ್ಕೆ ನೀವು ಅವಕಾಶ ಸಿಕ್ಕಾಗೆಲ್ಲ ನನಗೆ, ನನ್ ಮಗಂಗೆ ಮನಸ್ಸು ಇಚ್ಛೆ ಟಾರ್ಚರ್ ಮಾಡ್ತಾನೆ ಇರ್ತೀರಾ.
ಆದ್ರೆ ಇವತ್ತು ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನನ್ ಮಗ ಇನ್ನೂ ಚಿಕ್ಕವನು, ಅವನ್ ಮೆಂಟಲ್ ಹೆಲ್ತ್ ಜೊತೆ ಆಟ ಆಡೋಕೆ ನಾನು ಅವಕಾಶ ಕೊಡಲ್ಲ ಅಂತ ಹೇಳಿದ್ಲು. ವಿಕ್ರಾಂತ್ಗೆ ಇದನ್ನೆಲ್ಲ ನೋಡಿ ನಗೂನೂ ಬರ್ತಾ ಇತ್ತು, ಹಾಗೆ ಮಜಾನೂ ಅನ್ನಿಸ್ತು. ಯಾಕೆ ಅಂದ್ರೆ ಅವನಿದೆ ಫಸ್ಟ್ ಟೈಮ್ ಈ ತರ ಹುಡುಗಿನ ನೋಡ್ತಾ ಇದ್ದ. ಅವಳು ತನ್ನ ಮಗನ್ಗೋಸ್ಕರ ಎಲ್ಲರ ಹತ್ರನೂ ಹೋರಾಡ್ತಿದ್ಲು. ಅವಳಿಗೆ ಪೊಲೀಸ್ ಅವ್ರದಾಗ್ಲಿ ಸಮಾಜದ್ದಾಗ್ಲಿ ಯಾರ್ದು ಭಯ ಇರ್ಲಿಲ್ಲ. ಇಂಚರಾನ ಹೇಗ್ ಒಪ್ಸೋದು ಅಂತ ಗೊತ್ತಾಗ್ದೆ ದೀಪಿಕಾ ತಲೆ ಕೆಡಿಸ್ಕೊಂಡ್ಲು. ಈಗ ತಾನ್ ಏನ್ ಹೇಳಿದ್ರೂ ಉಪಯೋಗ ಇಲ್ಲ ಅಂತ ಅವಳಿಗೆ ಆಲ್ರೆಡಿ ಗೊತ್ತಾಗಿತ್ತು. ಸ್ವಲ್ಪ ಹೊತ್ತಿನ ಮುಂಚೆ ಮಯೂರ್ ಕೂಡ ಕೈ ಚೆಲ್ಲಿದ್ ನೋಡಿ ಈ ಪರಿಸ್ಥಿತಿಯಿಂದ ಹೇಗ್ ಹೊರಗಡೆ ಬರೋದು ಅಂತಾನೆ ಅವಳಿಗೆ ತಿಳಿಲಿಲ್ಲ. ಮನಸ್ಸು ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ತನ್ನ ಅಹಂನ ಪಕ್ಕಕ್ಕಿಟ್ಟು ಆರ್ಯ ಹತ್ರ ಕ್ಷಮೆ ಕೇಳೋದು ಬಿಟ್ಟು ಈಗ ಅವಳಿಗೆ ಬೇರೆ ಯಾವ ದಾರಿನೂ ಉಳಿದಿರ್ಲಿಲ್ಲ. ಅದೇನಾಗುತ್ತೋ ಆಗ್ಲಿ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅನ್ಕೊಂಡು ದೀಪಿಕಾ ಆರ್ಯ ಅಂತ ಕರೆದ್ಲು. ವಿಲ್ಲನ್ ಆಂಟಿ ಬಾಯ್ನಲ್ಲಿ ತನ್ನ ಹೆಸರು ಕೇಳಿ ಆರ್ಯ ತನ್ನ ಕಣ್ಣೀರೊರೆಸ್ಕೊಂಡು ದೀಪಿಕಾ ಹತ್ರ ಹೋಗಿ ಸುಮ್ನೆ ನಿಂತ್ಕೊಂಡ. ಐ ಆಮ್ ಸಾರಿ. ದೀಪಿಕಾ ಆರ್ಯನ್ ಹತ್ರ ತುಂಬಾ ಕಷ್ಟದಿಂದ ಹೇಳ್ತಾ ನಾಚಿಕೆಲಿ ತನ್ನ ಮುಖ ಕೆಳಗಡೆ ಹಾಕೊಂಡ್ಲು. ಯಾಕೆ ಅಂದ್ರೆ ಆರ್ಯನ್ ಹತ್ರ ಕ್ಷಮೆ ಕೇಳೋ ಹಾಗಾಗತ್ತೆ ಅಂತ ಅವಳು ಊಹೆ ಕೂಡ ಮಾಡಿರ್ಲಿಲ್ಲ. ಅವಳು ಮನಸಾರೆ ಕ್ಷಮೆ ಕೇಳ್ತಿಲ್ಲ. ಇದೆಲ್ಲ ಫೇಕ್ ಅಪಾಲಜಿ ಅಂತ ಇಂಚರಾಗೆ ಗೊತ್ತಾಗೋಕೆ ಜಾಸ್ತಿ ಸಮಯ ಹಿಡಿಲಿಲ್ಲ. ಯಾಕೆ ಅಂದ್ರೆ ತನ್ನ ತಂಗಿ ಮನಸ್ಸಲ್ಲಿ ಏನ್ ನಡೀತಿದೆ, ಅವಳ ಬುದ್ಧಿ ಎಂತದ್ದು ಅಂತ ಇಂಚರಾಗೆ ಚೆನ್ನಾಗ್ ಅರ್ಥ ಆಗಿತ್ತು. ಇದೇನ್ ದೀಪಿಕಾ, ಹೀಗ ಕ್ಷಮೆ ಕೇಳೋದು? ಸಾರಿ ಕೇಳೋದನ್ನ ಮನಸ್ಸಿಂದ ಕೇಳ್ಬೇಕು, ಆಗ್ಲೇ ಅದಕ್ ಬೆಲೆ ಬರೋದು. ಆದ್ರೆ ಅದಕ್ಕೂ ಮೊದಲು ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ ಅನ್ನೋದನ್ನೂ ಹೇಳು ಅಂದ್ಲು. ಇಂಚರ ಒತ್ತಾಯ ಹಠ ನೋಡಿ ದೀಪಿಕಾಗೆ ಮತ್ತಷ್ಟು ಕೋಪ ಬಂತು. ಆದ್ರೆ ಈ ಟೈಮ್ನಲ್ಲಿ ಅವಳು ತನ್ನ ಕೋಪ ನುಂಗ್ಕೊಳ್ದೆ ಬೇರೆ ದಾರಿ ಇರ್ಲಿಲ್ಲ. ಅವಳು ತನ್ನ ಮನ್ಸು ಕೂಲಾಗಿಟ್ಕೊಳ್ಳೋಕೆ ಅಂತ ಕಣ್ಮುಚ್ಚಿ ಒಂದು ಡೀಪ್ ಬ್ರೆತ್ ತಗೊಂಡು, ನೋ ದೀಪಿಕಾ, ಕೂಲ್, ಈಗ ನೀನ್ ಪ್ಯಾನಿಕ್ ಆಗ್ಬಾರ್ದು ಅಂತ ತನಗ್ ತಾನೇ ಸಮಾಧಾನ ಮಾಡ್ಕೊಂಡ್ಲು. ಆರ್ಯ, ಆಂಟಿ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನನ್ನ ಕ್ಷಮ್ಸು. ನನ್ ಮಾತಿನ ಅರ್ಥ ಅದಾಗಿರ್ಲಿಲ್ಲ. ನಾನು ನನ್ ಮಾತ್ ವಾಪಸ್ ತಗೋತೀನಿ ಅಂದ್ಲು. ದೀಪಿಕಾ ಈ ರೀತಿ ಕ್ಷಮೆ ಕೇಳ್ತಾ ಇರೋದ್ ನೋಡಿ ಮಯೂರ್ಗೆ ಇನ್ನಷ್ಟು ಅವಮಾನ ಆಯ್ತು. ಯಾಕೆ ಅಂದ್ರೆ ಮೊದ್ಲೇ ಅವನಿಗೆ ತಾವೇನೋ ತಪ್ಪು ಮಾಡಿದೀವಿ ಅನ್ನೋ ತರ ಜನರೆಲ್ಲ ಮಾತಾಡ್ತಿರೋದೇ ಕೋಪ ತರ್ಸಿತ್ತು. ಅದ್ರಲ್ಲೂ ದೀಪಿಕಾ ಎಲ್ಲರ ಮುಂದೆ ಹೀಗ್ ತಪ್ಪೊಪ್ಕೊಳ್ತಾ ಇರೋದ್ ನೋಡಿ ಅವನ್ ಒಳಗೊಳಗೆ ಹತ್ಕೊಂಡು ಉರಿತಿದ್ದ. ಇಷ್ಟೊತ್ತು ಅಳ್ತಿದ್ದ ಆರ್ಯನ್ ಮುಖದಲ್ಲಿ ವಿಲನ್ ಆಂಟಿ ಅಪಾಲಜಿ ಕೇಳಿ ಬೇರೆನೆ ಶೈನ್ ಕಾಣಿಸ್ಕೊಳ್ತು. ಆಗ ಅವನು, ವಾವ್, ನನ್ ಫ್ರೆಂಡ್ ತುಂಬಾ ಸೂಪರ್, ಈ ವಿಲನ್ ಆಂಟಿಗೆ ಸರಿಯಾಗಿ ಮಾಡಿದ್ಲು ಅನ್ಕೊಂಡು ತನ್ ಮಮ್ಮಿ ಬ್ರೇವರಿಗೆ ಕ್ರೆಡಿಟ್ ಕೊಡ್ಬೇಕು ಅನ್ಕೊಂಡ. ದೀಪಿಕಾ ಈಗ ಸಾರಿ ಕೇಳಿದ ರೀತಿ ಇಂಚರಾಗೆ ತೃಪ್ತಿಯಾಗಿ ಅವಳು ನೈಫ್ ಟೇಬಲ್ ಮೇಲಿಟ್ಲು. ಅದನ್ನ ನೋಡಿ ದೀಪಿಕಾಗೆ ಹೋದ ಜೀವ ವಾಪಸ್ ಬಂದ ಹಾಗಾಯ್ತು. 2 ಹೆಜ್ಜೆ ಹಿಂದೆ ಹೋಗಿ ನಿಂತ್ಕೊಂಡ್ಲು. ಮಯೂರ್ ಮತ್ತು ದೀಪಿಕಾ ಹೊರಡ್ತಾ ಇದ್ದ ಹಾಗೆ ಹೋಟೆಲ್ ಸ್ಟಾಫ್, ಕಸ್ಟಮರ್ಸ್ ಎಲ್ರೂ ಸುಮ್ನಾಗಿ ಪೂರ್ತಿ ಹೋಟೆಲ್ ಸೈಲೆಂಟ್ ಆಗೋಯ್ತು. ಎಲ್ರೂ ಅವ್ರ ಜಾಗದಲ್ಲಿ ಹೋಗ್ ಕೂತ್ಕೊಂಡು ಇದೇ ವಿಷಯ ಮಾತಾಡ್ತಾ ಇದ್ರು. ಸ್ವಲ್ಪ ಜನ ದೀಪಿಕಾ ಮತ್ತೆ ಮಯೂರ್ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ ಸ್ವಲ್ಪ ಜನ ಇಂಚರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ರು. ಅದೆಲ್ಲ ಇಂಚರ ಕಿವಿಗ್ ಬಿದ್ರು ಅದ್ರಿಂದ ಅವಳಿಗೆ ಯಾವುದೇ ಡಿಫ್ರೆನ್ಸ್ ಆಗ್ಲಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಆಗಿದ್ದ ಅವ್ಯವಸ್ಥೆ ಎಲ್ಲ ತಣ್ಣಗಾಗಿದ್ರಿಂದ ಇಂಚರ ಕೂಲಾಗಿ ತನ್ನ ತಲೆ ಹಿಡ್ಕೊಂಡ್ ಕೂತ್ಲು. ಆಗ ವೇಟರ್ ಒಬ್ನು, ಮೇಡಮ್ ನೀರ್ ಕುಡಿರಿ ಅಂತ ಇಂಚರಾಗೆ ನೀರ್ ಲೋಟ ಕೊಡ್ತಾ ಹೇಳ್ದ. ತಾನ್ ಸಿಟ್ಟಾಗಿದ್ದು ದೀಪಿಕಾಗೆ ಚಾಕು ಹಿಡ್ದಿದ್ದು ಎಲ್ಲಾ ನೋಡಿದ ಮೇಲೂ ಹೋಟೆಲ್ ಅವರು ತನಗೆ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಕೊಡಲ್ಲ, ತಾನಿಲ್ಲಿಂದ ಹೋಗೋದೇ ಬೆಸ್ಟ್ ಅಂತ ಅವಳು ಅನ್ಕೋತಿದ್ಲು. ಆದ್ರೆ ವೇಟರ್ ಬಂದಿದ್ ನೋಡಿ ಅವಳು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಯ್ತು. ಮೇಡಮ್, ನಿಮ್ ಸಾಹಸ ನೋಡಿ ತುಂಬಾ ಖುಷಿ ಆಯ್ತು. ಒಳ್ಳೆ ಮಾಲಾಶ್ರೀ ಸಿನಿಮಾ ನೋಡ್ದಾಗಾಯ್ತು. ಅದೇನ್ ಖದರ್ ಮೇಡಮ್ ನಿಮ್ದು. ನಾನು ಇಲ್ಲಿ ತನಕ ನಿಮ್ ತರ ಧೈರ್ಯವಂತ ಹುಡುಗಿನ ನೋಡೇ ಇರ್ಲಿಲ್ಲ. ನಿಮ್ ಮಗು ಜೊತೆ ಆ ಹೆಂಗ್ಸು ಮಾತಾಡಿರೋ ರೀತಿ ಸ್ವಲ್ಪನೂ ಸರಿ ಇರ್ಲಿಲ್ಲ. ಯಾರೂ ಅವಳ ಮಾತು ಒಪ್ಪೋ ಹಾಗೆ ಇರ್ಲಿಲ್ಲ ಅಂತ ವೇಟರ್ ಇಂಚರ ಹತ್ರ ಹೇಳ್ದ. ಇಂಚರ ಸುಮ್ನೆ ನೀರ್ ಕುಡಿತಾ ಅವನ್ ಮಾತ್ ಕೇಳಿಸ್ಕೊಂಡ್ಲು. ಅವಳಿಗೆ ಅವನ್ ಮಾತ್ಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ತಿಳಿದೆ, ನೀರ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಖಾಲಿಯಾಗಿರೋ ನೀರಿನ ಲೋಟ ಕೆಳಗಡೆ ಇಡ್ತಾ ಹೇಳಿದ್ಲು. ಇದು ಬಿಟ್ರೆ ಅವಳ ಹತ್ರ ಹೇಳೋಕೆ ಬೇರೆ ಏನೂ ಇರ್ಲಿಲ್ಲ.
ಫ್ರೆಂಡ್, ಆರ್ ಯು ಆಲ್ ರೈಟ್ ಅಂತ ಆರ್ಯ ಟೆನ್ಷನ್ ಮಾಡ್ಕೊಂಡಿರೋ ಇಂಚರ ಮುಖ ನೋಡಿ ಕೇಳ್ದ. ಆಗ ಇಂಚರ, ಆರ್ಯ, ನೀನು ದೀಪಿಕಾ ಆಂಟಿಗೆ ಕಿಕ್ ಮಾಡಬಾರ್ದಾಗಿತ್ತು. ನಾನು ನಿನಗಿಂತ ಬ್ಯಾಡ್ ಮ್ಯಾನರ್ಸ್ ಹೇಳ್ಕೊಟ್ಟಿರ್ಲಿಲ್ಲ ಅಲ್ವಾ? ದೊಡ್ಡೋರ್ಗೆ ಹಾಗೆಲ್ಲ ಮಾಡೋದು ತಪ್ಪು ಅಂತ ಆರ್ಯಂಗೆ ಅರ್ಥ ಮಾಡ್ಸೋ ತರ ಹೇಳಿದ್ಲು. ಆರ್ಯ ಇಂಚರ ಮಾತನ್ನೆಲ್ಲ ಸಮಾಧಾನದಲ್ಲಿ ಕೇಳ್ತಾ ಇದ್ದ. ಅವಳು ಕಂಟಿನ್ಯೂ ಮಾಡಿ, ನೀನು ದೀಪಿಕಾಗೆ ಹಾಗೋದಿದೇ ಇದ್ದಿದ್ರೆ ವಿಷಯ ಇಷ್ಟೆಲ್ಲ ಮುಂದುವರಿತಾನೇ ಇರ್ಲಿಲ್ಲ. ನಿನಗೆ 6 ಇಯರ್ಸ್ ಆಗಿದೆ ಅಲ್ವಾ? ನೀನ್ ತುಂಬಾ ಏನ್ ಚಿಕ್ಕ ಮಗು ಅಲ್ಲ, ಸ್ವಲ್ಪ ಯೋಚನೆ ಮಾಡಿ ನಡ್ಕೋಬೇಕಿತ್ತು ಅಂದ್ಲು. ಅದಕ್ಕವನು, ನಾನು ಈಗ ಮಾಡಿರೋದು ಸರಿ ಅಲ್ಲ ಅಂತ ನನಗ್ ಗೊತ್ತು ಫ್ರೆಂಡ್, ಆದ್ರೆ ನಾನು ಇದನ್ನೆಲ್ಲ ದೀಪಿಕಾ ಆಂಟಿ ನಿನ್ ಹತ್ರ ಸಾರಿ ಕೇಳಲಿ ಅಂತ ಮಾಡ್ದೆ ಅಷ್ಟೇ. ಅವಳಿಗೆ ಹರ್ಟ್ ಮಾಡೋ ಇಂಟೆನ್ಷನ್ ನನ್ಗಿರ್ಲಿಲ್ಲ ಅಂದ. ಆಗ ಇಂಚರ, ಒಂದ್ ಮಾತ್ ನೆನ್ಪಿಟ್ಕೋ ಆರ್ಯ, ಏನೇ ಆದ್ರೂ ವೈಲೆನ್ಸ್ ಮಾಡೋದು, ಇನ್ನೊಬ್ಬರಿಗೆ ನೋವ್ ಮಾಡೋದು ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಸಾಧ್ಯ ಆದಷ್ಟು ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನಾನ್ ಮಾಡಿರೋದೇ ಸರಿ ಅಂತ ಹೇಳ್ತಿಲ್ಲ, ಆ ಸಿಚುವೇಶನ್ ಹಾಗಿತ್ತು. ಅದಕ್ಕಾಗಿ ನಾನು ಸಾರಿ ಕೇಳ್ತೀನಿ, ಈಗ ನೀನು ಸಾರಿ ಕೇಳು ಅಂತ ಇಂಚರ ಮಗನ್ ಹತ್ರ ಅವನ್ ಫ್ರೆಂಡ್ ತರ ಮಾತಾಡಿ ಅವನಿಗೆ ಅರ್ಥ ಮಾಡ್ಸೋಕ್ ನೋಡಿದ್ಲು. ಅವಳ ಮಾತ್ಗೂ ಆರ್ಯಂಗೆ ಜೀವನದ ಪಾಠ ಹೇಳ್ತಾ ಇದ್ಲು. ಒಬ್ಳು ಒಳ್ಳೆ ತಾಯಿಯಾಗಿ ಅವಳೇ ಇದನ್ನೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇತ್ತು. ಯಾಕೆ ಅಂದ್ರೆ ಇವತ್ತಿನ ಇನ್ಸಿಡೆಂಟ್ ಆರ್ಯ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಇದು ಅವನ್ ಮೆಂಟಲ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗತ್ತೆ. ಯಾವ್ದೇ ಕಾರಣಕ್ಕೂ ಇದು ಅವನ್ ಮನ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ಬಾರ್ದು. ಇಲ್ಲ ಅಂದ್ರೆ ನನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಮುಂದೊಂದಿನ ಅವನು ಯಾರಿಗಾದ್ರೂ ಹೀಗೆ ಮಾಡ್ತಾನೆ ಅನ್ನೋ ಭಯದಿಂದ ಇಂಚರ ಅವನಿಗೆ ಫ್ಯಾಕ್ಟ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು. ಆರ್ಯ ಇಂಚರ ಮಾತ್ ಕೇಳ್ತಾ, ಓಕೆ ಫ್ರೆಂಡ್, ಐ ಆಮ್ ಸಾರಿ, ನಾನ್ ತಪ್ಪು ಮಾಡಿದೀನಿ ಅಂತ ನಂಗೆ ರಿಯಲೈಸ್ ಆಗಿದೆ. ನಾನು ಇನ್ಯಾವತ್ತೂ ಹೀಗ್ ಮಾಡಲ್ಲ, ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳ್ತಾ ಇಂಚರ ಹತ್ರ ಬಂದು ಅವಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಅವಳ ಕೆನ್ನೆಗೆ ಪ್ರೀತಿಯಿಂದ ಕಿಸ್ ಮಾಡ್ದ. ಮಗನ್ ಪ್ರೀತಿ ನೋಡಿ ಅವಳು ಒಳಗಡೆ ಇರೋ ನೋವು, ಸಂಕಟ ಎಲ್ಲ ದೂರ ಆಗಿ ಅವಳ ಮನಸ್ಸು ಆಗ್ತಾನೆ ಸುನಾಮಿ ಬಂದ್ ಹೋಗಿರೋ ಸಮುದ್ರದ ತರ ಸೈಲೆಂಟ್ ಆಗಿತ್ತು. ಅದೇ ಫೀಲ್ನಲ್ಲಿ ಆರ್ಯನ್ನ ಟೈಟ್ ಆಗಿ ತಬ್ಕೊಂಡಿದ್ದವಳಿಗೆ ತನಗೆ ಹೆಲ್ಪ್ ಮಾಡಿರೋ ವ್ಯಕ್ತಿ ಒಬ್ರು ಇದೇ ಹೋಟೆಲಲ್ಲೇ ಇದಾರೆ ಅನ್ನೋದು ನೆನ್ಪಾಯ್ತು. ವಿಕ್ರಾಂತ್ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಪೊಲೀಸ್ ಅವರು ಇಂಚರಾನ ಅರೆಸ್ಟ್ ಮಾಡಿರ್ತಿದ್ರು. ಅವನಿಗೆ ಪೊಲೀಸ್ ಟೀಮ್ನವರೆಲ್ಲ ಸೆಲ್ಯೂಟ್ ಮಾಡಿದ್ ನೋಡಿ ಅವ್ರ ಸೀನಿಯರ್ ಆಫೀಸರ್ ಇರ್ಬೇಕು ಅಂತ ಇಂಚರ ಅನ್ಕೊಂಡ್ಲು. ಆ ವ್ಯಕ್ತಿ ಯಾರು? ನಾವ್ ಯಾರು ಅಂತ ಪರಿಚಯ ಇಲ್ದೇ ಹೋದ್ರು ಅವರು ನಮ್ಗೆ ಹೆಲ್ಪ್ ಮಾಡಿದ್ರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಅಂದ್ಕೊಂಡು ತನ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕುದ್ಲು. ಆದ್ರೆ ಅಲ್ಲೆಲ್ಲೂ ವಿಕ್ರಾಂತ್ ಕಾಣಿಸ್ಲಿಲ್ಲ. ಅವಳು ಅಲ್ಲೇ ಹತ್ರದಲ್ಲಿದ್ದ ವೇಟರ್ನ ಕರೆದು, ಎಕ್ಸ್ಕ್ಯೂಸ್ ಮೀ, ಆಗ ಪೊಲೀಸ್ ಅವ್ರ ಜೊತೆ ನಿಂತ್ಕೊಂಡ್ ಮಾತಾಡ್ತಾ ಇದ್ರಲ್ಲ, ಅದೇ ಎಲ್ರೂ ಅವ್ರಿಗೆ ಸೆಲ್ಯೂಟ್ ಮಾಡ್ತಾ ಇದ್ರು ನೋಡಿ, ಅವ್ರು ಎಲ್ಲಿ ಹೋದ್ರು ಅಂತೇನಾದ್ರೂ ನೋಡಿದ್ರಾ ಅಂತ ಕೇಳಿದ್ಲು. ವೇಟರ್ಗೆ ಇಂಚರ ಹೇಳೋದ್ ಕೇಳಿ ಅವಳು ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ಗೊತ್ತಾಗಿ ಅವನು ಅಲ್ಲೇ ಹತ್ರದಲ್ಲಿದ್ದ ಗ್ಲಾಸ್ ಚೇಂಬರ್ ಹತ್ರ ಹೋಗೋಕೆ ದಾರಿ ತೋರಿಸ್ದ. ಇಂಚರ ಆರ್ಯನ್ ಕರ್ಕೊಂಡು ಸೀದಾ ಆ ಕಡೆ ಹೊರಟ್ಲು. ಅವಳು ಅಲ್ಲಿಗ್ ಹೋಗಿ ಚೇಂಬರ್ ಬಾಗ್ಲು ತೆಗಿತಾ ಇದ್ದ ಹಾಗೆ ಒಳಗಡೆ ರೌಂಡ್ ಟೇಬಲ್ ಹತ್ರ ಕೂತ್ಕೊಂಡಿರೋ ವಿಕ್ರಾಂತ್ ಕಾಣಿಸ್ದ. ಅವನ್ ಜೊತೆ ಅವನ್ ಫ್ರೆಂಡ್ ಸಂಗಮ್ ಚಕ್ರವರ್ತಿ ಕೂಡ ಕೂತಿದ್ದ. ಆದ್ರೆ ಅವನ್ ಬಾಗಿಲ್ ಹಿಂದೆ ಕೂತಿದ್ರಿಂದ ಇಂಚರಾಗೆ ಅವನ್ ಕಾಣಿಸ್ಲಿಲ್ಲ. ಸರ್ ಅಂತ ಇಂಚರ ವಿಕ್ರಾಂತ್ನ ನೋಡ್ತಾ ಕರೆದ್ಲು. ಅವಳ ವಾಯ್ಸ್ ಕೇಳ್ತಿದ್ದ ಹಾಗೆ ಅವನು ಎಸ್ ಮಿಸ್ ಅಂತ ಹೇಳ್ತಾ ಅವಳ ಕಡೆ ತಿರುಗ್ದ. ಆಗ ಇಂಚರ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಅಸ್. ನಿಮ್ಮಿಂದ ನಮ್ಗೆ ತುಂಬಾ ಉಪಕಾರ ಆಯ್ತು. ನನ್ನೋರು ಅನ್ನಿಸ್ಕೊಂಡೋರೆ ನನಗೆ ಸಹಾಯ ಮಾಡದೇ ಇದ್ರು ನೀವು ನನ್ ಪರವಾಗಿ ಮಾತಾಡಿದ್ರಿ. ಅದಕ್ಕೆ ಇಲ್ಲಿಂದ ಹೊರಡೋ ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಂದ್ಲು. ಅಷ್ಟೊತ್ತಿಗೆ ಸಂಗಮ್ ತಿರುಗಿ ಇಂಚರ ಕಡೆ ನೋಡ್ದ. ಇಂಚರ ಮಾತ್ ಕೇಳಿ ವಿಕ್ರಾಂತ್ ಏನೋ ಹೇಳ್ಬೇಕು ಅನ್ಕೊಂಡ. ಆದ್ರೆ ಅದಕ್ಕಿಂತ ಮೊದಲು ಅವಳು ಅವನ್ ಪಕ್ಕದಲ್ಲಿರೋ ಸಂಗಮ್ನ ನೋಡಿ ಶಾಕ್ ಆಗಿ, ಅರೆ ನೀವೇನಿಲ್ಲಿ ಅಂತ ಕೇಳಿದ್ಲು. ಅವಳು ತನ್ ಮಾತ್ ಮುಗ್ಸೋಕೂ ಮುಂಚೆನೆ ಸಂಗಮ್ನ ನೋಡಿ ಖುಷಿಲಿ ಆರ್ಯ ಡ್ಯಾಡಿ ಅಂತ ಕಿರಿಚ್ದ. ಏನೋ ಡ್ಯಾಡಿನ? ತನ್ ಮಗನ್ ಸೇವ್ ಮಾಡೋಕೆ ಹೊರ್ಗಡೆ ಅವನ ಅಮ್ಮ ಎಷ್ಟೆಲ್ಲ ತೊಂದ್ರೆ ತಗೊಂಡ್ರು, ಆದ್ರೆ ಸಂಗಮ್ ಹೊರ್ಗಡೆ ನಡೀತಾ ಇರೋ ತಮಾಷೆನ ಸುಮ್ನೆ ನೋಡ್ತಾ ಕೂತಿದ್ನಲ್ಲ,
ಏನ್ ನಡೀತಿದೆ ಇಲ್ಲಿ? ಒಂದೂ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ವಿಕ್ರಾಂತ್ ಫುಲ್ ಕನ್ಫ್ಯೂಸ್ ಆಗೋದ. ತುಂಬಾ ದಿನದ ನಂತರ ಸಂಗಮ್ನ ನೋಡಿ ಆರ್ಯಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವನ್ ಜಸ್ಟ್ ಡ್ರಾಮಾಗೋಸ್ಕರ ಸಂಗಮ್ಗೆ ಡ್ಯಾಡಿ ಅಂತ ಕರೆದಿದ್ರು ಅವನ್ಗೆ ಹಾಗೆ ಕರೆಯೋದ್ರಲ್ಲಿ ತುಂಬಾನೇ ಖುಷಿ ಆಗ್ತಿತ್ತು. ಸಂಗಮ್ನ ನೋಡಿ ಖುಷಿ ಆದಾಗ್ಲೆಲ್ಲ ಅವನಿಗೆ ಗೊತ್ತಿಲ್ಲದೆ ಅವನ್ ಬಾಯಿಂದ ಡ್ಯಾಡಿ ಅಂತ ವರ್ಡ್ ಬಂದ್ಬಿಡ್ತಿತ್ತು. ಅವನು ತನ್ನ ಲೈಫ್ ಇಂಟೆನ್ಸ್ ಮೂಮೆಂಟ್ನಲ್ಲಿ ಸಂಗಮ್ನ ನೆನೆಸ್ಕೋತಿದ್ದ ಅಂತ ಇದ್ರಲ್ಲೇ ಗೊತ್ತಾಗ್ತಿತ್ತು. ಒಂದ್ ಕಡೆ ಆರ್ಯ ಸಂಗಮ್ನ ನೋಡಿ ಖುಷಿ ಆದ್ರೆ ಇಂಚರಾಗೆ ತಾನು ಸಂಗಮ್ ಜೊತೆ ಆಡಿದ್ ಲಾಸ್ಟ್ ಕಾನ್ವರ್ಸೇಷನ್ ನೆನ್ಪಾಯ್ತು. ಛೇ, ನಾನು ದೊಡ್ಡದಾಗಿ ಅಮೆರಿಕಾಗ್ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ. ಈಗ ನಾನ್ ಇಲ್ಲೇ ಇರೋದ್ ನೋಡಿ ಇವನು ನನ್ ಬಗ್ಗೆ ಏನ್ ಅನ್ಕೊಳಲ್ಲ ಅಂತ ಅವಳು ಯೋಚಿಸ್ತಿದ್ಲು. ಆದ್ರೆ ಆರ್ಯ ಸಂಗಮ್ ಹತ್ರ ಹೋಗಿ ಡ್ಯಾಡಿ, ಐ ಮಿಸ್ಡ್ ಯು ಅ ಲಾಟ್ ಅಂತ ಹೇಳ್ತಾ ಅವನನ್ನ ಟೈಟ್ ಆಗಿ ಹಗ್ ಮಾಡ್ಕೊಂಡ. ಅದನ್ ನೋಡಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ವಿಕ್ರಾಂತ್ಗೆ ತನ್ ಕಿವಿನ ತಾನೇ ನಂಬೋಕಾಗ್ಲಿಲ್ಲ. ಸೀರಿಯಸ್ಲಿ, ನಾನೇನ್ ಕನ್ಸ್ ಕಾಣ್ತಾ ಇದ್ದೀನಾ? ಈ ಹುಡುಗ ಯಾಕೆ ಸಂಗಮ್ಗೆ ಡ್ಯಾಡಿ ಅಂತ ಕರೀತಿದ್ದಾನೆ? ನನಗ್ ಗೊತ್ತಿದ್ದ ಹಾಗೆ ಇವನಿಗ್ ಮದ್ವೆನೇ ಆಗಿಲ್ಲ. ಅಂಥದ್ರಲ್ಲಿ ಮಗು ಆಗೋಕ್ ಹೇಗ್ ಸಾಧ್ಯ ಅಂತ ಆಶ್ಚರ್ಯಪಟ್ಟ. ಯಾಕೆ ಅಂದ್ರೆ ಸಂಗಮ್ ಚಿಕ್ಕ ಮಕ್ಕಳ ಜೊತೆ ಯಾವತ್ತೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ. ಹಾಗೆ ಅವನ್ ಮಕ್ಳನ್ನ ಇಷ್ಟಾನೂ ಪಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಸಂಗಮ್ಗೆ ಈ ಹುಡುಗ ಡ್ಯಾಡಿ ಅಂತಿದ್ದಾನೆ. ಇಲ್ಲ, ಈ ಹುಡುಗ ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಅನ್ಕೊಂಡು, ಪುಟ್ಟ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ, ಇವರು ನಿನ್ ಡ್ಯಾಡಿ ಅಲ್ಲ ಅಂತ ವಿಕ್ರಾಂತ್ ಆರ್ಯನ್ ಹತ್ರ ಹೇಳ್ದ. ಯಾಕೆ ಅಂದ್ರೆ ಸಂಗಮ್ ಸ್ವಭಾವ ಹೇಗೆ ಅಂತ ಗೊತ್ತಿದ್ರಿಂದ ಈ ತರ ಯಾವ್ದೋ ಹುಡುಗ ಬಂದು ತನಗ ಅಪ್ಪ ಅಂದ್ರೆ ಸಂಗಮ್ ಹಿಂದೂ ಮುಂದೂ ನೋಡ್ದೆ ಕಿರ್ಚ್ ಬಿಡ್ತಾನೆ ಅಂತ ವಿಕ್ರಾಂತ್ ಅಂದ್ಕೊಂಡಿದ್ದ. ಆದ್ರೆ ಅವನ್ ಗೆಸ್ ತಪ್ಪಾಗಿತ್ತು. ಅಲ್ಲ, ಇವನು ನನ್ ಫ್ರೆಂಡ್ ಸಂಗಮ್ ಚಕ್ರವರ್ತಿನೇನಾ? ಯಾವ್ದೋ ಮಗು ಅಪ್ಪ ಅಂತ ಕರ್ದು ಹಗ್ ಮಾಡ್ಕೊಂಡ್ರು ಅದ್ ಹೇಗ್ ಇವನು ಇಷ್ಟು ಕಾಮ ಕೂತಿದಾನೆ ಅಂತ ಅವನು ಯೋಚಿಸ್ತಿದ್ದ. ಅದನ್ನ ನೋಡಿ ಸಂಗಮ್, ಡೋಂಟ್ ಪ್ಯಾನಿಕ್ ಬ್ರೋ, ಐ ವಿಲ್ ಟೆಲ್ ಯು ಲೇಟರ್ ಅಂತ ಹೇಳಿ ಸನ್ನೆ ಮಾಡ್ದ. ಅದನ್ ನೋಡಿ ವಿಕ್ರಾಂತ್ಗೆ ಸ್ವಲ್ಪ ಸಮಾಧಾನ ಆಯ್ತು. ಆರ್ಯ, ನೀನ್ ಸರಿಯಾಗಿ ಊಟ ಮಾಡ್ದೆ ತಾನೆ ಅಂತ ಸಂಗಮ್ ಆರ್ಯನ್ನ ತನ್ ಕಾಲ್ ಮೇಲ್ ಕೂರಿಸ್ಕೊಂಡು ಕೇಳ್ದ. ಅವನ್ ಮಾತ್ ಕೇಳಿ ಆರ್ಯ ಒಂದ್ಸಲ ಇಂಚರ ಕಡೆ ನೋಡಿ ಆಮೇಲೆ ತನ್ನ ಹೊಟ್ಟೆ ಮೇಲ್ ಕೈ ಇಟ್ಟು, ನೋ, ನಂಗೆ ತುಂಬಾ ಹಸು ಆಗ್ತಿದೆ ಅಂತ ಹೇಳ್ದ. ಆಗ ಸಂಗಮ್, ಅಯ್ಯೋ ಹೌದೇನೋ, ಸರಿ ನೀನೇನ್ ತಿಂತೀಯಾ ಅಂತ ಆರ್ಯನ್ ಮುಂದೆ ಮೆನು ಕಾರ್ಡ್ ಹಿಡಿದು ಕೇಳ್ದ. ಆರ್ಯ ಮೆನು ಕಾರ್ಡ್ ನೋಡಿ ತನ್ನ ಫೇವ್ರೆಟ್ ಡಿಶ್ನ ಸರ್ಚ್ ಮಾಡ್ತಿರೋವಾಗ ಸಂಗಮ್ ಇಂಚರಾಗೆ ಕೂತ್ಕೋ ಅಂತ ಸನ್ನೆ ಮಾಡಿ, ಡು ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಅಂತ ಕೇಳ್ದ. ಅವಳು ಕೂತ್ಕೊಂಡು, ಇಲ್ಲ, ನನಗೆ ಹೊಟ್ಟೆ ತುಂಬಿದೆ ಅಂದ್ಲು. ಸಂಗಮ್ ಇಂಚರ ಆರ್ಯ ಜೊತೆ ಇಷ್ಟು ಪೊಲೈಟ್ ಆಗಿ ಮಾತಾಡ್ತಿರೋದ್ ನೋಡಿ ವಿಕ್ರಾಂತ್ಗೆ ಅವ್ರ 3 ಜನರ ಮಧ್ಯೆ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ಲಿಲ್ಲ. ಸಂಗಮ್ ಆರ್ಯ ಇಂಚರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿರೋದ್ ನೋಡಿ ವಿಕ್ರಾಂತ್ಗೆ ತುಂಬಾ ಕನ್ಫ್ಯೂಸ್ ಆಯ್ತು. ಏನಾಗ್ತಾ ಇದೆ ಇಲ್ಲಿ? ಇದ್ರ ಬಗ್ಗೆ ನಾನ್ ಆದಷ್ಟು ಬೇಗ ಸಂಗಮ್ ಹತ್ರ ಮಾತಾಡ್ಲೇಬೇಕು ಅಂತ ಅವನ್ ಅನ್ಕೋತಾ ಇದ್ದ. ಈ ಕಡೆ ಆರ್ಯ ಸಂಗಮ್ ಜೊತೆ ಮಾತಾಡ್ತಾ ಚೈನೀಸ್ ಡಿಶ್ ಎಂಜಾಯ್ ಮಾಡ್ತಿದ್ದ. ಆದ್ರೆ ಇಂಚರಾಗೆ ಅಲ್ಲಿ ಕೂತ್ಕೊಳ್ಳೋಕೆ ಮುಜುಗರ ಆಗ್ತಿತ್ತು. ತನ್ನನ್ನ ಇಲ್ ನೋಡಿ ಸಂಗಮ್ ಮನಸ್ನಲ್ಲಿ 100 ಪ್ರಶ್ನೆ ಹುಟ್ಕೊಂಡಿರತ್ತೆ ಅಂತ ಅವಳು ಗೊತ್ತಿತ್ತು. ಆದ್ರೆ ಈಗ ಅವಳೇನು ಹೇಳೋ ಅಥವಾ ಕೇಳೋ ಮೂಡಲ್ಲಿ ಇರ್ಲಿಲ್ಲ. ಆರ್ಯ, ಏನಾಯ್ತು ಅಂತ ಸರಿಯಾಗಿ ಹೇಳೋ, ನೀವು ಅಮೆರಿಕಾಗೆ ವಾಪಸ್ ಹೊರಟಿದ್ರಿ ಅಲ್ವಾ ಅಂತ ಸಂಗಮ್ ಕ್ಯೂರಿಯಸ್ ಆಗಿ ಕೇಳ್ದ. ಇಂಚರ ಗೆಸ್ ನಿಜಾನೇ ಆಯ್ತು. ಆದ್ರೆ ತನ್ನ ಮನ್ಸ್ನಲ್ಲಿರೋದನ್ನ ಸಂಗಮ್ ಡೈರೆಕ್ಟ್ ಆಗಿ ಆರ್ಯನ್ ಹತ್ರ ಕೇಳ್ತಾನೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಆರ್ಯ ಏನೇ ಹೇಳಿದ್ರು ಅದಕ್ಕೆ ಯಾವುದೇ ಫಿಲ್ಟರ್ ಇರಲ್ಲ, ಸತ್ಯನೇ ಹೇಳ್ತಾನೆ ಅನ್ನೋದು ಸಂಗಮ್ಗೂ ಚೆನ್ನಾಗ್ ಗೊತ್ತಿತ್ತು. ಆರ್ಯ ಊಟ ಮಾಡ್ತಾನೆ, ಎಲ್ಲ ಆ ದೀಪಿಕಾ ಆಂಟಿನೇ ಮಾಡಿದ್ದು. ನಾವು ನಿಮ್ ಮನೆಯಿಂದ ಏರ್ಪೋರ್ಟಿಗೆ ಹೋದ್ವಾ, ಆದ್ರೆ ಅಲ್ಲಿ ಹೋಗ್ತಿದ್ದ ಹಾಗೆ ನಾವು ಅಮೆರಿಕಾಗ್ ಹೋಗಕ್ಕಾಗಲ್ಲ ಅಂತ ಫ್ರೆಂಡಿಗೆ ಗೊತ್ತಾಯ್ತು. ಅದಕ್ಕೆ ನಾವು ಬೆಂಗಳೂರಲ್ಲೇ ಇರೋ ಹಾಗಾಯ್ತು. ಆಮೇಲೆ ಫ್ರೆಂಡ್ ಇಲ್ಲೇ ಜಾಬ್ ಸರ್ಚ್ ಮಾಡ್ತಿದ್ಲು. ಆ ಆಂಟಿ ಫ್ರೆಂಡ್ಗೆ ಜಾಬ್ ಕೂಡ ಸಿಗದೆ ಇರೋ ಥರ ಮಾಡಿದ್ಲು. ಇವತ್ತು ಇಲ್ಲಿಗೂ ಬಂದು ಫ್ರೆಂಡ್ಗೆ ತೊಂದರೆ ಕೊಟ್ಲು. ದೇ ಆರ್ ವೆರಿ ಬ್ಯಾಡ್ ಅಂತ ಪೂರ್ತಿ ಸತ್ಯ ಹೇಳ್ಬಿಟ್ಟ. ಅವನು ಹಾಗೆ ಹೇಳೋವಾಗ ಇಂಚರ ತುಂಬಾ ಸಲ ಸನ್ನೆ ಮಾಡಿ ಅವನ್ನ ತಡಿಯೋಕ್ ನೋಡಿದ್ರು ಅದು ಸಾಧ್ಯ ಆಗ್ಲಿಲ್ಲ.
ಸಂಗಮ್ಗೆ ದೀಪಿಕಾ ಇಂಚರ ಮಧ್ಯೆ ನಡೀತಿರೋ ಜಗಳ ನೋಡಿನೇ ಇಂಚರ ಅಮೆರಿಕಾಗ್ ಹೋಗದೆ ಇರೋಕೆ ಆ ದೀಪಿಕಾನೇ ಏನೋ ಮಾಡಿರ್ತಾಳೆ ಅಂತ ಡೌಟ್ ಬಂದಿತ್ತು. ಆದ್ರೆ ಈಗ ಆರ್ಯ ಹೇಳಿದ್ ಕೇಳಿ ಕನ್ಫರ್ಮ್ ಆಯ್ತು. ಈಗ ಅವನಿಗೆ ಇಂಚರ ಯಾಕೆ ದಿ ಆರ್ಟ್ ಎಂಟರ್ಟೈನ್ಮೆಂಟ್ ಕಂಪನಿಗೆ ಜಾಬ್ ಅಪ್ಲೈ ಮಾಡಿದ್ಲು ಅಂತಾನೂ ಅರ್ಥ ಆಯ್ತು. ಇದೆಲ್ಲ ಯೋಚಿಸ್ತಿದ್ದಾಗೆ ಅವನಿಗೆ ಇಷ್ಟೊತ್ತು ಇಂಚರ ಮೇಲಿದ್ದ ಕೋಪ ಎಲ್ಲ ಇಳಿದು ಅವಳ ಧೈರ್ಯ, ಛಲ ಎಲ್ಲ ನೋಡಿ ಅವಳ ಬಗ್ಗೆ ಗೌರವ ಇನ್ನೂ ಜಾಸ್ತಿ ಆಯ್ತು. ಇದನ್ನೆಲ್ಲ ನೋಡ್ತಿದ್ದ ವಿಕ್ರಾಂತ್ಗೂ ಕ್ಯೂರಿಯಾಸಿಟಿ ತಡಿಯೋಕಾಗ್ದೆ, ಬ್ರೋ, ಇವರು ನನ್ನ ಅತ್ಗೆನಾ? ನನಗ್ ಪರಿಚಯ ಮಾಡ್ಸಲ್ವೇನೋ ಅಂತ ಕೇಳ್ದ. ವಿಕ್ರಾಂತ್ ಬಾಯಲ್ಲಿ ಅತ್ಗೆ ಅನ್ನೋ ವರ್ಡ್ ಕೇಳಿ ಇಂಚರ ಅಷ್ಟೇ ಅಲ್ಲ, ಸಂಗಮ್ ಕೂಡ ಶಾಕ್ ಆಗ್ಬಿಟ್ಟ. ತನ್ ಬೆಸ್ಟ್ ಫ್ರೆಂಡ್ ಸತ್ಯ ಏನು ಅಂತ ಗೊತ್ತಿಲ್ದೆ ಇಂಚರಾಗೆ ಅತ್ಗೆ ಅಂತ ಕರೀತಾನೆ ಅಂತ ಅವನ್ ಅನ್ಕೊಂಡೇ ಇರ್ಲಿಲ್ಲ. ಅವನ್ ಏನೋ ಹೇಳ್ಬೇಕು ಅಂತ ಬಾಯಿ ತೆರೆಯೋ ಅಷ್ಟ್ರಲ್ಲಿ ಇಂಚರ, ಇಲ್ಲ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿಮ್ಮ ಅತ್ಗೆ ಅಲ್ಲ. ನನ್ನ ಹೆಸರು ಇಂಚರ ಅಂತ. ಇವನು ನನ್ ಮಗ ಆರ್ಯ. ನಾನಿಲ್ಲಿ ನೀವು ನಮಗ್ ಮಾಡಿರೋ ಹೆಲ್ಪ್ಗೆ ಥ್ಯಾಂಕ್ಸ್ ಹೇಳೋಕೆ ಅಂತ ಬಂದೆ ಅಷ್ಟೇ ಅಂದ್ಲು. ನಿಜ ತಿಳ್ಕೊಳ್ಳೋ ವಿಕ್ರಾಂತ್ ಪ್ಲಾನ್ ಫ್ಲಾಪ್ ಆಯ್ತು. ಆದ್ರೆ ಇಂಚರ ಮಾತ್ ಕೇಳಿ ಅವನ್ ಕುತೂಹಲ ಇನ್ನೂ ಜಾಸ್ತಿ ಆಯ್ತು. ಮೊದಲು ಈ ಹುಡುಗ ಸಂಗಮ್ಗೆ ಡ್ಯಾಡಿ ಅಂದ. ಈಗ ನೋಡಿದ್ರೆ ಅವನಮ್ಮ ನನ್ನ ಅತ್ಗೆ ಅಲ್ಲ ಅಂತಿದ್ದಾಳೆ. ಏನ್ ಕತೆ ಇದು? ಡೆಫಿನೆಟ್ಲಿ ಇಲ್ಲೇನೋ ಸೀಕ್ರೆಟ್ ಇದೆ ಅಂತ ಅವನ್ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದ. ಅದನ್ ನೋಡಿ ಸಂಗಮ್ ಅವನ್ ಯೋಚನೆಗಳಿಗೆ ಬ್ರೇಕ್ ಹಾಕೋಕೆ, ಬಂದಾಗಿಂದ ಬರೀ ಮಾತೇ ಆಡ್ತಿದ್ಯಾ ವಿಕ್ಕಿ, ಮೊದ್ಲು ಊಟ ಮುಗ್ಸು ಅಂತ ಸನ್ನೆ ಮಾಡಿ ಹೇಳ್ದ. ಊಟ ಮುಗೀತಿದ್ದ ಹಾಗೆ ಇಂಚರ ಆರ್ಯ ಹೊರಡೋ ಟೈಮ್ ಬಂದೇ ಬಿಡ್ತು. ಆಗ ಆರ್ಯ ತನ್ನ ಹಳೆ ಟೆಕ್ನಿಕ್ ಯೂಸ್ ಮಾಡಿ ಸಂಗಮ್ ಹತ್ರ, ನನಗೆ ನಿಮ್ಮನ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ನೀವು ನಮ್ ಜೊತೆ ಬನ್ನಿ, ಇಲ್ಲ ಅಂದ್ರೆ ಮತ್ತೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ದ. ಆರ್ಯನ್ ಪ್ರೀತಿ ನೋಡಿ ಸಂಗಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ಅವನ್ ಹೇಳ್ದ ಹಾಗೆ ಮಾಡೋಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅಂತಾನೂ ಅನ್ನಿಸ್ತು. ಆರ್ಯ, ನಾಟ್ ಅಗೇನ್ ಅಂತ ಇಂಚರ ಜೋರಾಗಿ ಹೇಳಿ ಪ್ರತಿ ಸಲಿ ಪಾಠ ಹೇಳೋದು ಒಳ್ಳೇದಲ್ಲ ಅಂತ ಆರ್ಯಂಗೆ ಅರ್ಥ ಮಾಡ್ಸೋಕ್ ನೋಡಿದ್ಲು. ಅದನ್ ಕೇಳಿ ಸಂಗಮ್, ಬೈ ದ ವೇ, ನೀವಿರೋದೆಲ್ಲಿ? ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಕಾಲ್ ಮೇಲ್ ಕೂತಿರೋ ಆರ್ಯನ್ನ ಎದ್ ನಿಲ್ಲಿಸ್ತಾ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ಹೆಸಿಟೇಷನ್ ಆದ್ರೂ ಇನ್ ಸ್ವಲ್ಪ ಹೊತ್ತಾದ್ರೂ ಆರ್ಯ ಸಂಗಮ್ ಜೊತೆ ಇರ್ಲಿ ಅನ್ನೋ ಕಾರಣಕ್ಕೆ ಅವಳು ತನ್ನ ಅಡ್ರೆಸ್ ಹೇಳಿದ್ಲು. ಇಂಚರ, ಆರ್ಯ ಇಬ್ರು ಪಾರ್ಕಿಂಗ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾಗ ವಿಕ್ರಾಂತ್ಗೆ ಸಂಗಮ್ ಜೊತೆ ಪ್ರೈವೇಟ್ ಆಗಿ ಮಾತಾಡೋ ಅವಕಾಶ ಸಿಕ್ತು. ವಿಕಿ, ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ನೀನು ನಿನ್ ಕುತೂಹಲನ ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ನಾನು ನಿನಗೆಲ್ಲ ಹೇಳ್ತೀನಿ, ಬಟ್ ನಾಟ್ ನೌ ಅಂತ ಹೇಳಿ ಸಂಗಮ್ ವಿಕ್ರಾಂತ್ ಕ್ಯೂರಿಯಾಸಿಟಿಗೆ ಬ್ರೇಕ್ ಹಾಕ್ತ. ಅದನ್ ಕೇಳಿ ವಿಕ್ರಾಂತ್ಗೆ ತನ್ ಬೆಸ್ಟ್ ಫ್ರೆಂಡ್ ಲೈಫ್ನಲ್ಲಿ ತನಗ್ ಗೊತ್ತಿಲ್ಲದೆ ತುಂಬಾ ವಿಷಯ ನಡೀತಿದೆ ಅಂತ ಅಂದಾಜಾಯ್ತು. ಆದ್ರೆ ಅವನಾಗೆ ಹೇಳೋವರೆಗೂ ಕಾಯೋಣ ಅನ್ಕೊಂಡು ಸುಮ್ನಾದ. ಇಂಚರ, ಆರ್ಯ, ಸಂಗಮ್, ವಿಕ್ರಾಂತ್ 4 ಜನ ಒಂದೇ ಕಾರಲ್ಲಿ ಹೊರಟ್ರು. ಇಂಚರ, ಆರ್ಯ ಬ್ಯಾಕ್ ಸೀಟಲ್ಲಿ ಕೂತಿದ್ರೆ ವಿಕ್ರಾಂತ್ ಡ್ರೈವ್ ಮಾಡ್ತಿದ್ದ. ಸಂಗಮ್ ಅವನ್ ಪಕ್ಕ ಕೂತಿದ್ದ. ಮನೆ ಬರ್ತಿದ್ದ ಹಾಗೆ ಇಂಚರ ಕಾರಿಂದ ಇಳಿದು, ಥ್ಯಾಂಕ್ ಯು ಫಾರ್ ಟುಡೇ, ನಾವಿನ್ ಬರ್ತೀವಿ ಅಂತ ಹೇಳಿ ಈಸಿಯಾಗಿ ಬಾಯ್ ಹೇಳ್ಬಿಟ್ಲು. ಆದ್ರೆ ಆರ್ಯಂಗೆ ಸಂಗಮ್ನ ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಯ್ತು. ಅವನ್ ಪ್ರತಿ ಸಲ ಮಾಡ್ದಾಗೆ ಈ ಸಲನೂ ಸ್ಯಾಡ್ ಫೇಸ್ ಮಾಡ್ಕೊಂಡು, ನೀವು ನಮ್ ಹೊಸ ಮನೆ ಒಳಗ್ ಬರಲ್ವಾ ಅಂತ ಕೇಳ್ದ. ಇಲ್ಲ ಆರ್ಯ, ಇವತ್ತಾಗಲ್ಲ, ಇನ್ ಯಾವಾಗ್ಲಾದ್ರೂ ಬರ್ತೀನಿ ಅಂತ ಸಂಗಮ್ ಬಾಯ್ ಮಾತಿಗೆ ಹೇಳಿದ್ರು ಅವನ್ನ ಬಿಟ್ಟು ಹೋಗೋಕೆ ಅವನಿಗೂ ತುಂಬಾ ಕಷ್ಟ ಆಯ್ತು. ಆದ್ರೆ ಆರ್ಯನ್ ಬಗ್ಗೆ ತನಗೆ ಯಾಕೆ ಇಷ್ಟೆಲ್ಲ ಡೀಪ್ ಫೀಲಿಂಗ್ಸ್ ಇದೆ ಅನ್ನೋದೇ ಅವನಿಗೆ ಅರ್ಥ ಆಗ್ಲಿಲ್ಲ. ಆರ್ಯ ಎಲ್ ಫೋರ್ಸ್ ಮಾಡಿ ಸಂಗಮ್ನ ಒಳಗಡೆ ಕರೆದ್ಬಿಟ್ರೆ ಅನ್ನೋ ಭಯದಲ್ಲಿ ಇಂಚರ, ಆರ್ಯ, ಅವ್ರಿಗೆ ಕೆಲ್ಸ ಇರುತ್ತೆ, ಮತ್ತೆ ತೊಂದ್ರೆ ಕೊಡ್ಬೇಡ, ಲೆಟ್ಸ್ ಗೋ ಅಂತ ಹೇಳಿ ಆರ್ಯನ್ನ ಕೈ ಹಿಡ್ಕೊಂಡು ತಿರುಗಿ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹೊರಟ್ಲು. ಇಂಚರ ಮನೆ ಮೇಲ್ಗಡೆ ಫ್ಲೋರ್ನಲ್ಲಿತ್ತು. ಆರ್ಯನ್ ಬಿಟ್ ಬಾ ಅಂತ ವಿಕ್ರಾಂತ್ ಫೋರ್ಸ್ ಮಾಡಿದ್ರು ಸಂಗಮ್ ಮೇಲ್ಗಡೆ ಹೋಗ್ಲಿಲ್ಲ. ಇಂಚರ, ಆರ್ಯ ಮನೆ ಒಳಗಡೆ ಹೋಗೋವರೆಗೂ ಸಂಗಮ್ ವಿಕ್ರಾಂತ್ ನಿಂತು ನೋಡಿ ಆಮೇಲೆ ಕಾರ್ ಹತ್ಕೊಂಡು ವಾಪಸ್ ಹೊರಟ್ರು. ಮನೆ ಒಳಗಡೆ ಬರ್ತಿದ್ದ ಹಾಗೆ ಇಂಚರ, ಆರ್ಯ, ನಾನ್ ನಿಂಗೆ ಹೇಳಿದ್ದೆ ಅಲ್ವಾ, ಕೂಲ್ ಅಂಕಲ್ ನಿನ್ ಡ್ಯಾಡಿ ಅಲ್ಲ, ಈಗ ಆ ನಾಟಕ ಮುಗ್ದೋಗಿದೆ ಕಣೋ, ಆದ್ರೂ ಯಾಕ್ ನೀನ್ ಅವ್ರಿಗೆ ಪದೇ ಪದೇ ಡ್ಯಾಡಿ ಅಂತ ಕರೀತೀಯ? ತಪ್ಪಲ್ವಾ ಹಾಗ್ ಕರೆಯೋದು ಅಂತ ಕೇಳಿದ್ಲು.
ಅವಳ ಪ್ರಶ್ನೆಗೆ ಆರ್ಯ ಹತ್ರ ಉತ್ತರ ಇರ್ಲಿಲ್ಲ. ಯಾಕೆ ಅಂದ್ರೆ ಅವನು ಬೇಕು ಅಂತ ಸಂಗಮ್ಗೆ ಹಾಗೆ ಕರೀತಿರ್ಲಿಲ್ಲ. ಆದ್ರೆ ಸಂಗಮ್ಗೆ ಡ್ಯಾಡಿ ಅಂತ ಕರೆಯೋದ್ರಲ್ಲಿ ಅವನಿಗೆ ತುಂಬಾ ಖುಷಿ ಇತ್ತು. ಆ ಫೀಲ್ ಏನು ಅಂತ ಅವನ್ನ ಬಿಟ್ಟು ಇನ್ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಸಂಗಮ್ಗೆ ಹಾಗೆ ಕರ್ದಾಗ್ಲೆಲ್ಲ ಅವನ್ ಮನಸ್ಸು ಹಕ್ಕಿ ತರ ಹಾರಾಡ್ತಿತ್ತು. ಆದ್ರೆ ಅದ್ರ ಹಿಂದೆ ಇರೋ ಕಾರಣ ಮಾತ್ರ ಅವನಿಗೂ ಗೊತ್ತಿರ್ಲಿಲ್ಲ. ತನ್ ಮಾತ್ಗೆ ಆರ್ಯ ಏನೋ ಆನ್ಸರ್ ಮಾಡಿದ್ರೆ ಸುಮ್ನೆ ಕೂತಿರೋದ್ ನೋಡಿ ದೊಡ್ಡೋನಾಗ್ತಾ ಅವನಿಗೆ ಅಪ್ಪನ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಆಗ್ತಿದೆ. ಅಪ್ಪ ಬೇಕು ಅನ್ನಿಸ್ತಿದೆ ಅಂತ ಇಂಚರಾಗೆ ಅರ್ಥ ಆಯ್ತು. ಅವಳ ಪ್ರೀತಿಯಿಂದ ಅವನ್ ಕೆನ್ನೆಗಿಲ್ಲಿ ತನ್ ಕಾಲ್ ಮೇಲ್ ಕೂರಿಸ್ಕೊಂಡು, ನಿನಗ್ ಗೊತ್ತಾ ಆರ್ಯ, ತುಂಬಾ ಜನ ಮಕ್ಳಿಗೆ ಅಪ್ಪ ಅಮ್ಮ ಇಬ್ರೂ ಇರಲ್ಲ. ಆದ್ರೆ ಅವ್ರು ಯಾರ್ಯಾರ್ಗೋ ಮಮ್ಮಿ ಡ್ಯಾಡಿ ಅಂತ ಕರೆಯಲ್ಲ ಅಲ್ವಾ? ಆದ್ರೆ ನಿನಗೆ ಮಮ್ಮಿ ಅಂತ ನಾನಿದೀನಿ. ನನ್ ಹತ್ರ ನಿನ್ಗೆ ಡ್ಯಾಡಿ ತರ ಪ್ರೀತಿ ಕೊಡಕ್ಕಾಗಲ್ಲ. ಆದ್ರೆ ಐ ಪ್ರಾಮಿಸ್, ನಾನ್ ನಿಂಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಕೊಡ್ತೀನಿ ಅಂದ್ಲು. ಅವಳ ಮಾತೆಲ್ಲ ಕೇಳಿ ಆರ್ಯ ಪಿಳಿ ಪಿಳಿ ಕಣ್ಬಿಟ್ಕೊಂಡು ನೋಡ್ತಿದ್ದ. ಅವಳ ಮಾತ್ ಮುಂದ್ವರ್ಸಿ, ಹಾ ಇನ್ನೊಂದ್ ಮಾತು, ಯಾವಾಗಾದ್ರೂ ನಿನ್ ನಿಜವಾದ ಅಪ್ಪ ಸಿಕ್ಕಿದ್ರೆ ನಾನ್ ನಿನ್ಗೆ ಖಂಡಿತ ಅವ್ರನ್ನ ತೋರಿಸ್ತೀನಿ. ಆದ್ರೆ ಅಲ್ಲಿವರ್ಗೂ ನೀನ್ ಯಾರ್ಗೂ ಡ್ಯಾಡಿ ಅಂತ ಕರೆಯೋ ಹಾಗಿಲ್ಲ, ಓಕೆನಾ ಅಂತ ಕೇಳಿದ್ಲು. ಆರ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಓಕೆ ಫ್ರೆಂಡ್, ಕರಿಯಲ್ಲ ಅಂತ ಹೇಳ್ದ. ಇಂಚರ ಆರ್ಯ ಇಬ್ರು ಫ್ರೆಶ್ ಅಪ್ ಆಗಿ ನೈಟ್ ಸೂಟ್ ಹಾಕೊಂಡು ಮಲ್ಗೋಕೆ ರೆಡಿ ಆದ್ರು. ಇಂಚರ ಅವನಿಗೆ ಬಿಸಿ ಹಾಲ್ಗೆ ಬೋನ್ವಿಟಾ ಹಾಕೊಟ್ಲು. ಅದನ್ ಕುಡ್ದು ಆರ್ಯ ನಿದ್ದೆ ಹೋಗ್ತಿದ್ದಾನೆ ಅನ್ಕೊಂಡು ಅವಳು ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ಹೊಸ ಜಾಬ್ ಬಗ್ಗೆ ರಿಸರ್ಚ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಸಡನ್ ಆಗಿ ಯಾರೋ ಕರೆದಾಗಾಯ್ತು. ಸುತ್ಲೂ ನೋಡಿದ್ರೆ ಯಾರೂ ಇರ್ಲಿಲ್ಲ. ಇದು ತನ್ ಭ್ರಮೆ ಇರ್ಬೇಕು ಅನ್ಕೊಂಡು ಅವಳು ಸುಮ್ನಾದ್ಲು. ಮತ್ತೆ ಫ್ರೆಂಡ್, ಸ್ಟೋರಿ ಬುಕ್ ಅಂತ ಆರ್ಯನ್ ವಾಯ್ಸ್ ಕೇಳಿಸ್ತು. ಅವಳು ಪ್ರತಿದಿನ ಅವನಿಗೆ ಸ್ಟೋರಿ ಬುಕ್ಕಲ್ಲಿರೋ ಸ್ಟೋರಿ ಓದಿ ನಿದ್ದೆ ಮಾಡಿಸ್ತಾ ಇದ್ಲು. ಆದ್ರೆ ಅವಳು ಬ್ಯುಸಿ ಇದ್ದಾಗ್ಲೆಲ್ಲ ಅವನೇ ಬುಕ್ ತಗೊಂಡು ಓದ್ತಿದ್ದ. ಹಾಗಾಗಿ ಇಂಚರ, ಆರ್ಯ ನಂಗೆ ಸ್ವಲ್ಪ ವರ್ಕ್ ಇದೆ, ನೀನೇ ಬುಕ್ ಶೆಲ್ಫಲ್ಲಿರೋ ಬುಕ್ ತಗೊಂಡು ಓದು ಅಂದ್ಲು. ಅವನ್ ಬೆಡ್ರೂಮ್ನಿಂದ ಹಾಲ್ಗೆ ಹೋಗಿ ಬುಕ್ ಶೆಲ್ಫಲ್ಲಿರೋ ಬುಕ್ ತಗೋತಿದ್ದ. ಅಷ್ಟರಲ್ಲಿ ಇಂಚರಾಗೆ ವಿಂಡೋಲಿ ಯಾರ್ದೋ ಶ್ಯಾಡೋ ಕಾಣಿಸ್ತು. ಅವಳು ತಿರುಗ್ ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಮೊದಲು ಯಾವ್ದೋ ವಾಯ್ಸ್, ಈಗ ನೆರಳು. ಎರಡನ್ನೂ ಇಗ್ನೋರ್ ಮಾಡೋಕೆ ಸಾಧ್ಯ ಆಗದೆ ಅವಳ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕ್ ಶುರುವಾಯ್ತು. ನನ್ ಮೇಲಿನ ಕೋಪಕ್ಕೆ ರಿವೆಂಜ್ ತಗೊಳ್ಳೋಕೆ ನನ್ ಫ್ಯಾಮಿಲಿ ಮೆಂಬರ್ಸ್ ಆರ್ಯಂಗೇನಾದ್ರೂ ಮಾಡ್ಬಿಟ್ರೆ ಅಂತ ಆರ್ಯನ್ ಸೇಫ್ಟಿ ಬಗ್ಗೆ ಭಯ ಕಾಡಕ್ ಶುರುವಾಯ್ತು. ಅವಳು ಅದೇ ಯೋಚನೆಯಲ್ಲಿ ಮುಳುಗ್ದಾಗ ಡೋರ್ ಬೆಲ್ ಆಯ್ತು. ಅದನ್ ಕೇಳ್ತಿದ್ದ ಹಾಗೆ ಅವಳ ಭಯ ಇನ್ನೂ ಜಾಸ್ತಿ ಆಯ್ತು. ತುಂಬಾ ಸಲಿ ಬೆಲ್ ಹೊಡ್ಕೊಂಡ್ಮೇಲೆ ಅವಳ ಹೆಸಿಟೇಷನ್ ಇಂದಾನೆ ಹೋಗಿ ಸ್ಲೋಲಿ ಡೋರ್ ಓಪನ್ ಮಾಡಿದ್ಲು. ಬಾಗಿಲ್ ತೆಗೀತಿದ್ದ ಹಾಗೆ ಅವಳಗ್ ಶಾಕ್ ಆಯ್ತು. ಯಾಕೆ ಅಂದ್ರೆ ಅಲ್ಲಿ ಮಯೂರ್ ನಿಂತಿದ್ದ. ಇಂಚರ ಉಗುಳ್ ನುಗ್ತಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಮಯೂರ್ ತನ್ ಮನೆವರ್ಗೂ ಬಂದಿದ್ ನೋಡಿ ಅವಳಿಗೆ ಹಳೇ ಮಯೂರ್ ನೆನ್ಪಾಯ್ತು. 6 ವರ್ಷದ ಹಿಂದೆ ಅವನು ಅವಳನ್ನ ನೋಡ್ವಾಗ ಕಣ್ಣಲ್ಲಿ ಬರೀ ಪ್ರೀತಿನೇ ಕಾಣ್ತಾ ಇತ್ತು. ಆದ್ರೆ ಇವತ್ತು ಅವನ್ ಕಣ್ಣಲ್ಲಿ ನೋವು, ಕೋಪ ಕಾಣ್ತಿತ್ತು. ಇಲ್ ಬರೋಕೆ ಎಷ್ಟು ಧೈರ್ಯ ನಿನ್ಗೆ, ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾ ಇಂಚರ ಬಾಗಿಲ್ ಹಾಕೋಕ್ ನೋಡಿದ್ಲು. ಆದ್ರೆ ಅವನ್ ಡೋರ್ ಪುಷ್ ಮಾಡಿ ಹಿಡ್ಕೊಂಡ. ಅವನ್ ಒಂದ್ ಕಾಲು ಡೋರ್ ಕ್ಲೋಸ್ ಮಾಡ್ದೆ ಇರೋ ಹಾಗೆ ಅಡ್ಡ ಇತ್ತು. ಇಂಚರ ಹಿಂದೆನೆ ನಿಂತಿದ್ದ ಆರ್ಯ ಮಯೂರ್ ಬಂದಿದ್ ನೋಡಿ ಮುಂದೆ ಬಂದು, ನೀವಿಲ್ಲಿಗ್ ಯಾಕ್ ಬಂದ್ರಿ? ಮತ್ತೆ ಫ್ರೆಂಡ್ಗೆ ತೊಂದ್ರೆ ಕೊಡಕ್ ಬಂದ್ರಾ ಅಂತ ತನ್ನ ಮುಗ್ಧ ಭಾಷೆಲೆ ಕೋಪ ತೋರಿಸ್ಕೊಂಡ. ಆದ್ರೆ ಮಯೂರ್ ಅವನ್ ಕಡೆ ನೋಡ್ಲೇ ಇಲ್ಲ. ಆರ್ಯ ಮುಂದೆ ಹೋಗಿದ್ ನೋಡಿ ಇಂಚರ ಭಯದಿಂದ ಅವನ್ನ ತನ್ನ ಹಿಂದೆ ಎಳ್ಕೊಂಡು ರೂಮ್ಗ್ ಹೋಗು ಅಂತ ಸನ್ನೆ ಮಾಡಿದ್ಲು. ಮಯೂರ್ ಸೈಲೆಂಟ್ ಆಗಿ ಇಂಚರ ಕಡೆ ನೋಡ್ತಾ ನಿಂತಿದ್ದ. ಅವನ್ ಇವತ್ತು ಆ ನೋವೆಲ್ಲ ಇಂಚರ ಹತ್ರ ಹೇಳ್ಕೊಳೋಕ್ ಬಂದಿದ್ದ. ಆದ್ರೆ ಅವರಿಬ್ರು ಮಾತ್ ಸ್ಟಾರ್ಟ್ ಮಾಡೋ ಮೊದ್ಲೇ ಆರ್ಯ ಮಾತಾಡಿದ್ದು ಮಯೂರ್ಗೆ ಇರಿಟೇಟ್ ಆಗಿತ್ತು. ಆರ್ಯನ್ ಮುಖ ನೋಡ್ದಾಗ್ಲೆಲ್ಲ ಅವನಿಗೆ ಇಂಚರ ತನಗ್ ಮಾಡಿದ್ ಮೋಸನೇ ನೆನ್ಪಗ್ ಬರ್ತಿತ್ತು. ಅವತ್ ರಾತ್ರಿ ಇಂಚರ ಹಾಗ್ ಮಾಡಿಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಅವಳ ಜೊತೆ ಆರ್ಯನ್ ಬದಲು ನಾನಿರ್ತಿದ್ದೆ ಅಂತ ಅವನ್ ಅನ್ಕೋತಾ ಇದ್ದ. ಅದಕ್ಕೆ ಅವನ್ಗೆ ಆರ್ಯನ್ನ ನೋಡ್ದಾಗ್ಲೆಲ್ಲ ಕೋಪ ಬರ್ತಿತ್ತು. ಸಿಟ್ಟಲ್ಲಿ ಆರ್ಯನ್ನ ದುರ್ಗುಟ್ಕೊಂಡ್ ನೋಡ್ದ. ಅವನ್ ಆರ್ಯನ್ನ ದ್ವೇಷ ಮಾಡೋದ್ ನೋಡಿ ಇಂಚರಾಗೆ ಇನ್ನೂ ಸಿಟ್ಟು ಬರ್ತಿತ್ತು. ಅವಳು ಧ್ವನಿ ಏರ್ಸಿ, ನೀನ್ ಯಾವನೋ ನನ್ ಮನೆ ಒಳಗಡೆ ಕಾಲಿಡಕ್ಕೆ? ನನ್ ಮಗನ್ನ ಗುರಾಯಿಸ್ಕೊಂಡ್ ನೋಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಕೇಳಿದ್ಲು. ಇಂಚರ,
ಅಂತ ಮಯೂರ್ ಜೋರಾಗಿ ಕಿರ್ಚ್ದ. ಅವನ್ ವಾಯ್ಸ್ ಕೇಳಿದ್ರೇನೆ ಅವನ್ಗೆ ಎಷ್ಟು ಸಿಟ್ಟಿದೆ ಅಂತ ಗೊತ್ತಾಗ್ತಾ ಇತ್ತು. ಅವನ್ ಮನ್ಸಿಗ್ ಬಂದ ಹಾಗೆ ಇಂಚರ ಮೇಲೆ ಕೂಗಾಡಿ ತನ್ನ ಕೋಪನೆಲ್ಲ ಆಚೆ ಹಾಕ್ಬೇಕು ಅನ್ಕೊಂಡ್ ಬಂದಿದ್ದ. ಆದ್ರೆ ಅದು ಸಾಧ್ಯ ಆಗದೆ, ನೋಡು ಇಂಚರ, ನಮ್ಮಿಬ್ಬರಿಗೂ ತುಂಬಾ ವರ್ಷದಿಂದ ಪರಿಚಯ ಇದೆ. ನಾನು ನಿನ್ನನ್ನ ತುಂಬಾ ಪ್ರೀತಿಸಿದ್ದೆ, ಗೌರವಿಸಿದ್ದೆ ಕೂಡ. ಅದೇ ಕಾರಣಕ್ಕೆ ನಿನ್ ಹತ್ರ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದ. ಆಗ ಇಂಚರ, ಓ ರಿಯಲಿ? ಆದ್ರೆ ನಿನ್ ಸಮಾಧಾನದ ಮಾತನ್ನ ಕೇಳಿಸ್ಕೊಳ್ಳೋ ಮನಸ್ಥಿತಿನಲ್ಲಿ ನಾನಿಲ್ಲ, ನಾವ್ ಗೋ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ಹೋಟೆಲ್ನಲ್ಲಿ ನಡೆದಿರೋ ಇನ್ಸಿಡೆಂಟ್ ನೆನಪಾಗಿ ಇಂಚರ ಮಯೂರ್ ಏನ್ ಹೇಳಿದ್ರೂ ಕೇಳಿಸ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ. ಇಂಚರ, 6 ವರ್ಷದ ಹಿಂದೆ ನೀನು ಅಂತ ಮಯೂರ್ ಮಾತ್ ಕಂಪ್ಲೀಟ್ ಮಾಡೋ ಮುಂಚೆನೆ ಇಂಚರ ಅವನಿಗೆ ಸಾಕು ಅಂತ ಸನ್ನೆ ಮಾಡಿ ಸಿಟ್ಟಲ್ಲಿ ಅವನ್ಗೊಂದ್ ಲುಕ್ ಕೊಟ್ಲು. ಅವಳ ಕಣ್ಣು ಕೆಂಡದ ತರ ಕೆಂಪಾಗಿತ್ತು. ಅವಳು ಅವನ್ ಕಡೆ ನೋಡ್ತಾ, ನೋಡು, ನನಗೆ ಈಗ ಪಾಸ್ಟ್ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಹಳೇದೆಲ್ಲ ನೆನೆಸ್ಕೊಂಡಾಗ ಅವಳಿಗೂ ನೋವಾಗ್ತಿತ್ತು. ಯಾವತ್ ನಿಂತು ಇದ್ರ ಬಗ್ಗೆ ಮಾತಾಡ್ಬೇಕಿತ್ತೋ ಆವತ್ತು ಮಯೂರ್ ಇಂಚರ ಮಾತನ್ನ ಕೇಳಿಸ್ಕೊಳ್ದೆ ಹೊರಟೋಗಿದ್ದ. ಈಗ ಅವನಾಡೋ ಮಾತನ್ನ ಕೇಳಿಸ್ಕೊಳ್ಳೋ ಪೇಷನ್ಸ್ ಅಲ್ಲಿ ಇಂಚರ ಇರ್ಲಿಲ್ಲ. ಅವಳ ಮನಸ್ಸಲ್ಲೂ ನೋವಿತ್ತು. ಇಟ್ ವಾಸ್ ಯು ಸ್ಪಾಯಿಲ್ಡ್ ಎವ್ರಿಥಿಂಗ್. ನೀನು ನಂಗ್ ಮೋಸ ಮಾಡ್ದೆ. ಯು ನೋ ವಾಟ್? ನೀನ್ ಮೋಸ ಮಾಡಿಬಿಟ್ಟು ಹೋದಾಗ ನಂಗ್ ಸಪೋರ್ಟ್ ಮಾಡಿದ್ದು, ನನ್ನನ್ನ ನೋಡ್ಕೊಂಡಿದ್ದು, ನನ್ ನೋವಿಗೆ ಸ್ಪಂದಿಸಿದ್ದು ಯಾರ್ ಗೊತ್ತಾ? ನಿನ್ ತಂಗಿ ದೀಪಿಕಾ. ಅವಳಿಗೆ ನೀನೇನಾದ್ರೂ ತೊಂದ್ರೆ ಕೊಟ್ಟಿಯೋ ನಾನ್ ಸುಮ್ನಿರಲ್ಲ ಅಂತ ವಾರ್ನಿಂಗ್ ಟೋನ್ನಲ್ಲಿ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ಜೋರಾಗಿ ನಗು ಬಂದೋಯ್ತು. ಯಾಕೆ ಅಂದ್ರೆ ಅವಳು ಇಲ್ಲಿವರೆಗೂ ಮಯೂರ್ ತರ ಮೂರ್ಖ ವ್ಯಕ್ತಿನ ನೋಡೇ ಇರ್ಲಿಲ್ಲ. ಅಲ್ಲ, ಇವನ್ಗೇನಾಗಿದೆ? ಯಾಕಿಷ್ಟು ಸ್ಟುಪಿಡ್ ತರ ಆಡ್ತಿದ್ದಾನೆ? ಆ ದೀಪಿಕಾ ಇವನ್ನ ಸರಿಯಾಗಿ ಮರಳು ಮಾಡಿದಾಳೆ. ಅದಕ್ಕೆ ಅವಳು ಏನೇ ಹೇಳಿದ್ರು ಕಣ್ ಮುಚ್ಕೊಂಡ್ ನಂಬ್ತಾನೆ ಅಂತ ಇಂಚರಾಗನ್ನಿಸ್ತು. ಅವಳು ತನ್ನ ನಗು ಕಂಟ್ರೋಲ್ ಮಾಡ್ಕೊಂಡು, ಓಹೋ, ನೀನು ಇಷ್ಟು ದೂರ ನನ್ ಮನೆ ಹುಡ್ಕೊಂಡ್ ಬಂದಿದ್ದು ಇದನ್ ಹೇಳೋಕ? ಆ ದೀಪಿಕಾ ಮಾಡಿರೋ ಗನಾಂಧಾರಿ ಕೆಲ್ಸನ ಹೊಗಳು ಹೋಗೋಕೆ ಇಷ್ಟ್ ರಾತ್ರಿ ನನ್ ಮನೆ ಬಾಗ್ಲು ತಟ್ಟಬೇಕಿತ್ತ? ಅವಳು ಒಳ್ಳೆಯವಳಾ? ಸರಿ, ಹಾಗೆ ಅನ್ಕೋ, ನನಗೇನೂ ನಷ್ಟ ಇಲ್ಲ ಅಂತ ಹೇಳಿದ್ಲು. ಮಯೂರ್ ಹೇಗಿಷ್ಟು ಬದ್ಲಾದ ಅಂತಾನೆ ಇಂಚರಾಗೆ ಅರ್ಥ ಆಗ್ಲಿಲ್ಲ. ಮೋಸ್ಟ್ಲಿ ದೀಪಿಕಾನೇ ಅವನ್ನ ಈ ರೇಂಜ್ಗೆ ಚೇಂಜ್ ಮಾಡಿರ್ಬೇಕು. ಅವಳ ಜೊತೆ ಇದ್ದು ಇವನು ಅವಳ ತರಾನೇ ಆಗ್ಬಿಟ್ಟಿದಾನೆ. ಸಹವಾಸದಿಂದ ಸನ್ಯಾಸಿನೇ ಕೆಡ್ತಾನಂತೆ. ಇನ್ ಈ ಮಯೂರ್ ಯಾವ್ ಲೆಕ್ಕ? ಇಂಚರ ಅನ್ಕೊಂಡ್ಲು. ಮಯೂರ್ ಇನ್ನೂ ಜಾಸ್ತಿ ಮಾತಾಡಿದ್ರೆ ಇಂಚರ ಬಾಯಲ್ಲಿ ಹಳೆ ಸತ್ಯಗಳೆಲ್ಲ ಬಯಲಾಗೋ ಸಾಧ್ಯತೆ ಇತ್ತು. ಮಯೂರ್ ಕೂಡ ಇಂಚರ ಹತ್ರ ಇನ್ನೂ ಏನೋ ಹೇಳ್ಬೇಕು ಅನ್ಕೋತಿದ್ದ. ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಅದು ಇದು ಬಾಯಿಗ್ ಬಂದಿದ್ದೆಲ್ಲ ಮಾತಾಡ್ತಾ ನಿಂತಿದ್ದ. ಅವನು ಇಂಚರಾಳ್ ಹತ್ರ ಕೇಳ್ಬೇಕು ಅಂತಿದ್ದ ವಿಚಾರನೇ ಬೇರೆ. ಮಯೂರ್ ಇಂಚರ ಹತ್ರ ಮಾತಾಡ್ಲೇಬೇಕು ಅನ್ಕೊಂಡ್ ಬಂದಿದ್ದ. ಆದ್ರೆ ಅವಳು ತನ್ ಮಾತ್ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ದೆ ಮನೆಯಿಂದ ಆಚೆ ಹಾಕೋಕೆ ಟ್ರೈ ಮಾಡ್ತಿರೋದನ್ನ ಅವನಿಗೆ ಸಹಿಸೋಕಾಗ್ಲಿಲ್ಲ. ಆದ್ರೂ ಹೇಗಾದ್ರೂ ಅವಳಿಗೆ ಅವಮಾನ ಮಾಡ್ಬೇಕು ಅನ್ಕೊಂಡು, ನೀನು ಇಂಚರಾನೇನಾ ಅಂತ ನನಗ್ ನಂಬೋಕೆ ಆಗ್ತಿಲ್ಲ. ಮುಂಚೆ ಹೇಗಿದ್ದೆ ನೀನು? ಈಗ ಅದ್ ಹೇಗ್ ನಾಚಿಕೆ, ಮಾನ, ಮರ್ಯಾದೆ 3 ಬಿಟ್ಟೋಳ್ ತರ ಆಡ್ತಿದ್ಯಾ? ನೀನು ಅಲ್ಲಿ ಅಮೆರಿಕದಲ್ಲಿ ಆರಾಮಾಗಿದ್ದೆ ಅಲ್ವಾ? ಇಲ್ಲಿ ನನ್ ಪರಿಸ್ಥಿತಿ ಹೇಗಾಗಿತ್ತು ಅಂತ ಚೂರಾದ್ರೂ ಕಲ್ಪನೆ ಇದ್ಯಾ ನಿನ್ಗೆ? ನಿನ್ ನೆನ್ಪಲ್ಲೇ ಊಟ ತಿಂಡಿ ಬಿಟ್ಟು ಆಫೀಸು ಕೆಲ್ಸ ಯಾವ್ದ್ರ ಬಗ್ಗೆನೂ ಗಮನ ಇಲ್ದೆ ಇರೋವಾಗ ದೀಪಿಕಾ ಹಗ್ಲು ರಾತ್ರಿ ಅಂತ ಲೆಕ್ಕಿಸ್ದೆ ನನ್ನನ್ನ ನೋಡ್ಕೊಂಡ್ಲು. ನಿನ್ ಬಗ್ಗೆ ಅವಳು ಯಾವತ್ತೂ ಒಂದೇ ಒಂದು ಕೆಟ್ಟ ಮಾತಾಡ್ಲಿಲ್ಲ. ನಮ್ ಎಂಗೇಜ್ಮೆಂಟ್ಗೆ ನಿನ್ನನ್ ಕರಿಬೇಕು ಅಂತ ಅವಳೇ ನಿನ್ ಪಪ್ಪಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಈ ಕಾರಣದಿಂದಾದ್ರೂ ನೀನು ಮನೆಗ್ ವಾಪಸ್ ಬರೋ ಹಾಗಾಗ್ಲಿ ಅನ್ನೋದು ಅವಳ ಗುಡ್ ಇಂಟೆನ್ಷನ್ ಆಗಿತ್ತು. ನೀನೇನೋ ಯಾವನ್ ಜೊತೆನೋ ಮಲಗಿ ಆರಾಮಾಗಿ ಹೊರಟೋದೆ. ಆದ್ರೆ ನೀನ್ ಕೊಟ್ಟಿರೋ ನೋವಿಂದ ಆಚೆ ಬರೋಕೆ ನನಗ್ ಹೆಲ್ಪ್ ಮಾಡಿದ್ದು ದೀಪಿಕಾ. ಅವಳ ಬಗ್ಗೆ ಏನಾದ್ರೂ ಮಾತಾಡೋಕ್ ಬಂದ್ರೆ ನಾನ್ ಸುಮ್ನಿರಲ್ಲ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಇಂಚರಾಗೆ ನಗೂನು ಬಂತು, ಜೊತೆಗೆ ಅವನ್ ಬಗ್ಗೆ ಅಸಹ್ಯನೂ ಆಯ್ತು. ಏನಾಗಿದೆ ಇವನ್ಗೆ? ಅಲ್ಲ, ಹೋಗಿ ಹೋಗಿ ಆ 2 ತಲೆ ಹಾವು ದೀಪಿಕಾನ ದೇವತೆ ಅಂತಿದಾನಲ್ಲ. ಏನ್ ಹೇಳ್ಬೇಕು ಇವನ್ ಬುದ್ಧಿಗೆ? ಅವಾಗಿಂದ ಮೋಸ ಮೋಸ ಅಂತ ಬಡ್ಕೋತಾ ಇದ್ದಾನಲ್ಲ. ಅದನ್ ಮಾಡ್ಸಿರೋದು ಆ ದೀಪಿಕಾನೇ ಅಂತ ಇವನಿಗ್ ಯಾಕೆ ಅರ್ಥ ಆಗ್ತಿಲ್ಲ?
ಅವಳು ಅದೇನ್ ಮಂಕ್ ಬುದ್ಧಿ ಎರ್ಚಿ ಇವನು ನಂಬ್ಸಿದಾಳೋ ಏನೋ ಅಂತ ಅನ್ಕೊಂಡ್ಲು. ಇನ್ನ ಮಯೂರ್ ಬಾಯಿಂದ ಒಂದೇ ಒಂದು ಮಾತು ಕೇಳೋಕು ಇಷ್ಟಪಡ್ದೆ ಇಂಚರ, ಮುಗೀತಾ? ಡನ್? ಹೊರಡು ಇಲ್ಲಿಂದ. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಯು ಎನಿ ಮೋರ್ ಅಂತ ಹೇಳಿದ್ಲು. ಆಗ ಮಯೂರ್ ಕೋಪದಿಂದ, ಇಂಚರ, ನೀನ್ ಮಾಡಿರೋ ಕೆಲ್ಸಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಪಟ್ಕೋ. ಇಷ್ಟು ವರ್ಷ ಒಬ್ಳೇ ಇದ್ದು ನಿನಗೆ ಬುದ್ಧಿ ಬಂದಿರತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಅಮೆರಿಕಾಗ್ ಹೋಗಿ ಇನ್ನೂ ಜಾಸ್ತಿ ಹಾಳಾಗಿದ್ಯಾ ಅಂದ. ಅದಕ್ಕೆ ಇಂಚರ, ನಿನಗಿಷ್ಟು ವರ್ಷದಲ್ಲಿ ಸತ್ಯ ಗೊತ್ತಾಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಬುದ್ಧಿ ಇದ್ರೆ ತಾನೆ. 6 years ಬ್ಯಾಕ್ ಹೇಗೆ ಬ್ರೇನ್ ವಾಶ್ಡ್ ಆಗಿದ್ಯೋ ಈಗ್ಲೂ ಹಾಗೇ ಇದೆಯಾ. ಸೊ ಪ್ಲೀಸ್ ಲೆಟ್ಸ್ ಎಂಡ್ ದಿಸ್ ಡಿಸ್ಕಷನ್ ಅಂತ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ನಗ್ತಾ ಹೇಳಿದ್ಲು. ಅವಳ ಮಾತ್ ಕೇಳಿ ಮಯೂರ್, ಹೀಗ್ ಹೇಳೋಕೆ ನಾಚಿಕೆ ಆಗಲ್ವಾ ನಿನಗೆ? ತಪ್ಪು ಮಾಡಿರೋದು ಅಲ್ದೆ ಆಟಿಟ್ಯೂಡ್ ಬೇರೆ. ರಂಗನಾಥ್ ಅಂಕಲ್, ದೀಪಿಕಾ ಇನ್ನೂ ನಿನ್ ಬಗ್ಗೆ ಯೋಚಿಸ್ತಿದ್ದಾರೆ ಅಂದ್ರೆ ಅದು ನಿನ್ ಪುಣ್ಯ. ತಿಳ್ಕೊ, ನೀನು ನಿನ್ ಲೈಫ್ ಮತ್ತೆ ಶುರು ಮಾಡ್ಲಿ, ಚೆನ್ನಾಗಿರ್ಲಿ, ಪುಟ್ ಮಗು ಕಟ್ಕೊಂಡು ಒದ್ದಾಡೋದ್ ಬೇಡ ಅಂತ ಅವರು ವಿಶ್ ಮಾಡ್ತಿದ್ದಾರೆ. ಅದಕ್ಕೆ ಅವರು ಕರುಣಾಕರನ್ ಜೊತೆ ನಿನ್ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ತಂದೆ ಇಲ್ದೇ ಇರೋ ಮಗು ತಾಯಿ ಆಗಿರೋ ನಿನ್ನನ್ನ ಯಾರ್ ಮದ್ವೆ ಆಗ್ತಾರೆ? ಮದ್ವೆ ಆಗೋದು ಹಾಗಿರ್ಲಿ, ನಿನ್ ಮುಖ ನೋಡೋಕು ಅಸಹ್ಯ ಪಡ್ತಾರೆ ಅಂತ ವ್ಯಂಗ್ಯವಾಗಿ ಹೇಳಿ ಮತ್ತೆ ಇಂಚರಾಗೆ ಅವಮಾನ ಮಾಡೋಕ್ ನೋಡ್ದ. ಸಾಕು, ನವ್ ಲೀವ್. ಮಯೂರ್, ಐ ಸೆಡ್ ಗೆಟ್ ಔಟ್ ಫ್ರಮ್ ಮೈ ಹೌಸ್ ಅಂತ ಹೇಳಿ ಇಂಚರ ಡೋರ್ ಕ್ಲೋಸ್ ಮಾಡಿದ್ಲು. ಒನ್ ಟೈಮ್ನಲ್ಲಿ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದ ವ್ಯಕ್ತಿನೇ ಇವತ್ತು ತನ್ನ ಎನಿಮಿ ಆಗ್ತಾನೆ ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅವಳ ಮನಸ್ಸಲ್ಲಿ ನನ್ ಹೆತ್ ಅಪ್ಪನೇ ನನ್ ಲೈಫ್ ಹಾಳ್ ಮಾಡೋಕೆ ತುದಿಗಾಲಲ್ಲಿ ನಿಂತಿರುವಾಗ ಇವನ್ ಯಾವ್ ಲೆಕ್ಕ ಅಂತ ಅನ್ಕೊಂಡು ಭಾರವಾದ ನಿಟ್ಟುಸಿರ್ಬಿಟ್ಲು. ಅವಳು ಎಷ್ಟು ಮೈಂಡ್ ಕೂಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಮಯೂರ್ ಮತ್ತೆ ಮನೆ ಒಳಗಡೆ ಬರೋಕೆ ಪ್ರಯತ್ನ ಪಟ್ರೆ ಅನ್ನೋ ಭಯ ಇನ್ನೂ ಹಾಗೆ ಇತ್ತು. ಈ ಟೈಮಲ್ಲೂ ಅವಳಿಗೆ ತನಗಿಂತ ಜಾಸ್ತಿ ಆರ್ಯನ್ ಬಗ್ಗೆನೇ ಟೆನ್ಷನ್ ಆಗ್ತಿತ್ತು. ಡೋರ್ ಕ್ಲೋಸ್ ಆಗ್ತಿದ್ದ ಹಾಗೆ ಮಯೂರ್ ಸಿಟ್ಟಿಂದ ಪದೇ ಪದೇ ಬಾಗಿಲ್ ಬಡಿತಿದ್ದ. ಅವನ್ ಕೋಪ ಹುಚ್ಚತನ ಆಗಿ ಬದ್ಲಾಗಿತ್ತು. ಅವನ್ ಬಾಗಿಲ್ ಬಡಿಯೋ ಸೌಂಡ್ಗೆ ಇಂಚರ ಭಯ ಇನ್ನೂ ಹೆಚ್ಚಾಗಿ, ಹೀಗೇನ್ ಮಾಡ್ಲಿ ನಾನು? ಪೊಲೀಸರಿಗೆ ಕಾಲ್ ಮಾಡ್ಲಾ ಬೇಡ್ವಾ ಅಂತ ಅವಳು ಯೋಚಿಸ್ತಾ ಇದ್ಲು. ಆರ್ಯನ್ ಮುಂದೆ ಧೈರ್ಯವಂತೆ ತರ ತೋರಿಸ್ಕೊಂಡ್ರು ಒಳಗೊಳಗೆ ಅವಳಿಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಅವಳಿಗೆ ಈ ತರ ಎಕ್ಸ್ಪೀರಿಯನ್ಸ್ ಹಿಂದೆ ಯಾವತ್ತೂ ಆಗಿರ್ಲಿಲ್ಲ. ಇಂಚರ, ನನ್ ಮಾತ್ ಕೇಳು, ಇಲ್ಲ ಅಂದ್ರೆ ಸುಮ್ನೆ ಆಮೇಲೆ ಪಶ್ಚಾತ್ತಾಪ ಪಡ್ತೀಯ. ನಿಮ್ ಮನೆಯವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಮದ್ವೆಗೆ ಒಪ್ಕೋ, ಇಲ್ಲ ಅಂದ್ರೆ ಅಂತ ಹೇಳ್ತಾ ಮಯೂರ್ ಅರ್ಧಕ್ಕೆ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ನಿನ್ನನ್ನ ಒಪ್ಸೋಕೆ ಅವ್ರಿಗೇನಾದ್ರೂ ಐಡಿಯಾ ಮಾಡೇ ಮಾಡ್ತಾರೆ. ನೀನು ಸಂಗಮ್ ಗಂಡ ಹೆಂಡ್ತಿಯಲ್ಲ, ನೀವಿಬ್ರು ಮಾಡಿದ್ ನಾಟಕ ಅಂತ ಇಡೀ ಜಗತ್ಗೆ ಗೊತ್ತಾಗಿದೆ. ಅದಕ್ಕೆ ಎಲ್ರೂ ನಿನ್ನನ್ನ ನೋಡಿ ಆಡ್ಕೊಂಡು ನಗ್ತಿದ್ದಾರೆ. ಇದರಿಂದ ನಿನ್ಗೇನು ಡಿಫ್ರೆನ್ಸ್ ಆಗಲ್ಲ ಅಂತ ನನಗ್ ಗೊತ್ತು. ಆದ್ರೆ ನಿನ್ ಈ ತರ ಅವತಾರಗಳನ್ನೆಲ್ಲ ನೋಡಿ ಯಾರ್ ನಿನ್ನನ್ನ ಹತ್ರ ಸೇರಿಸ್ಕೋತಾರೆ? ಅದಕ್ಕೆ ನೀನ್ ಸುಮ್ನೆ ಕರುಣಾಕರನ್ ಅವ್ರನ್ನ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಕೋ, ಇಲ್ಲ ಮುಂದೆ ಬರೋದನ್ನೆಲ್ಲ ಫೇಸ್ ಮಾಡೋಕೆ ತಯಾರಾಗು ಅಂದ. ಅವನ್ ಮಾತ್ ಕೇಳಿ ಇಂಚರಾಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವಳನ್ನ ಹೆದರ್ಸಿ ಬೆದರ್ಸಿ ಫೋರ್ಸ್ಫುಲ್ ಆಗಿ ಮದ್ವೆಗೊಪ್ಸೋಕ್ ನೋಡಿದ್ರು. ಅಲ್ಲ, ದೀಪಿಕಾಗಂತೂ ನಾನು ಸ್ವಂತ ಅಕ್ಕ ಅಲ್ಲ, ಅದಕ್ಕೆ ಅವಳಿಗೆ ನನ್ನನ್ನ ಕಂಡ್ರೆ ದ್ವೇಷ, ಸರಿ ಒಪ್ಕೋತೀನಿ. ಆದ್ರೆ ಪಪ್ಪಂಗೆ ನನ್ ಸ್ವಂತ ಮಗಳಲ್ವಾ? ಸ್ವಂತ ಮಗಳನ್ನ ಹೋಗಿ ಹೋಗಿ ಆ ಕ್ಯಾರೆಕ್ಟರ್ಲೆಸ್ ಕರುಣಾಕರ್ಗೆ ಕಟ್ಟೋಕ್ ನೋಡ್ತಿದಾರಲ್ಲ, ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆ ಕ್ಷಣ ಅವಳಿಗೆ ಕರುಣಾಕರನ್ ತನ್ನನ್ನ ತಿಂದ್ ಹಾಕೋ ತರ ನೋಡಿದ್ದು, ರಂಗನಾಥ್ ಅವನಿಗೆ ಟೀ ಸರ್ವ್ ಮಾಡು ಅಂತ ಹೇಳಿದ್ದು ಎಲ್ಲ ಕಣ್ಮುಂದೆ ಬಂತು. ಆದ್ರೂ ಧೈರ್ಯ ತಗೊಂಡು ಜೋರಾಗಿ ಗೆಟ್ ಲಾಸ್ಟ್ ಅಂದ್ಲು. ಈ ಕಡೆ ಆರ್ಯ ಒಳಗಡೆ ರೂಮ್ನಲ್ಲಿ ಬಂದ್ ಕೂತಿದ್ರು. ಅವನಿಗೆ ಮಯೂರ್ ತನ್ನ ಫ್ರೆಂಡ್ಗೆ ತೊಂದರೆ ಕೊಡ್ತಿರೋದಂತೂ ಅರ್ಥ ಆಗಿತ್ತು. ಅವನ್ಗೆ ಕೋಪ ಬಂದ್ರು ಈ ವಿಷಯದಲ್ಲಿ ತಾನು ಫ್ರೆಂಡ್ಗೆ ಜಾಸ್ತಿ ಏನೂ ಹೆಲ್ಪ್ ಮಾಡೋಕಾಗಲ್ಲ ಅಂತ ಅನ್ಸಿ ಅವನು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಡೋರ್ ಆಚೆ ಸೈಲೆಂಟ್ ಆಗಿದ್ ಕೇಳಿ ಮಯೂರ್ ಹೊರಟೋಗಿದ್ದಾನೆ ಅಂತ ಇಂಚರಾಗೆ ಕನ್ಫರ್ಮ್ ಆಯ್ತು. ಅವಳು ಡೀಪ್ ಬ್ರೆತ್ ತಗೊಂಡು ಮುಖದಲ್ಲಿ ನಗು ತಂದ್ಕೊಂಡು ಬೆಡ್ರೂಮ್ ಕಡೆ ಹೋದ್ಲು. ತಾನ್ ಟೆನ್ಷನ್ನಲ್ಲಿ ಇರೋದು ಆರ್ಯ ನೋಡಿ ಅವನು ಬೇಜಾರ್ ಮಾಡ್ಕೊಳ್ಳೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅವಳು ಸೀದಾ ಡ್ರೆಸ್ ಎತ್ಕೊಂಡು ಸ್ನಾನಕ್ಕೆ ಹೊರಟೋದ್ಲು. ಸ್ನಾನ ಆದ್ಮೇಲೂ ಅವಳ ಮುಖದಲ್ಲಿರೋ ಟೆನ್ಷನ್ ಮಾಯ ಆಗ್ಲಿಲ್ಲ.
ಅವಳು ಕಷ್ಟಪಟ್ಟು ಆರ್ಯನ ಐ ಕಾಂಟ್ಯಾಕ್ಟ್ ಅವಾಯ್ಡ್ ಮಾಡಕ್ ನೋಡಿದ್ರು ಅದು ಸಾಧ್ಯ ಆಗ್ಲಿಲ್ಲ. ಯಾಕೆ ಅಂದ್ರೆ ತನ್ ಕಣ್ ನೋಡಿದ್ರೆ ಆರ್ಯಂಗೆ ತನ್ನ ಚಿಂತೆ ಗೊತ್ತಾಗ್ಬಿಡತ್ತೆ ಅಂತ ಅವಳಿಗೆ ಭಯ ಆಯ್ತು. ಅದಕ್ಕೆ ಅವಳು ಸ್ಪೆಕ್ಸ್ ಹಾಕೊಂಡು ತನ್ನ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಕೈಗ್ ಸಿಕ್ಕಿರೋ ಬುಕ್ ಓದೋಕೆ ಶುರು ಮಾಡಿದ್ಲು. ಆಗ ಆರ್ಯ ಫ್ರೆಂಡ್ ಅಂತ ಕರ್ದ. ಅವನ್ ಸ್ವೀಟ್ ವಾಯ್ಸ್ ಇಗ್ನೋರ್ ಮಾಡೋಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ನಿಂಗ್ ಬೇಜಾರಾಗಿದೆ ಅಲ್ವಾ? ಆರ್ ಯು ಹೈಡಿಂಗ್ ಫ್ರಮ್ ಮೀ ಅಂತ ಆರ್ಯ ಮುದ್ದಾಗ್ ಕೇಳ್ತಾ ಇಂಚರ ಪಕ್ಕದಲ್ಲಿ ಬಂದ್ ಕೂತ್ಕೊಂಡ. ಆಗ ಅವಳು ಹೇಗೋ ತನ್ನ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ಕೊಂಡು ಹಾಗೇನಿಲ್ಲ ಆರ್ಯ, ಐ ಆಮ್ ಗುಡ್ ಅಂದ್ಲು. ಅದಕ್ಕೆ ಅವನು ಫ್ರೆಂಡ್, ಐ ನೋ ನಾನಿದ್ರಲ್ಲಿ ನಿನ್ಗೆ ತುಂಬಾ ಹೆಲ್ಪ್ ಮಾಡಕ್ಕಾಗಲ್ಲ ಬಿಕಾಸ್ ಐ ಆಮ್ ನಾಟ್ ದಟ್ ಬಿಗ್, ಬಟ್ ನಾವು ಇನ್ಯಾರ್ದಾದ್ರೂ ಹೆಲ್ಪ್ ತಗೋಬೋದಲ್ವಾ ಅಂತ ಕೇಳ್ದ. ಆರ್ಯ, ವಿ ಡೋಂಟ್ ನೀಡ್ ಎನಿ ಹೆಲ್ಪ್ ಅಂತ ಹೇಳಿ ಇಂಚರ ಮಾತ್ ಮರ್ಸೋಕ್ ನೋಡಿದ್ಲು. ಆದ್ರೆ ಫ್ರೆಂಡ್, ಕೂಲ್ ಅಂಕಲ್ ನಮ್ಗೆ ಹೆಲ್ಪ್ ಮಾಡೋಕೆ ಯಾವಾಗ್ಲೂ ರೆಡಿ ಇರ್ತಾರೆ, ಸೊ ನಾವು ಈ ಸಲನೂ ಅವ್ರ ಹತ್ರ ಹೇಳಿದ್ರೆ ಅಂತ ಆರ್ಯ ಹೇಳ್ತಿದ್ದ ಹಾಗೆ ಇಂಚರ, ಆರ್ಯ ಸ್ಟಾಪ್, ಅವ್ರ ಹತ್ರ ಪದೇ ಪದೇ ಹೆಲ್ಪ್ ತಗೋಬಾರ್ದು ಅಂತ ನಾನು ತುಂಬಾ ಸಲ ಡಿಸ್ಕಸ್ ಮಾಡಿದೀನಿ ನಿನ್ ಜೊತೆ. ಅವರು ನಿನ್ ಫ್ರೆಂಡ್ ಅಷ್ಟೇ, ಡ್ಯಾಡಿ ಅಲ್ಲ. ಇದನ್ನ ನೀನ್ ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ ಅಂತ ಗದ್ರದ್ಲು. ಅವಳ ಮಾತು ಒಪ್ಕೊಳ್ಳೋಕೆ ಆರ್ಯ ತಯಾರಿಲ್ದೆ ಸ್ಯಾಡ್ ಫೇಸ್ ಮಾಡ್ಕೊಂಡು, ಆದ್ರೆ ನಮ್ಗೆ ಹೆಲ್ಪ್ ಮಾಡೋಕೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಂತ ಕೇಳ್ದ. ಆಗ ಅವಳು, ಆರ್ಯ ಇನಫ್, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಅಂತ ಹೇಳಿ ತಾನ್ ಕೂತಲ್ಲಿಂದ ಎದ್ ನಿಂತ್ಲು. ಇಂಚರ ಟೆನ್ಷನ್ ನೋಡ್ದಾಗ್ಲೆಲ್ಲ ಆರ್ಯಂಗೆ ಕೂಲ್ ಅಂಕಲ್ ಹೆಲ್ಪ್ ತಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕೆಲ್ರೂ ನನಗೆ ಫ್ರೆಂಡ್ಗೆ ತೊಂದರೆ ಕೊಡ್ತಾರೆ, ನಾವೇನ್ ತಪ್ಪು ಮಾಡಿದೀವಿ ಅಂತ ಅವನ್ ಪುಟ್ ಮನ್ಸು ಆಗಾಗ ಥಿಂಕ್ ಮಾಡ್ತಿತ್ತು. ತನಗಾಗ್ಲಿ ಇಂಚರಾಗಾಗ್ಲಿ ಯಾರಾದ್ರೂ ತೊಂದರೆ ಕೊಟ್ಟಾಗ ಮೊದಲು ಅವನ್ಗೆ ಕೂಲ್ ಅಂಕಲ್ಲೇ ನೆನ್ಪಾಗ್ತಾ ಇದ್ರು. ಒಂದ್ ವೇಳೆ ತನ್ನ ಅಪ್ಪ ಇದ್ದಿದ್ರೆ ಹೇಗ್ ಸಪೋರ್ಟ್ ಮಾಡ್ತಿದ್ರು, ಅದೇ ರೀತಿ ಕೂಲ್ ಅಂಕಲ್ ಕೂಡ ತನಗ್ ಸಪೋರ್ಟ್ ಮಾಡ್ತಾರೆ ಅಂತ ಆರ್ಯ ನಂಬಿದ್ದ. ಇಂಚರ ಎಷ್ಟೇ ಹೇಳಿದ್ರು ಅದು ಆರ್ಯಂಗೆ ಒಪ್ಪಿಗೆ ಆಗ್ಲಿಲ್ಲ. ಅವನು ಆದಷ್ಟು ಬೇಗ ತನ್ನ ಫ್ರೆಂಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕು ಅನ್ಕೋತಾ ಇದ್ದ. ಇಂಚರ ಅಮೆರಿಕಲ್ಲಿದ್ದಾಗ ತನ್ನ ಆಫೀಸ್ ಅವರ್ಸ್ ಮುಗಿದ್ಮೇಲೇನೆ ಆರ್ಯನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಅಲ್ಲಿ ಅವಳು ಯಾವುದೇ ಟೆನ್ಷನ್ ಇಲ್ದೆ ಆರಾಮಾಗಿದ್ಲು. ಇದ್ದಷ್ಟೇ ಹೊತ್ತಲ್ಲಿ ಅವಳು ಅವನ್ ಜೊತೆ ಆಟ ಆಡ್ತಿದ್ಲು, ಅವನಿಗೆ ಸ್ಟೋರಿ ಹೇಳ್ತಿದ್ಲು. ಒಟ್ಟಾರೆ ಅವರಿಬ್ರು ತಮ್ಮದೇ ಲೋಕದಲ್ಲಿ ಹ್ಯಾಪಿ ಆಗಿದ್ರು. ಅವರಿಬ್ರು ಅಮ್ಮ ಮಗ ಅನ್ನೋದಕ್ಕಿಂತ ಇಂಚರ ಅವನ್ಗೆ ಬೆಸ್ಟ್ ಫ್ರೆಂಡ್ ತರಾನೇ ಇದ್ಲು. ಆದ್ರೆ ಇಂಡಿಯಾಗೆ ವಾಪಸ್ ಬರ್ತಿದ್ದ ಹಾಗೆ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಮುಂಚಿನ ಟೆನ್ಷನ್ ಫ್ರೀ ಇಂಚರಾನ ಆರ್ಯ ತುಂಬಾ ಮಿಸ್ ಮಾಡ್ಕೋತಾ ಇದ್ದ. ಬೆಂಗಳೂರಿಗೆ ಬಂದಾಗಿಂದ ತನ್ನ ಫ್ರೆಂಡ್ ತುಂಬಾ ಟೆನ್ಷನ್ ಅಲ್ಲಿರೋದನ್ನ ಅವನು ಅಬ್ಸರ್ವ್ ಮಾಡಿದ್ದ. ತನ್ನ ಚಿಕ್ಕಮ್ಮ ಮತ್ ತಾತ ಇಂಚರ ಜೊತೆ ನಡ್ಕೋತಿರೋದ್ ನೋಡಿ ಅವನ್ ಪುಟ್ ಮನಸ್ಸು ತುಂಬಾ ಡಿಸಪಾಯಿಂಟ್ ಆಗಿತ್ತು. ಅವ್ರ ಜೊತೆ ಹೋರಾಡೋದಕ್ಕೆ ಅವನ್ಗೆ ಕೂಲ್ ಅಂಕಲ್ ಹೆಲ್ಪ್ ಬೇಕೇ ಬೇಕಿತ್ತು. ಅವನ್ ಮಾತು ಇಂಚರ ಒಪ್ದೇ ಇದ್ದಿದ್ರಿಂದ ಅವನ್ ಸೀಕ್ರೆಟ್ ಆಗಿ ಕೂಲ್ ಅಂಕಲ್ಗೆ ಕಾಲ್ ಮಾಡದೆ ಬೇರೆ ದಾರಿ ಇರ್ಲಿಲ್ಲ. ಆರ್ಯ, ಐ ಆಮ್ ಗೋಯಿಂಗ್ ಟು ಸ್ಟಡಿ, ಡು ಯು ವಾಂಟ್ ಯುವರ್ ಬುಕ್ಸ್ ಅಂತ ಇಂಚರ ಸ್ಟಡಿ ಟೇಬಲ್ ಮೇಲೆ ಕೂರ್ತಾ ಕೇಳಿದ್ಲು. ಎಸ್ ಅಂತ ಆರ್ಯ ಹೆಡ್ ಶೇಕ್ ಮಾಡಿ ಹೇಳಿ ತನ್ನ ಸ್ಟೋರಿ ಬುಕ್ಸ್ ತಗೊಂಡು ಬೆಡ್ ಮೇಲೇನೆ ಕೂತ್ಕೊಂಡ. ಆದ್ರೆ ಅವನ್ ಗಮನ ಪೂರ್ತಿ ಇಂಚರ ಮೊಬೈಲ್ ಮೇಲೇನೆ ಇತ್ತು. ಅವಳು ನಿದ್ದೆ ಹೋಗ್ತಿದ್ದ ಹಾಗೆ ಅವಳ ಫೋನ್ನಿಂದ ಸಂಗಮಕ್ಕೆ ಕಾಲ್ ಮಾಡ್ಬೇಕು ಅಂತ ಅವನು ಕಾಯ್ತಿದ್ದ. ಈ ಕಡೆ ಇಂಚರ ಮನೆಯಿಂದ ವಾಪಸ್ ಬಂದ ಮಯೂರ್ ಸಿಟ್ಟಲ್ಲೇ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ. ಅವನ್ ಕೋಪ, ಫ್ರಸ್ಟ್ರೇಷನ್ ಎರಡೂನು ಮಿಕ್ಸ್ ಆಗಿ ಕಾರ್ ಸ್ಪೀಡ್ ಜಾಸ್ತಿ ಆಗ್ತಾ ಇತ್ತು. ಅವನ್ ಡ್ರೈವ್ ಮಾಡ್ತಿದ್ರು ಅವನ್ ಮನಸ್ಸಲ್ಲಿ ಇಂಚರ ಜೊತೆ ಆಡಿದ ಮಾತುಗಳೇ ತುಂಬಿತ್ತು. ಅವನ್ ಕೋಪದಿಂದ, ಹೌ ಕುಡ್ ಯು ಡೂ ದಟ್ ಟು ಮೀ ಅಂತ ಹೇಳ್ತಾ ಸ್ಟೇರಿಂಗ್ಗೆ ಜೋರಾಗಿ ಹೊಡಿಯೋಕ್ ಶುರು ಮಾಡ್ದ. ನನ್ ಪ್ರೀತಿಗ್ ಮೋಸ ಮಾಡಿದ್ದು ಅಲ್ದೆ ದೀಪಿಕಾ ಜೊತೆಗಿದ್ದು ನಾನೇ ಏನೋ ತಪ್ಪು ಮಾಡಿದೀನಿ ಅನ್ನೋ ತರ ನನ್ ಹತ್ರನೇ ಸೊಕ್ಕಿಂದ ಮಾತಾಡ್ತಾಳೆ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ ಅಂತ ಮಯೂರ್ ಇಂಚರ ಬಗ್ಗೆನೇ ಯೋಚಿಸ್ತಿದ್ದ. ಇಂಚರ ಆಡಿರೋ ಪ್ರತಿಯೊಂದು ಮಾತು ಅವನಿಗ್ ನೆನ್ಪಾಯ್ತು. ಆದ್ರೆ ತನ್ ಯಾಕ್ ಅವಳ ಈ ಆಟಿಟ್ಯೂಡ್ ಇಂದ ಇಷ್ಟೆಲ್ಲ ಡಿಪ್ರೆಸ್ ಆಗಿದ್ದೀನಿ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಅವಳು ತನ್ನ ಹತ್ರ ಕ್ಷಮೆ ಕೇಳ್ಬೇಕು, ತಪ್ಪಾಯ್ತು ಕ್ಷಮ್ಸು ಅಂತ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತ ಅವನ್ ಬಯಸಿದ್ದ. ಆದ್ರೆ ಅವಳು ಹಾಗ್ ಮಾಡದೇ ಇದ್ದಿದ್ರಿಂದ ಅವನ್ ಈಗೋಗೆ ತುಂಬಾ ಹರ್ಟ್ ಆಯ್ತು. ದೊಡ್ಡದಾಗಿ ಆ ಸಂಗಮ್ ಚಕ್ರವರ್ತಿ ತನ್ ಗಂಡ ಅಂತ ಸುಳ್ಳು ಹೇಳಿದ್ಲು. ಆ ಬ್ಲಡಿ ಆರ್ಯ
ಪದೇ ಪದೇ ಅವನ್ನ ಡ್ಯಾಡಿ ಅಂತ ಕರೆಯೋದ್ ಬೇರೆ. ಆ ಮಗು ಸಂಗಮ್ದು ಅಂತ ಹೇಳಿ ಇಡೀ ಜಗತ್ಗೆ ಮೋಸ ಮಾಡೋಕ್ ನೋಡಿದ್ಲು. ಈಗ ಸತ್ಯ ಗೊತ್ತಾದ್ಮೇಲೂ ತಾನ್ ಮಾಡಿರೋ ತಪ್ಪಿಗೆ ನಾಚಿಕೆ ಪಡೋದ್ ಬಿಟ್ಟು ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿದ್ದಾಳೆ. ಎಷ್ಟು ಡರ್ಟಿ ವುಮನ್ ಆಗಿರ್ಬೇಕು ಅವಳು ಅಂತ ಇಂಚರ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಜಡ್ಜ್ ಮಾಡ್ತಿದ್ದ. ಇಂಚರ ಒಬ್ಳು ಸಿಂಗಲ್ ಮದರ್ ಆಗಿ ಗಂಡ ಇಲ್ದೆ ಇಷ್ಟು ಪ್ರೌಡ್ ಆಗಿ ಸೊಸೈಟಿ ಮುಂದೆ ನಿಂತ್ಕೋತಾಳೆ ಅಂತ ಮಯೂರ್ ಅನ್ಕೊಂಡೇ ಇರ್ಲಿಲ್ಲ. ಅವನು ಇಂಚರಾನ ಏರ್ಪೋರ್ಟ್ ಅಲ್ಲಿ ನೋಡಿದಾಗ ಸಂಗಮ್ನ ಆರ್ಯನ್ ಅಪ್ಪನ್ ರೂಪದಲ್ಲಿ ನೋಡಿದ್ದ. ಆದ್ರೆ ಆರ್ಯನ್ ಪಪ್ಪ ಸಂಗಮ್ ಅಲ್ಲ ಅಂದ್ರೆ ಇನ್ಯಾರು ಅನ್ನೋ ಪ್ರಶ್ನೆ ಪದೇ ಪದೇ ಮಯೂರ್ನ ಕಾಡ್ತಿತ್ತು. ಆ ಮಗು ಅಪ್ಪ ಯಾರಾಗಿರ್ಬೋದು? ಈ ಮಗು ಅವತ್ ರಾತ್ರಿ ಹೋಟೆಲ್ನಲ್ಲಿ ನಡೆದಿರೋ ಇನ್ಸಿಡೆಂಟ್ ರಿಸಲ್ಟ್ ಅಲ್ಲ ತಾನೆ? ಇಷ್ಟೆಲ್ಲ ಆದ್ಮೇಲೂ ಇಂಚರ ಅದ್ ಹೇಗಿಷ್ಟ ಆರಾಮಾಗಿದ್ದಾಳೆ ಅಂತ ಮಯೂರ್ ಮನಸ್ಸಲ್ಲಿ 100 ಕ್ವೆಶ್ಚನ್ ಹುಟ್ಕೊಂಡಿತ್ತು. ಈ ಕಡೆ ಸಂಗಮ್ ಇಂಚರಾನ ಮನೆಗ್ ಡ್ರಾಪ್ ಮಾಡಿ ವಿಕ್ರಾಂತ್ ಜೊತೆ ಹೊರಟಿದ್ದ. ಆರ್ಯನಿಂದ ದೂರ ಆಗೋದು ಅವನಿಗೂ ತುಂಬಾ ಕಷ್ಟ ಆಯ್ತು. ಛೇ, ಯಾಕೆ ಹೀಗಾಗ್ತಿದೆ ನನಗೆ? ಯಾಕೆ ಆರ್ಯನ್ನ ನಾನು ಇಷ್ಟೊಂದು ಹಚ್ಕೊಂಡಿದ್ದೀನಿ ಅನ್ನೋದೇ ಅವನಿಗೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಯಾವತ್ತಿನ ಥರಾನೇ ಇವತ್ತು ಆರ್ಯನ್ ಬಿಟ್ಟು ಹೋಗೋವಾಗ ಅವನ್ ತುಂಬಾ ಡಿಪ್ರೆಸ್ ಆಗಿದ್ದ. ಅದನ್ನ ವಿಕ್ರಾಂತ್ ನೋಟಿಸ್ ಮಾಡಿ ಅವನ್ನ ಚಿಯರ್ ಅಪ್ ಮಾಡೋಕೆ ಅಂತ ಕ್ಯಾನ್ ವಿ ಗೋ ಟು ಅವರ್ ಯೂಶುವಲ್ ಕೆಫೆ ಅಂತ ಕೇಳ್ದ. ಅದಕ್ಕೆ ಸಂಗಮ್ ಐ ಯು ಶ್ಯೂರ್ ಅಂತ ಶಾಕಲ್ ಕೇಳ್ದ. ವಿಕ್ರಾಂತ್ ನಗ್ತಾ ಎಸ್, ಅಲ್ಲೇ ಹೋಗೋಣ ಅಂತ ಹೇಳ್ದ. ಸಂಗಮ್ ಯಾಕೆ ಡಿಪ್ರೆಸ್ ಆಗಿದ್ದಾನೆ ಅಂತ ಕಾರಣ ಗೊತ್ತಿಲ್ಲದೆ ಇದ್ರು ತನ್ನ ಫ್ರೆಂಡ್ ಮೂಡ್ ಸರಿ ಮಾಡ್ಲೇಬೇಕು ಅನ್ನೋದು ವಿಕ್ರಾಂತ್ ಇಂಟೆನ್ಷನ್ ಆಗಿತ್ತು. ಇಷ್ಟ ರಾತ್ರಿ ಮನೆಗ್ ಹೋಗೋದ್ ಬಿಟ್ಟು ಕಾಫಿ ಕುಡಿಯೋಕ್ ಹೋಗೋಣ ಅಂತ ವಿಕ್ರಾಂತ್ ಹೇಳ್ತಾನೆ ಅಂತ ಸಂಗಮ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಿಕ್ರಾಂತ್ ಹೇಳ್ದಾಗೆ ಸಂಗಮ್ ಅವರಿಬ್ರು ಯಾವತ್ತೂ ಹೋಗೋ ಕೆಫೆ ಕಡೆ ಕಾರ್ ತಿರ್ಗಿಸ್ದ. ಸಂಗಮ್ ವಿಕ್ರಾಂತ್ ಹ್ಯಾಂಗ್ ಔಟ್ ಮಾಡೋ ಕೆಲವೊಂದು ಯುನೀಕ್ ಪ್ಲೇಸಸ್ ಇತ್ತು. ಅವರಿಬ್ರು ತಮ್ಮ ಹೈ-ಫೈ ಲೈಫ್ ಸ್ಟೈಲ್ ಕಾರಣಕ್ಕೆ ಯಾವಾಗ್ಲೂ ಸ್ಟಾರ್ ಹೋಟೆಲ್ ಅಥವಾ ಕೆಫೆಗೆ ಹೋಗ್ತಿದ್ರು. ಆದ್ರೆ ಆ ತರ ಪ್ಲೇಸ್ ಬೋರ್ ಬಂದಾಗ್ಲೆಲ್ಲ ಈ ಚಿಕ್ ಮಸಾಲಾ ಟೀ ಕೆಫೆಗೆ ಬರ್ತಿದ್ರು. ತುಂಬಾ ವರ್ಷದ ಹಿಂದೆನೆ ಅವ್ರಿಗೆ ಈ ಚಿಕ್ ಕೆಫೆ ಬಗ್ಗೆ ಗೊತ್ತಾಗಿತ್ತು. ಇಲ್ಲಿಗ್ ಬಂದಾಗ್ಲೆಲ್ಲ ಇಬ್ರಿಗೂ ಒಂಥರ ಸ್ಪೆಷಲ್ ಫೀಲಿಂಗ್ ಬರ್ತಿತ್ತು. ಯಾವ್ದೇ ಸ್ಟಾರ್ ಹೋಟೆಲ್ನಲ್ಲೂ ಸಿಗದೆ ಇರೋ ಫೀಲ್ ಇಲ್ ಸಿಗ್ತಿತ್ತು. ಇವತ್ ವಿಕ್ರಾಂತ್ ಮಸಾಲಾ ಟೀ ಕೆಫೆಗೆ ಹೋಗೋಣ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಸಂಗಮ್ಗೆ ಚೆನ್ನಾಗ್ ಗೊತ್ತಿತ್ತು. ಸಂಗಮ್ ಮೊದ್ಲಿಂದಾನೂ ತುಂಬಾ ರಿಸರ್ವ್ಡ್ ಪರ್ಸನ್ ಆಗಿದ್ದ. ವಿಕ್ರಾಂತ್ ಬಿಟ್ರೆ ಅವನ್ಗೆ ಕ್ಲೋಸ್ ಫ್ರೆಂಡ್ ಅಂತಾನೂ ಬೇರೆ ಯಾರೂ ಇರ್ಲಿಲ್ಲ. ಅಂತ ವ್ಯಕ್ತಿ ಅದ್ ಹೇಗೆ ಒಂದು ಅಪರಿಚಿತ ಮಗುನ ಅಷ್ಟೊಂದೆಲ್ಲ ಹಚ್ಕೊಂಡ ಅನ್ನೋದೇ ವಿಕ್ರಾಂತ್ಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವನು ತನ್ನ ಮನ್ಸ್ನಲ್ಲಿರೋ ಡೌಟ್ಸ್ ಅನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕೆ ಕಾಯ್ತಿದ್ದ. ಸಂಗಮ್ ಕಾರು ಮಸಾಲಾ ಟೀ ಕೆಫೆ ಹತ್ರ ನಿಲ್ತಿದ್ದ ಹಾಗೆ ಅಲ್ಲಿನ ಸ್ಟಾಫ್ಸ್ ಎಲ್ಲ ಸಂಗಮ್ ವಿಕ್ರಾಂತ್ ಇಬ್ರನ್ನು ವೆಲ್ಕಮ್ ಮಾಡಿದ್ರು. ಅವರು ಇಲ್ಲಿಗ್ ಬರ್ದೆ ತುಂಬಾ ದಿನ ಆಗಿದ್ರು ಕೆಫೆ ಸ್ಟಾಫ್ಸ್ ಯಾರು ಅವ್ರನ್ನ ಮರ್ತಿರ್ಲಿಲ್ಲ. ವೆಲ್ಕಮ್ ಸರ್, ನೀವು ಇಲ್ಲಿ ಬರ್ದೆ ತುಂಬಾ ದಿನ ಆಗೋಯ್ತು ಅಂತ ಕೆಫೆ ಓನರ್ ನಗ್ತಾ ಹೇಳ್ದ. ಅದಕ್ಕೆ ಸಂಗಮ್ ಕೆಲ್ಸದ ಒತ್ತಡದಲ್ಲಿ ಬರೋಕಾಗ್ಲಿಲ್ಲ ಅಂತ ಹೇಳ್ದ. ಅದಕ್ಕೆ ಓನರ್ ಅಯ್ಯೋ ಸರ್, ನೀವೆಷ್ಟು ಬ್ಯುಸಿ ಇರ್ತೀರಾ ಅಂತ ನಮಗ್ ಗೊತ್ತು, ಆದ್ರೂ ಟೈಮ್ ಮಾಡ್ಕೊಂಡ್ ಬಂದಿದ್ದೀರಲ್ಲ ಅದು ನಮ್ ಅದೃಷ್ಟ ಅಂತ ಹೇಳ್ದ. ಅವನ್ ಹಾಗೆ ಹೇಳ್ತಿದ್ದ ಹಾಗೆ ವಿಕ್ರಾಂತ್ ಹಾಗಾದ್ರೆ ಅದೇ ಖುಷಿಗೆ ಒಂದು ಸ್ಪೆಷಲ್ ಸ್ಟ್ರಾಂಗ್ ಮಸಾಲಾ ಟೀ ಕೊಡಿ ಅಂತ ಹೇಳ್ದ. ಆ ಕೆಫೆ ತುಂಬಾ ದೊಡ್ಡದಾಗಿಲ್ದೆ ಹೋದ್ರೂ ಸಖತ್ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಓಪನ್ ಗಾರ್ಡನ್ ಅಲ್ಲಿ ಕೂತು ಟೀ ಕುಡಿಯೋ ಮಜಾನ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಸಂಗಮ್ ವಿಕ್ರಾಂತ್ ಇಬ್ರು ಯಾವಾಗಿಲ್ ಬಂದ್ರು ಓಪನ್ ಸ್ಪೇಸ್ ನಲ್ಲಿ ಒಂದು ಕಾರ್ನರ್ ಟೇಬಲ್ ಚೂಸ್ ಮಾಡಿ ಕೂತ್ಕೋತಿದ್ರು. ಅದಕ್ಕೆ ಓನರ್ ಅವ್ರಿಗೆ ಅದೇ ಟೇಬಲ್ ರಿಸರ್ವ್ ಮಾಡಿ ಕೊಡ್ತಿದ್ದ ಹಾಗೆ ಅವರಿಬ್ರು ಅಲ್ಲೇ ಹೋಗಿ ಕೂತ್ಕೊಂಡ್ರು. ಎಸ್ ಬ್ರೋ, ನೌ ಟೆಲ್ ಮಿ ಅಂತ ವಿಕ್ರಾಂತ್ ಚೇರ್ ಮೇಲ್ ಕೂರ್ತಾ ತುಂಬಾ ಎಕ್ಸೈಟ್ ಆಗಿ ಕೇಳ್ದ. ಅವನ್ ಎಕ್ಸೈಟ್ಮೆಂಟ್ ನೋಡಿ ಏನ್ ಹೇಳ್ಬೇಕು ಅಂತಾನೆ ಸಂಗಮ್ ತೋದಲ್ತಾ ಕೇಳ್ದ. ಬಾಯಲ್ಲಿ ಹಾಗೆ ಹೇಳಿದ್ರು ವಿಕ್ರಾಂತ್ ಯಾವ ವಿಷಯದ ಬಗ್ಗೆ ಕೇಳ್ತಿದ್ದಾನೆ ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಆದ್ರೆ ಅವನ್ ಓಪನ್ ಆಗಿ ಎಲ್ಲ ಹೇಳ್ಕೊಳೋಕೆ ಇಷ್ಟಪಡ್ಲಿಲ್ಲ. ಲೋ, ಸುಮ್ನೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಡ್ರಾಮಾ ಮಾಡ್ಬೇಡ ಬ್ರೋ. ಯು ನೋ ವಾಟ್ ಐ ಮೀನ್. ನೀನು ಆ ಮಗು ಮತ್ ಅವನ್ ಅಮ್ಮನ್ ಜೊತೆ ಮಾತಾಡಿರೋದು ನೋಡಿದ್ರೆ ಅವರು ನಿಂಗ್ ತುಂಬಾ ಪರಿಚಯ ಇದ್ದಾರೆ ಅಂತ ನನಗನ್ನಿಸ್ತು. ಸ್ಪೆಷಲಿ ಆ ಮಗು ಆರ್ಯ. ಯಾರವನು? ಎಲ್ ಸಿಗ್ದ ನಿನಗೆ? ಅವನ್ ಯಾಕೆ ನಿನಗ್ ಡ್ಯಾಡಿ ಅಂತ ಕರಿತಾನೆ? ತನ್ ಮಗ ನಿನಗೆ ಡ್ಯಾಡಿ ಅಂತ ಕರಿತಿದ್ರು ಅವನ್ ಮಮ್ಮಿ ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡಿದ್ಲು? ನಿಮ್ ಮಧ್ಯೆ ಏನ್ ನಡೀತಿದೆ?
ಅಂತ ವಿಕ್ರಾಂತ್ ಒಂದಾದ್ಮೇಲೆ ಒಂದು ಕಂಟಿನ್ಯೂಯಸ್ ಆಗಿ ಸಂಗಮ್ ಮೇಲೆ ಪ್ರಶ್ನೆಗಳ ಮಳೆನೇ ಸುರಿಸ್ದ. ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ಸಂಗಮ್ಗೆ ಇಂಥ ಪ್ರಶ್ನೆನ ಧೈರ್ಯವಾಗಿ ಕೇಳೋ ಅಧಿಕಾರ ಅವನ್ ಅಪ್ಪ ಅಮ್ಮಂಗ್ ಬಿಟ್ರೆ ವಿಕ್ರಾಂತ್ಗ್ ಮಾತ್ರ ಇತ್ತು. ವಿಕ್ರಾಂತ್ ಮನಸ್ಸಲ್ಲಿರೋ ಕ್ಯೂರಿಯಾಸಿಟಿ ನೋಡಿ ಸಂಗಮ್ಗೆ ಜಾಸ್ತಿ ಆಶ್ಚರ್ಯ ಏನೂ ಆಗ್ಲಿಲ್ಲ. ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ತಾನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲೇಬೇಕು. ಯಾವುದೇ ಕಾರಣಕ್ಕೂ ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಅರೇ ಇರು ವಿಕ್ಕಿ, ಎಲ್ಲ ಒಂದೊಂದಾಗಿ ಹೇಳ್ತೀನಿ, ಯಾಕಿಷ್ಟು ಅವಸರ ಮಾಡ್ತಿದ್ಯಾ ಅಂತ ಸಂಗಮ್ ಡೀಪ್ ಬ್ರೀತ್ ತಗೊಂಡು ಹೇಳ್ದ. ಮತ್ತೆ ಕಂಟಿನ್ಯೂ ಮಾಡಿ, ಅವರು ನನಗ್ ಪರಿಚಯ ಇರೋದು ನಿಜಾನೇ, ಆದ್ರೆ ಅವ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಸ್ವಲ್ಪ ದಿನದ ಹಿಂದೆ ಫ್ಲೈಟ್ನಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದೆ ಅಂತ ಹೇಳ್ತಾ ಸ್ಟಾರ್ಟಿಂಗ್ನಿಂದ ತನ್ನ ಇಂಚರ ಜಗಳ, ಅವಳ ಫ್ಯಾಮಿಲಿ ಪ್ರಾಬ್ಲಮ್ಸ್, ತನ್ನ ಆರ್ಯನ್ ಕನೆಕ್ಷನ್ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಹೇಳ್ದ. ಅಷ್ಟರಲ್ಲಿ ಅವ್ರ ಟೇಬಲ್ಗೆ ಸ್ಪೆಷಲ್ ಮಸಾಲಾ ಟೀ ಬಂತು. ಸರ್, ನಿಮ್ ಟೀ ಅಂತ ಹೇಳಿ ವೇಟರ್ ಟೀ ಇಟ್ಬಿಟ್ಟು ಹೋದ. ಸಂಗಮ್ ಟೀ ಮತ್ತೆ ವೇಟರ್ ಕಡೆ ನೋಡ್ತಿದ್ರೆ ವಿಕ್ರಾಂತ್ ಸಂಗಮ್ನೇ ನೋಡ್ತಿದ್ದ. ಅವನ್ ಸಂಗಮ್ ಮಾತ್ ಕೇಳೋದ್ರಲ್ಲಿ ಅದೆಷ್ಟು ಮುಳುಗೋಗಿದ್ದ ಅಂದ್ರೆ ಟೀ ಬಂದಿದ್ದು ಗೊತ್ತಾಗ್ಲಿಲ್ಲ. ಅರೆ, ಏನೋ ಯೋಚನೆ ಮಾಡ್ತಿದ್ಯಾ, ಟೀ ಕುಡಿ, ಆರೋಗತ್ತೆ ಅಂತ ಸಂಗಮ್ ಅವನನ್ನ ಎಚ್ಚರಿಸ್ದ. ಅದಕ್ಕೆ ವಿಕ್ರಾಂತ್ ಸರಿ ಅಂತ ಹೇಳಿ ಟೀ ಕಪ್ ಎತ್ಕೊಂಡು ಟೀ ಸಿಪ್ ಮಾಡ್ತಾ, ಅಲ್ವೋ ಇಷ್ಟು ದಿನದಿಂದ ನಿನ್ ಲೈಫ್ನಲ್ಲಿ ಏನೇನೆಲ್ಲ ನಡೆದಿದೆ, ಆದ್ರೂ ನನ್ಗೇನು ಹೇಳೇ ಇಲ್ವಲ್ಲೋ ನೀನು ಅಂದ. ಅದಕ್ಕೆ ಸಂಗಮ್ ಏನ್ ಹೇಳ್ಬೇಕಿತ್ತೋ, ಇನ್ ಕೇಸ್ ನೀನ್ ಬೆಂಗಳೂರಲ್ಲಿದ್ದಿದ್ರೆ ಆರ್ಯನ್ ಹುಡ್ಕೋಕೆ ಮೊದಲು ನಾನ್ ನಿನ್ ಹೆಲ್ಪ್ ತಗೋತಿದ್ದೆ. ಆದ್ರೆ ಆ ಟೈಮ್ನಲ್ಲಿ ನೀನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗಿದ್ದೆ. ನಿನ್ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇರ್ಲಿಲ್ಲ ನನಗೆ, ಅದಕ್ಕೆ ಸುಮ್ನಿದ್ದೆ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ವಿಕ್ರಾಂತ್ ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಆದ್ರೆ ಆ ಹುಡುಗಿ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ. ಗಂಡ ಇಲ್ದೆ ಆ ಚಿಕ್ಕ ಮಗುನಿಟ್ಕೊಂಡು ಸ್ವಂತ ಫ್ಯಾಮಿಲಿಯವ್ರ ಜೊತೆಗೆ ಫೈಟ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಅವಳು ಧೈರ್ಯವಾಗಿ ಎಲ್ಲ ಫೇಸ್ ಮಾಡ್ತಿದ್ದಾಳೆ, ಅದನ್ನ ಮೆಚ್ಲೇಬೇಕು. ಮುಂದೇನು ಅವಳಗ್ ತುಂಬಾ ಕಷ್ಟ ಇದೆ ಅನ್ಸತ್ತೆ ಅಂತ ಹೇಳ್ದ. ಅವನ್ ಇಂಚರ ಬಗ್ಗೆ ಸಿಂಪತಿ ತೋರಿಸ್ತಾ ಇದ್ರೆ ಸಂಗಮ್ ಮನಸ್ನಲ್ಲಿ ಅವಳ ಫ್ಯಾಮಿಲಿ ಮೆಂಬರ್ಸ್ ಅವಳಿಗೆ ಇನ್ನೇನಾದ್ರೂ ತೊಂದ್ರೆ ಮಾಡಿದ್ರೆ ಅನ್ನೋ ಭಯ ಕಾಡೋಕ್ ಶುರುವಾಯ್ತು. ಇಷ್ಟು ದಿನ ತಾನು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅವನು ತನ್ನ ಸುತ್ತ ಒಂದ್ ಬೇಲಿ ಹಾಕೊಂಡಿದ್ದ. ಆದ್ರೆ ಇವತ್ತು ಹೋಟೆಲ್ನಲ್ಲಿ ಆಗಿರೋ ಇನ್ಸಿಡೆಂಟ್ ನೋಡಿ ಅವಳ ಬಗ್ಗೆ ಯೋಚನೆ ಮಾಡದೆ ಇರೋಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ವಿಕ್ರಾಂತ್ ಮಾತ್ ಮುಂದುವರಿಸಿ, ನಿಜ ಹೇಳ್ಬೇಕು ಅಂದ್ರೆ ನಾನು ಒಂದು ಕ್ಷಣ ಶಾಕ್ ಆಗ್ಬಿಟ್ಟೆ ಅಂತ ಹೇಳ್ದ. ಅದಕ್ಕೆ ಸಂಗಮ್ ಯಾಕೆ ಅಂತ ಕೇಳ್ದ. ಯಾಕೆ ಅಂದ್ರೆ ಆ ಮಗು ನಿನಗೆ ಡ್ಯಾಡಿ ಅಂತ ಕರೆದ್ನಲ್ಲ, ಆಗ ನಿನ್ ಮುಖದಲ್ಲಿ ಒಂದು ಶೈನ್ ಕಾಣಿಸ್ಕೊಳ್ತು. ಅದನ್ ನೋಡಿ ಆರ್ಯ ನಿಜವಾಗ್ಲೂ ನಿನ್ ಮಗಾನೇ ಅಂತ ಅನ್ಸೋಯ್ತು ಅಂತ ಹೇಳ್ದ. ಸಂಗಮ್ ತನ್ನ ಫ್ರೆಂಡ್ ಮಾತನ್ನೆಲ್ಲ ಸೈಲೆಂಟ್ ಆಗಿ ಕೇಳಿಸ್ಕೊತಿದ್ದ. ವಿಕ್ರಾಂತ್ ಮಾತ್ ಮುಂದುವರಿಸ್ತಾ, ನಾನ್ ನಿಜ ಹೇಳ್ತಿದ್ದೀನಿ ಕಣೋ, ಆನೆಸ್ಟ್ಲಿ ಇಲ್ಲಿವರೆಗೂ ನಿನ್ ಮಕ್ಕಳ ಜೊತೆ ಅಷ್ಟು ಕಂಫರ್ಟಬಲ್ ಆಗಿರೋದನ್ನ ನಾನ್ ನೋಡೇ ಇಲ್ಲ. ಅದ್ರಲ್ಲೂ ಅಷ್ಟು ಚಿಕ್ಕ ಮಗು ಜೊತೆ ಅಂತೂ ಇಲ್ವೇ ಇಲ್ಲ. ಆದ್ರೆ ಇವತ್ತು ನೀನು ಆ ಮಗುನ ನಿನ್ ಕಾಲ್ ಮೇಲ್ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ಯಲ್ಲ, ಅದು ನೋಡಿದ್ರೆ ಯಾರಾದ್ರೂ ಅವನು ನಿನ್ ಮಗ ಅಂತಾನೆ ಹೇಳ್ತಿದ್ರು ಅಂದ. ಅವನ್ ಮಾತ್ ಕೇಳಿ ಸಂಗಮ್, ನನಗೆ ಆರ್ಯನ್ ಜೊತೆ ಇರೋವಾಗ ಏನ್ ಫೀಲ್ ಆಗುತ್ತೋ ಅದು ಬೇರೆಯವ್ರಿಗೂ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅವನು ಇನ್ನೇನೋ ಹೇಳೋಕೆ ಬಾಯ್ ತೆರೆಯೋ ಅಷ್ಟ್ರಲ್ಲಿ ವಿಕ್ರಾಂತ್, ಇನ್ನೊಂದ್ ವಿಷಯ ಏನ್ ಗೊತ್ತೇನೋ, ಸಡನ್ ಆಗಿ ನನ್ ಮನಸ್ನಲ್ಲಿ ಆ ಸೀಕ್ರೆಟ್ ನೈಟ್ ಬಗ್ಗೆ ಯೋಚನೆ ಬಂತು. 6 ವರ್ಷದ ಹಿಂದೆ ಮಯೂರ್ ನಿನ್ ವಿರುದ್ಧ ಆ ಸಂಚ್ ಮಾಡಿದ್ನಲ್ಲ, ಆ ಘಟನೆ ಏನೋ ಮುಗೀತು. ಆದ್ರೆ ನಾವ್ ಎಷ್ಟೇ ಹುಡುಕಿದ್ರು ಅವತ್ ರಾತ್ರಿ ನಿನ್ ಜೊತೆ ಇದ್ದು ಹುಡುಗಿ ಯಾರು ಅಂತ ಪತ್ತೆ ಹಚ್ಚಕ್ಕೆ ನಮ್ಗೆ ಇವತ್ತಿನವರೆಗೂ ಸಾಧ್ಯ ಆಗ್ಲಿಲ್ಲ. ಆದ್ರೆ ಆ ಮಗು ನಿನಗೆ ಅಪ್ಪ ಅಂತ ಕರ್ದಿದ್ ನೋಡಿ ನನ್ ಮನಸ್ನಲ್ಲಿ ಯಾಕವತ್ ರಾತ್ರಿ ಇನ್ಸಿಡೆಂಟ್ ನೆನ್ಪಕ್ ಬಂತು ಅಂತ ಗೊತ್ತಿಲ್ಲ. ನನ್ ಪ್ರಕಾರ ಅದಕ್ಕೂ ಈಗ ನಿನ್ ಲೈಫ್ನಲ್ಲಿ ನಡೀತಿರೋದಕ್ಕೂ ಏನೋ ಕನೆಕ್ಷನ್ ಇದೆ ಅಂತ ಹೇಳ್ದ. ಅವನ್ ಮಾತ್ ಕೇಳಿ ಸಂಗಮ್ ಶಾಕ್ ಆಗ್ಬಿಟ್ಟ. ತನಗ್ ಬಂದಿದ್ದೇ ಯೋಚನೆ ತನ್ ಬೆಸ್ಟ್ ಫ್ರೆಂಡ್ಗೂ ಬರುತ್ತೆ ಅಂತ ಅವನ್ ಅನ್ಕೊಂಡೇ ಇರ್ಲಿಲ್ಲ. ಅವನ್ ಸೈಲೆಂಟ್ ಆಗಿ ಕೂತಿರೋದ್ ನೋಡಿ ವಿಕ್ರಾಂತ್ ತಾನ್ ಅವನ್ಗೆ ಹರ್ಟ್ ಮಾಡೋದ್ನೇನೋ ಅನ್ನೋ ಫೀಲ್ನಲ್ಲಿ, ಅಯ್ಯೋ ಸಾರಿ ಕಣೋ, ನಾನೇನೋ ಫ್ಲೋನಲ್ಲಿ ಹಾಗೆ ಹೇಳ್ಬಿಟ್ಟೆ ಅಂತ ಹೇಳ್ದ. ಈ ಕಡೆ ಇಂಚರ ಇನ್ನೂ ಮಲ್ಗಿರ್ಲಿಲ್ಲ. ಹಾಗಾಗಿ ಆರ್ಯಾನು ಕಷ್ಟಪಟ್ಟು ನಿದ್ದೆ ಕಂಟ್ರೋಲ್ ಮಾಡ್ಕೋತಿದ್ದ. ಯಾಕಂದ್ರೆ ಅವಳು ನಿದ್ದೆ ಹೋಗ್ತಿದ್ದ ಹಾಗೆ ಅವಳ ಫೋನ್ ತಗೊಂಡು ಸಂಗಮ್ಗೆ ಕಾಲ್ ಮಾಡೋಕೆ ಅವ್ನ್ ಕಾಯ್ತಿದ್ದ.
ಆದ್ರೆ ಎಷ್ಟೊತ್ತಾದ್ರೂ ಇಂಚರ ಮಲಗೋ ಲಕ್ಷಣನೇ ಕಾಣಿಸ್ಲಿಲ್ಲ. ಅವಳು ನಿದ್ದೆ ಹೋಗೋದನ್ನ ಕಾಯ್ತಾ ಅವನು ಎಷ್ಟೊತ್ತಿಗೆ ನಿದ್ದೆ ಹೋದ್ನೋ ಅವನಿಗೆ ಗೊತ್ತಾಗ್ಲಿಲ್ಲ. ಅವನು ತನ್ನ ಸ್ಟೋರಿ ಬುಕ್ ಕೈನಲ್ಲಿ ಹಿಡ್ಕೊಂಡು ಮಲ್ಗಿರೋದ್ ನೋಡಿ ಇಂಚರ ಎಮೋಷನಲ್ ಆಗೋದ್ಲು. ಛೆ ಪಾಪ, ಬೇರೆ ಮಕ್ಕಳ ಜೊತೆ ಖುಷಿಯಾಗಿ ಆಟ ಆಡ್ತಾ, ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ತರಲೆ ಮಾಡ್ತಾ, ಚಿಕ್ಕ ಕ್ಷಣನೂ ಎಂಜಾಯ್ ಮಾಡ್ತಾ ಇರೋ ವಯಸ್ಸಲ್ಲಿ ಏನೇನೋ ನೋಡ್ಬಾರದನ್ನೆಲ್ಲ ನೋಡೋ ಹಾಗಾಯ್ತಲ್ಲ ಅಂತ ಅವಳು ತುಂಬಾ ಬೇಸರ ಮಾಡ್ಕೊಂಡು, ಐ ಆಮ್ ಸಾರಿ ಕಂದ, ನಿನ್ ಫ್ರೆಂಡ್ನ ಕ್ಷಮಿಸ್ಬಿಡು. ನೀನು ನನ್ಗೆ ಫ್ರೆಂಡ್ ಅಂತ ಏನೋ ಕರಿತೀಯ, ಆದ್ರೆ ನಾನ್ ನಿಜವಾಗ್ಲೂ ನಿನ್ ಫ್ರೆಂಡ್ ಆಗೋಕೆ ಸಾಧ್ಯನೇ ಇಲ್ಲ. ಇಷ್ಟ್ ಚಿಕ್ಕ ವಯಸ್ಸಲ್ಲೂ ನೀನ್ ನನ್ ಬಗ್ಗೆ ಎಷ್ಟು ಕೇರ್ ಮಾಡ್ತೀಯ. ನನ್ಗೋಸ್ಕರ ಏನೇನೆಲ್ಲ ಮಾಡೋ ಹಾಗಾಯ್ತು ನೀನು. ನನ್ ಖುಷಿಗೋಸ್ಕರ ನಿನಗ್ ನೋವಾದ್ರೂ ಸುಮ್ನಿರ್ತೀಯ. ನಾನು ಇದೀನಿ, ನಿನ್ ಅಮ್ಮ ಆಗಿ ನಿನಗೆ ನಿನ್ ಬಾಲ್ಯದ ಖುಷಿನೂ ಸರಿಯಾಗಿ ಅನುಭವಿಸೋಕ್ ಬಿಡ್ತಿಲ್ಲ ಅಂತ ತನ್ ಮನ್ಸ್ನಲ್ಲಿ ಇರೋದನ್ನೆಲ್ಲ ಮಲ್ಗಿರೋ ಆರ್ಯನ್ ಮುಂದೆ ಹೇಳ್ಕೊಂಡ್ಲು. ಅವಳ ಮನಸ್ನಲ್ಲಿ ತುಂಬಾ ದಿನದಿಂದ ಈ ಚಿಂತೆ ಕಾಡ್ತಿತ್ತು. ಅವಳಿಗೆ ಆರ್ಯನ್ ಸೇಫ್ಟಿ ಬಗ್ಗೆ ಅಷ್ಟೇ ಅಲ್ಲ, ಅವನ್ ಫಿಸಿಕಲ್ ಮೆಂಟಲ್ ಹೆಲ್ತ್ ಬಗ್ಗೆನೂ ಟೆನ್ಷನ್ ಆಗ್ತಿತ್ತು. ಅವಳು ಇಂಡಿಯಾಗ್ ಬಂದಾಗಿಂದ ಅವನ್ ಎಜುಕೇಶನ್ ಕೂಡ ಡ್ರಾಪ್ ಆಗಿತ್ತು. ಈಗ ಅವಳು ಅಮೆರಿಕಾಗಂತೂ ವಾಪಸ್ ಹೋಗೋಕ್ ಸಾಧ್ಯ ಇರ್ಲಿಲ್ಲ. ಹಾಗಾಗಿ ಬೆಂಗಳೂರಲ್ಲೇ ಯಾವ್ದಾದ್ರೂ ಒಳ್ಳೆ ಸ್ಕೂಲ್ ಹುಡುಕಿ ಆರ್ಯನ್ನ ಸೇರಿಸ್ಬೇಕಿತ್ತು. ಆದ್ರೆ ಅವಳು ತನ್ನ ಲೈಫ್ನಲ್ಲಿ ಸೆಟ್ಲ್ ಆಗ್ತಿದ್ದಾಳೆ ಅನ್ನೋವಾಗ ಅವಳ ಫ್ಯಾಮಿಲಿಯವ್ರು ಏನಾದ್ರೂ ಮಾಡಿ ಅದನ್ನ ಹಾಳ್ ಮಾಡೋಕೆ ರೆಡಿಯಾಗಿ ನಿಂತಿರ್ತಿದ್ರು. ಅವಳು ಒಂದ್ ಗಟ್ಟಿ ನಿರ್ಧಾರ ಮಾಡ್ಕೊಂಡು, ಇಲ್ಲ ಆರ್ಯ, ಇನ್ನ ನಾನು ನಿನ್ ಎಜುಕೇಶನ್ ಮತ್ತೆ ಚೈಲ್ಡ್ಹುಡ್ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನೀನು ನನ್ ಮಗ ಅನ್ನೋ ಕಾರಣಕ್ಕೆ ನನ್ ಫ್ಯಾಮಿಲಿ ಪ್ರಾಬ್ಲಮ್ನಲ್ಲಿ ನಿನ್ನನ್ನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ತಪ್ಪು ಮಾಡ್ಬಿಟ್ಟೆ ನಾನು. ನನ್ ಗಿಣಿ ಮರಿ ತರ ಇರೋ ಮಗುನ ಕರ್ಕೊಂಡು ಈ ರಾಕ್ಷಸರಿರೋ ಕಡೆ ಬರ್ಲೇಬಾರ್ದಿತ್ತು. ಆದ್ರೆ ಇವತ್ತು ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತಿದ್ದೀನಿ ಆರ್ಯ, ನಾನು ನನ್ ತಪ್ಪನ್ನ ತಿದ್ಕೋತೀನಿ. ಇನ್ಯಾವತ್ತೂ ನನ್ ಪ್ರಾಬ್ಲಮ್ಸ್ನಲ್ಲಿ ನಿನ್ನನ್ನ ಎಳ್ಕೊಳ್ಳಲ್ಲ ಅಂತ ಹೇಳಿ ಅವಳು ಆರ್ಯ ಜೊತೆಗೆ ತನಗ್ ತಾನೇ ಈ ಪ್ರಾಮಿಸ್ ಮಾಡ್ಕೊಂಡ್ಲು. ಇಷ್ಟು ದಿನ ಅವಳ ಮನಸ್ಸಲ್ಲಿ ತನ್ನ ಅಪ್ಪನ ಬಗ್ಗೆ, ತನ್ನ ಫ್ಯಾಮಿಲಿ ಬಗ್ಗೆ ಇದ್ದ ಗೌರವ, ಪ್ರೀತಿ ಎಲ್ಲ ಅವಳ ಕಣ್ಣೀರ್ನಲ್ಲಿ ಕೊಚ್ಕೊಂಡ್ ಹೊರಟೋಯ್ತು. ಇನ್ನವ್ರು ಏನೇ ಡ್ರಾಮಾ ಮಾಡಿದ್ರು, ಎಷ್ಟೇ ಹೆದರ್ಸಿ ಬೆದರ್ಸಿ ಮಾಡಿದ್ರು ತಾನು ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಅನ್ಕೊಂಡ್ಲು. ಈ ಕಡೆ ಸಂಗಮ್ ಮತ್ತೆ ವಿಕ್ರಾಂತ್ ಮಧ್ಯೆ ಕ್ಯಾಶುವಲ್ ಆಗಿ ಸ್ಟಾರ್ಟ್ ಆಗಿದ್ದ ಕಾನ್ವರ್ಸೇಷನ್ ಸೀರಿಯಸ್ ರೂಪ ಪಡ್ಕೊಂಡಿತ್ತು. ಸಂಗಮ್ಗೆ ಅದನ್ನ ಕೇಳೋಕು ಇಷ್ಟ ಇರ್ಲಿಲ್ಲ, ಹಾಗೆ ಅವಾಯ್ಡ್ ಮಾಡೋಕು ಅವನಿಗೆ ಸಾಧ್ಯ ಆಗ್ಲಿಲ್ಲ. ಅವನ್ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿದ್ ನೋಡಿ ವಿಕ್ರಾಂತ್ ಭಯದಲ್ಲಿ, ಅರೆ ಬ್ರೋ, ಏನಾದ್ರೂ ಹೇಳೋ, ಐ ಯು ಓಕೆ ಅಂತ ಕೇಳ್ದ. ಅದಕ್ಕೆ ಸಂಗಮ್, ಯಾ ಐ ಆಮ್ ಗುಡ್ ಅಂತ ಹೇಳ್ತಾ ವಿಕ್ರಾಂತ್ ಲುಕ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ದ. ಅವನ್ ಎಕ್ಸ್ಪ್ರೆಷನ್ ನೋಡಿ ವಿಕ್ರಾಂತ್, ಛೇ, ನಾನು ಅದ್ರ ಬಗ್ಗೆ ಮಾತಾಡ್ಬಾರ್ದಾಗಿತ್ತು, ಅದನ್ ಕೇಳಿ ಇವನು ಡಿಸ್ಟರ್ಬ್ ಆದ ಅನ್ಸತ್ತೆ ಅಂತ ರಿಗ್ರೆಟ್ ಫೀಲ್ ಮಾಡ್ಕೊಂಡ. ಸಂಗಮ್ ಅವತ್ತಿನ ಘಟನೆ ಬಗ್ಗೆ ಮಾತಾಡೋಕೆ ಇಷ್ಟ ಪಡಲ್ಲ ಅಂತ ವಿಕ್ರಾಂತ್ಗೆ ಚೆನ್ನಾಗ್ ಗೊತ್ತಿತ್ತು. ಸಂಗಮ್ ಹಿಂದ್ ಬೀಳೋಕೆ, ಅವನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಹುಡ್ಗಿರ್ ಕ್ಯೂ ನಿಂತಿದ್ರು ಅವನ್ ಯಾರನ್ನೂ ತಲೆ ಎತ್ತಿ ಕೂಡ ನೋಡ್ತಿರ್ಲಿಲ್ಲ. ಹಾಗೆ ಯಾವ ಹುಡ್ಗಿನೂ ಹತ್ರಕ್ ಬಿಟ್ಕೊಂಡಿರ್ಲಿಲ್ಲ. ಅಂತ ಜೆಂಟಲ್ಮ್ಯಾನ್ ಸಂಗಮ್ ಲೈಫ್ನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ತರ ಆವತ್ತಿನ ಇನ್ಸಿಡೆಂಟ್ ನಡೆದ್ಬಿಟ್ಟಿತ್ತು. ಅವತ್ತ ಘಟನೆ ಆದ್ಮೇಲೆ ಸಂಗಮ್ ಇನ್ವೆಸ್ಟಿಗೇಷನ್ಗೆ ವಿಕ್ರಾಂತ್ ಹೆಲ್ಪ್ ತಗೊಂಡಿದ್ದ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ಅವನಿಗೆ ಮಯೂರ್ ವಿರುದ್ಧ ಯಾವ ಸಾಕ್ಷಿನೂ ಸಿಕ್ಕಿರ್ಲಿಲ್ಲ. ಹಾಗೆ ಅವತ್ ರಾತ್ರಿ ಸಂಗಮ್ ಜೊತೆ ರೂಮ್ನಲ್ಲಿದ್ದ ಹುಡುಗಿ ಯಾರು ಅನ್ನೋದು ಪತ್ತೆಯಾಗಿರ್ಲಿಲ್ಲ. ನಿನಗೆ ಆ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ಆ ಕ್ಷಣ ನನ್ ಮನ್ಸಿಗೆ ಏನ್ ಅನ್ನಿಸ್ತೋ ನಾನದನ್ನ ಹೇಳ್ದೆ ಅಷ್ಟೇ. ಯಾಕೆ ಅಂದ್ರೆ ನೀನು ಒಂದು ಹುಡುಗಿ ಜೊತೆ ಇದ್ದಿದ್ದು ಅಂದ್ರೆ ಅವತ್ ರಾತ್ರಿ ಮಾತ್ರ. ಅದು ಅಲ್ದೆ ಅಂತ ಅವನಿನ್ನೇನೋ ಹೇಳ್ಬೇಕು ಅನ್ನೋ ಅಷ್ಟ್ರಲ್ಲಿ ಸಂಗಮ್, ಕ್ಯಾನ್ ವಿ ಸ್ಟಾಪ್ ಡಿಸ್ಕಸಿಂಗ್ ದಿಸ್? ಇದೇ ಯೋಚನೆ ನನಗೂ ಬಂದು ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡ್ದೆ. ಅವನು ನನ್ ಮಗ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆದ್ರೆ ಅವ್ನ್ ನನ್ ಮಗ ಅಲ್ದೇ ಇದ್ರು ನನಗೆ ಅವನ ಬಗ್ಗೆ ಕಾಳಜಿ ಇದೆ. ಅವ್ನ್ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನಗೆ ಅವನು ಅಂದ್ರೆ ತುಂಬಾ ಇಷ್ಟ, ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ದ. ನಿನ್ ಮಾತು ನನ್ಗೆ ಅರ್ಥ ಆಗುತ್ತೆ ಕಣೋ. ನಿಂಗ್ ಹರ್ಟ್ ಮಾಡ್ಬೇಕು ಅಂತ ನಾನು ಆ ವಿಷಯ ತೆಗಿಲಿಲ್ಲ. ಆ ಮಗು ನೋಡಿದ್ರೆ ಯಾರ್ಗಾದ್ರೂ ಪ್ರೀತಿ ಹುಟ್ಟುತ್ತೆ, ಯಾಕೆ ಅಂದ್ರೆ ಅವನು ಅಷ್ಟು ಮುದ್ದಾಗಿದ್ದಾನೆ. ಚಲೋ, ಈ ಮಾತು ಇಲ್ಲಿಗೆ ನಿಲ್ಸೋಣ. ಐ ಹೋಪ್ ಆ ಹುಡುಗಿ ಈಗ ಇರೋದಕ್ಕಿಂತ ಇನ್ನೂ ಸ್ಟ್ರಾಂಗ್ ಆಗ್ಲಿ. ಯಾಕೆ ಅಂದ್ರೆ ಅವಳ ಮುಂದೆ ಇನ್ನು
ಕಷ್ಟ ಫೇಸ್ ಮಾಡ್ಬೇಕಾಗ್ ಬರ್ಬಹುದು ಅಂತ ಹೇಳ್ತಾ ವಿಕ್ರಾಂತ್ ತನ್ನ ಕಪ್ಪಲ್ಲಿರೋ ಟೀ ಫಿನಿಶ್ ಮಾಡ್ದ. ಆದ್ರೆ ಅವನ್ ಮಾತ್ ಕೇಳಿ ಸಂಗಮ್ ಮನಸ್ನಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ತು. ವಿಕ್ರಾಂತ್ ಮನ್ಸ್ನಲ್ಲಿರೋ ಡೌಟ್ ಏನೋ ಕ್ಲಿಯರ್ ಆಗಿತ್ತು. ಆದ್ರೆ ಅವನು ಹೇಳಿದ್ ಕೇಳಿ ಸಂಗಮ್ ಮನಸ್ನಲ್ಲಿ ಇನ್ನೂ ಪ್ರಶ್ನೆಗಳು ಹುಟ್ಕೊಳ್ತು. ಅವರಿಬ್ರು ಟೀ ಕುಡ್ದು ತಮ್ಮ ಮಾತ್ ಮುಗಿಸಿ ಕೆಫೆಯಿಂದ ಹೊರಟ್ರು. ವಿಕ್ರಾಂತ್ನ ಮನೆಗ್ ಡ್ರಾಪ್ ಮಾಡಿ ಸಂಗಮ್ ಕೂಡ ತನ್ನ ಮನೆ ಕಡೆ ಹೊರಟಿದ್ದ. ಆದ್ರೆ ಅವನ್ ಮನಸ್ಸಲ್ಲಿ ಇನ್ನು ವಿಕ್ರಾಂತ್ ಮಾತುಗಳೇ ಕೊರಿತಾ ಇತ್ತು. ಅವನು ಹೇಳಿದ್ದು ನಿಜಾನೇ, ನನಗೆ ಆ ವಿಷಯದ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ. ಆದ್ರೆ ಹಾಗಂತ ಸುಮ್ನಿದ್ರೆ ಸತ್ಯ ಗೊತ್ತಾಗೋದಾದ್ರೂ ಹೇಗೆ? ನಾನು ಅದ್ರ ಬಗ್ಗೆ ಪೂರ್ತಿ ಸತ್ಯ ತಿಳ್ಕೊಳ್ಳೇಬೇಕು. ಅವತ್ತೇ ನಾನ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ದಿದ್ರೆ ಇವತ್ತು ನಾನು ಇಷ್ಟು ಒದ್ದಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸತ್ಯ ಗೊತ್ತಾದ್ರೆ ಅದರಿಂದ ನನಗ್ ಜಾಸ್ತಿ ಏನೂ ಡಿಫರೆನ್ಸ್ ಆಗಲ್ಲ. ಆದ್ರೆ ಅವತ್ ರಾತ್ರಿ ಆ ಮಯೂರ್ ನನ್ ರೂಮ್ಗೆ ಯಾವ ಹುಡ್ಗಿನ ಕಳ್ಸಿದ್ದ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಸಂಗಮ್ ಯೋಚಿಸ್ತಿದ್ದ. ಈ ಕಡೆ ಮಯೂರ್ ಕಾರ್ ಸ್ಪೀಡ್ ಮತ್ತೆ ಆಂಗ್ಸೈಟಿ ಎರಡೂ ಜಾಸ್ತಿ ಆಗ್ತಿತ್ತು. ಅವನಿಗೆ ಈಗ ತಲೆನೂ ಓಡ್ತಾ ಇರ್ಲಿಲ್ಲ. ಜೊತೆಗೆ ತಾನು ಹೋಗ್ಬೇಕಾಗಿರೋ ದಾರಿನೂ ಸರಿಯಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಸ್ಟೇರಿಂಗ್ ಕೈಲಿದ್ರು ಅವನ್ ತಲೆಯಲ್ಲಿ ಓಡ್ತಿರೋ ಯೋಚನೆಗಳು ಅವನ್ ಪೂರ್ತಿ ತನ್ನ ವಶಕ್ಕೆ ತಗೊಂಡ್ಬಿಟ್ಟಿತ್ತು. ನೆಪ ಮಾತ್ರಕ್ಕೆ ಅವನು ರೋಡ್ ಕಡೆ ನೋಡ್ತಿದ್ರು ಅವನ್ ಗಮನ ಮಾತ್ರ ರೋಡ್ ಮೇಲಿರ್ಲಿಲ್ಲ. ಇಲ್ಲ, ಅವಳೊಬ್ಳಿಗೆ ಇಷ್ಟ ಧೈರ್ಯ ಬರೋಕೆ ಸಾಧ್ಯನೇ ಇಲ್ಲ. ಯಾರೋ ಮರೆಯಲ್ಲಿ ನಿಂತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ ಕೇಸ್ ಆ ಮಗು ಅಪ್ಪನೇ ಅವಳಿಗೆ ಸಪೋರ್ಟ್ ಮಾಡ್ತಿರ್ಬೋದು. ಆದ್ರೆ ಅವನ್ ಯಾಕೆ ಜನರೆದ್ರು ಬರ್ತಿಲ್ಲ? ಸಂಗಮ್ ತನ್ ಗಂಡ ಅಲ್ಲ ಅಂತ ಇಂಚರಾನೇ ಕ್ಲಿಯರ್ ಆಗಿ ಒಪ್ಕೊಂಡಿದ್ದಾಳೆ. ಹಾಗಾದ್ರೆ ಆ ಮಗು ಅಪ್ಪ ಯಾರು ಅಂತ ಮಯೂರ್ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದ. ಇಂಚರ ಅವನ ಹತ್ರ ಕ್ಷಮೆ ಕೇಳದೆ ಅವನ್ ಈಗೋ ಹರ್ಟ್ ಮಾಡಿದ್ರಿಂದ ಈಗ ಅವನಿಗೆ ಆರ್ಯನ್ ಅಪ್ಪ ಯಾರು ಅನ್ನೋ ಸತ್ಯ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ತಾನ್ ಯಾಕೆ ಅವಳ ಮ್ಯಾಟರ್ ಅಲ್ಲಿ ಇಷ್ಟು ಇನ್ವಾಲ್ವ್ ಆಗ್ತಿದ್ದೀನಿ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಅವಳು ಅಷ್ಟು ಇಂಡಿಪೆಂಡೆಂಟ್ ಆಗಿ ಧೈರ್ಯವಾಗಿರೋದ್ ನೋಡಿ ಅವನ್ ಈಗೋ ಹರ್ಟ್ ಆಗಿತ್ತು. ಅವಳು ಹಾಗಿರೋದನ್ನ ಅವನಿಂದ ಸಹಿಸೋಕಾಗ್ತಿರ್ಲಿಲ್ಲ. ಸಡನ್ ಆಗಿ ಹಿಂದಿಂದ ಬರ್ತಿರೋ ಟ್ರಕ್ ಅವನ್ ಕಾರ್ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡ್ತು. ಆದ್ರೆ ಅವನ್ ಇಂಚರ ಯೋಚನೆಲಿ ಎಷ್ಟು ಮುಳುಗಿದ್ದ ಅಂದ್ರೆ ತನ್ನ ಕೈಯಲ್ಲಿ ಸ್ಟೇರಿಂಗ್ ಇದ್ರು ಅವನ್ ಕಾರ್ ಮೇಲಿನ ಕಂಟ್ರೋಲ್ ಪೂರ್ತಿ ಕಳ್ಕೊಂಡ್ಬಿಟ್ಟ. ಆ ಟ್ರಕ್ ಡ್ರೈವರ್ ಜೋರಾಗಿ ಹಾರ್ನ್ ಮಾಡಿದಾಗ, ಓಹ್, ನನ್ನ ತಲೆ ಎಲ್ಲಿದೆ? ನಾನು ಯೋಚನೆ ಎಲ್ಲ ಬಿಟ್ಟು ರೋಡ್ ಮೇಲೆ ಗಮನ ಕೊಡ್ಬೇಕು ಅಂತ ಅವನಿಗನ್ನಿಸ್ತು. ನೆಕ್ಸ್ಟ್ ಮೊಮೆಂಟಲ್ಲೇ ಅವನು ಸರಿಯಾಗಿ ರೋಡ್ ಕಡೆ ನೋಡ್ಕೊಂಡು ಸ್ಟೇರಿಂಗ್ ತನ್ನ ಕಂಟ್ರೋಲ್ಗೆ ತಗೊಂಡು ಸೈಡ್ಗೆ ಹೋದ. ಸಡನ್ ಆಗಿ ಅವನಿಗೆ ಜೋರಾಗಿ ಶಬ್ದ ಕೇಳಿಸ್ತು. ಅವನ್ ಏನಾಯ್ತು ಅಂತ ನೋಡಿದ್ರೆ ಮುಂದೆ ಬರೀ ಕತ್ಲು ಕಾಣಿಸ್ತು. ಅವನು ಟ್ರಕ್ಕಿಂದ ಎಸ್ಕೇಪ್ ಆಗೋ ಗಡಿಬಿಡಿಲಿ ಒಂದು ಮರಕ್ಕೆ ಹೋಗಿ ಗುದ್ಬಿಟ್ಟಿದ್ದ. ಅದು ಗೊತ್ತಾಗಿ, ಓಹ್ ಥ್ಯಾಂಕ್ ಗಾಡ್, ಐ ಆಮ್ ಸೇಫ್ ಅಂತ ಹೇಳ್ಕೊಂಡು ತನ್ನ ಕಾರ್ ಮೂವ್ ಮಾಡೋಕ್ ನೋಡ್ದ. ಆದ್ರೆ ಅದು ಸಾಧ್ಯ ಆಗದೆ ಇದ್ದಿದ್ರಿಂದ, ಛೇ, ಈ ಕಾರ್ಗೇನಾಯ್ತು? ಇಷ್ಟು ರಾತ್ರಿ ಮೆಕ್ಯಾನಿಕ್ನ ಎಲ್ಲಿಂದ ಹುಡ್ಕೋದು ಅಂತ ಅವನ್ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡ್ದ. ಅವನ್ ಟ್ರಕ್ಕಿಂದ ಏನೋ ಬಚಾವಾಗಿದ್ದ. ಆದ್ರೆ ಮರಕ್ ಡಿಕ್ಕಿ ಹೊಡೆದಿದ್ರಿಂದ ಕಾರ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಆ ಹೈವೇಲಿ ಅದು ಈ ರಾತ್ರಿ ಟೈಮ್ನಲ್ಲಿ ಅವನ್ಗೆ ಹೆಲ್ಪ್ ಮಾಡೋಕೆ ಯಾರೂ ಇರ್ಲಿಲ್ಲ. ಹಾಗಾಗಿ ಅವನು ಮೊದಲು ರಂಗನಾಥ್ ಅವ್ರಿಗೆ ಕಾಲ್ ಮಾಡ್ದ. ಅವರು ತಾನ್ ಬರ್ತೀನಿ, ನೀನು ಅಲ್ಲೇ ವೇಟ್ ಮಾಡ್ತಿರು ಅಂತ ಹೇಳಿದ್ರು. ಆದ್ರೆ ಅವರು ಅಲ್ಲಿ ಬರೋಕೆ ಹೆಚ್ಚು ಕಮ್ಮಿ 1 ಗಂಟೆ ಟೈಮ್ ಬೇಕಿತ್ತು. ಅದಕ್ಕೆ ಈಗ ಮಯೂರ್ 1 ಅವರ್ ವೇಟ್ ಮಾಡ್ಲೇಬೇಕಿತ್ತು. ಛೇ, ಎಲ್ಲ ಆಗಿದ್ದು ಆ ಇಂಚರ ಇಂದಾನೆ. ಅವಳೇ ಇದಕ್ಕೆಲ್ಲ ಕಾರಣ ಅಂತ ಮಯೂರ್ ಈ ಆಕ್ಸಿಡೆಂಟ್ಗೂ ಅವಳನ್ನೇ ಹೊಣೆ ಮಾಡ್ದ. ನಾನ್ ಯಾಕೆ ನಿನ್ ಬಗ್ಗೆ ಅಷ್ಟೆಲ್ಲ ಥಿಂಕ್ ಮಾಡ್ತಿದ್ದೆ? ಇಲ್ಲ, ನಾನ್ ಮಾತ್ರ ಸುಮ್ನೆ ಇರಲ್ಲ. ಆ ನಿನ್ ಮಗು ಅಪ್ಪ ಯಾರು ಅಂತ ಪತ್ತೆ ಮಾಡೇ ಮಾಡ್ತೀನಿ. ಆ ರಾತ್ರಿಗೂ ಈ ಮಗುಗೂ ಏನಾದ್ರೂ ಸಂಬಂಧ ಇದ್ದಿರ್ಬೋದಾ? ಯಾರ ಜೊತೆ ಸೇರ್ಕೊಂಡು ನೀನ್ ನಂಗ್ ಮೋಸ ಮಾಡಿದ್ಯಾ ಅಂತ ಕಂಡು ಹಿಡಿತೀನಿ. ಆಗ ನಿನಗೂ ನಿನ್ ಅಬ್ಬೆಪಾರಿ ಮಗುಗೂ ಹೇಗ್ ಜನರ ಮುಂದೆ ಮರ್ಯಾದೆ ತೆಗಿತೀನಿ ಅಂತ ನೋಡ್ತಾ ಇರು ಅಂತ ಮಯೂರ್ ತನ್ನಷ್ಟಕ್ ತಾನೇ ಫ್ರಸ್ಟ್ರೇಷನ್ನಲ್ಲಿ ಹೇಳ್ಕೊಂಡ. ರಂಗನಾಥ್ ಚೂರು ತಡ ಮಾಡ್ದೆ ಆನ್ ಟೈಮ್ಗೆ ಬಂದು ಮಯೂರ್ನ ತಮ್ಮ ಮನೆಗ್ ಕರ್ಕೊಂಡು ಹೋದ್ರು. ಅಲ್ಲಿ ದೀಪಿಕಾ ಅವನ್ ಆಕ್ಸಿಡೆಂಟ್ ಬಗ್ಗೆ ಕೇಳಿ ಜೋರಾಗಿ ಅಳೋಕ್ ಸ್ಟಾರ್ಟ್ ಮಾಡಿದ್ಲು. ಮಯೂರ್ಗೆ ಅವಳನ್ನ ಸಮಾಧಾನ ಮಾಡ್ಬೇಕು ಅನ್ಸಿದ್ರು ಸಾಧ್ಯ ಆಗದೆ ರೆಸ್ಟ್ ಮಾಡೋ ನೆಪ ಹೇಳಿ ವನಜಾಕ್ಷಿ ಹತ್ರ ಅವಳನ್ನ ಸಮಾಧಾನ ಮಾಡಿ ಅಂತ ಹೇಳಿ ರೂಮಿಗೆ ಹೊರಟೋದ. ಮಯೂರ್ನ ಕರ್ಕೊಂಡ್ ಬಂದ್ಮೇಲಿಂದ ರಂಗನಾಥ್ ತುಂಬಾ ತಲೆ ಕೆಡಿಸ್ಕೊಂಡಿದ್ರು.
ಅವನಿಗೇನೂ ಏಟಾಗ್ದೆ ಸೇಫ್ ಆಗಿದ್ದಾನೆ ಅನ್ನೋ ಸಮಾಧಾನ ಇದ್ರೂ ಅವರು ತುಂಬಾನೇ ಅಪ್ಸೆಟ್ ಆಗಿದ್ರು. ವನಜಾಕ್ಷಿ ಅದನ್ನ ಗಮನಿಸಿ ಅವ್ರ ಹೆಗಲ್ ಮೇಲ್ ಕೈ ಇಟ್ಟು, ಯಾಕ್ರಿ ಸಪ್ಪಗಿದ್ದೀರಾ? ಈಗ ಮಯೂರ್ಗೇನೂ ಆಗ್ಲಿಲ್ವಲ್ಲ, ಮತ್ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಅವರು, ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ, ನಿದ್ರೆ ಬರ್ತಿದೆ, ಹೋಗಿ ಮಲಗ್ತೀನಿ ಅಂತ ಹೇಳಿ ಬೆಡ್ರೂಮ್ ಕಡೆ ಹೊರಟ್ರು. ಆಗ ವನಜಾಕ್ಷಿ ಅವ್ರನ್ನ ತಡೆದು, ರೀ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಹೇಳಿ ಅಂದ್ಲು. ಅವಳು ಫೋರ್ಸ್ ಮಾಡಿ ಕೇಳ್ದಾಗ ರಂಗನಾಥ್, ವನಜ, ಅದೇನು ಅಂದ್ರೆ ಕರುಣಾಕರನ್ ಮೀಟಿಂಗ್ಗೆ ಕರೆದಿದ್ದಾರೆ. ಲಾಸ್ಟ್ ಟೈಮ್ ಆಗಿದ್ದು ನೆನ್ಸ್ಕೊಂಡ್ರೆ ಅವ್ರನ್ನ ಮೀಟ್ ಮಾಡೋಕೆ ಧೈರ್ಯನೇ ಬರ್ತಿಲ್ಲ ನನಗೆ. ನಾನು ಅವ್ರಿಗೇನ್ ಹೇಳಿ? ಇಂಚರ ಮಾಡಿರೋ ಎಡವಟ್ನ ಹೇಗ್ ಡಿಫೆಂಡ್ ಮಾಡ್ಕೊಳ್ಳಿ? ಅವಳಿಂದ ಇನ್ನೂ ಅದೇನೇನ್ ನೋಡ್ಬೇಕೋ ಅಂತ ಹೇಳಿದ್ರು. ಅವ್ರ ಮಾತ್ ಕೇಳಿ ವನಜಾಕ್ಷಿನೂ ಟೆನ್ಷನ್ ಮಾಡ್ಕೊಂಡ್ಲು. ಯಾಕಂದ್ರೆ ಈ ಸಲ ಅವಳ ಹತ್ರನೂ ಏನೂ ಸೊಲ್ಯೂಷನ್ ಇರ್ಲಿಲ್ಲ. ಹಾಗಾಗಿ ಅವಳು ರಂಗನಾಥ್ಗೆ ಧೈರ್ಯ ಹೇಳೋದು ಬಿಟ್ಟು ಇನ್ನೇನೂ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಮಾರನೇ ದಿನ ರಂಗನಾಥ್ ಸರಿಯಾದ ಸಮಯಕ್ಕೆ ಕರುಣಾಕರನ್ ಅವ್ರನ್ನ ಮೀಟ್ ಮಾಡೋಕ್ ಬಂದ್ರು. ಅರೆ, ಬನ್ನಿ ರಂಗನಾಥ್, ಕೂತ್ಕೊಳ್ಳಿ ಅಂತ ಕರುಣಾಕರನ್ ಸ್ವತಃ ವೆಲ್ಕಮ್ ಮಾಡಿದ್ರು. ಅವ್ರ ಮುಖದಲ್ಲಿ ನಗು ಇದ್ರು, ಅದ್ರ ಹಿಂದೆ ಇರೋ ಸಿಟ್ಟು ರಂಗನಾಥ್ಗೆ ಅರ್ಥ ಆಗದೆ ಇರ್ಲಿಲ್ಲ. ಸರ್ ಅಂತ ರಂಗನಾಥ್ ಏನೋ ಹೇಳೋಕೆ ಬಾಯಿ ತೆರೆಯೋ ಅಷ್ಟ್ರಲ್ಲಿ ಕರುಣಾಕರನ್, ಅರೆ ಕೂತ್ಕೊಳ್ಳಿ, ಅಂದ್ಹಾಗೆ ನಿಮ್ ಮಗಳು ಹೇಗಿದ್ದಾಳೆ? ನಿಮ್ ಕೈಗೆ ಸಿಕ್ಕದ್ಲಾ ಅಂತ ಕೇಳಿದ್ರು. ಕರುಣಾಕರನ್ ತಮಗೆ ಆಗಿರೋ ಅವಮಾನಕ್ಕೆ ತನ್ನನ್ನ ಸುಮ್ನೆ ಬಿಡಲ್ಲ ಅನ್ನೋದು ರಂಗನಾಥ್ಗೆ ಚೆನ್ನಾಗ್ ಗೊತ್ತಿತ್ತು. ಆದ್ರೆ ಕರುಣಾಕರನ್ ಇನ್ವೈಟ್ನ ರಿಜೆಕ್ಟ್ ಮಾಡೋ ಧೈರ್ಯ ಇಲ್ದೆ ಭಯದಲ್ಲೇ ಇಲ್ಲಿಗ್ ಬಂದಿದ್ರು. ಅವರು ಉಗುಳ್ನುಂಗ್ತಾ, ಐ ಆಮ್ ಸಾರಿ ಫಾರ್ ದಟ್ ಡೇ. ನನ್ ಮಗಳು ತಪ್ಪು ಮಾಡಿದಾಳೆ ಅಂತ ನನಗ್ ಗೊತ್ತು. ಅವಳು ಹಾಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಅವಳನ್ನ ನಿಮ್ಮನ್ನ ಮೀಟ್ ಮಾಡ್ಸೋಕ್ ಕರ್ಕೊಂಡ್ಬಂದಿದ್ದೆ ಅಷ್ಟೇ. ಈಗ ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ. ನಾನು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದೀನಿ. ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ ಅಂತ ರಿಕ್ವೆಸ್ಟಿಂಗ್ ಟೋನ್ನಲ್ಲಿ ಕೇಳ್ಕೊಂಡ್ರು. ಅದನ್ ಕೇಳಿ ಕರುಣಾಕರನ್, ಅಯ್ಯೋ, ಹಾಗ್ ಮಾಡಿದ್ರೆ ಹೇಗೆ? ಸಂಬಂಧ ಕಳ್ಕೋಬಾರ್ದು, ಇಟ್ಕೋಬೇಕು. ಅವಳ ತರ ಬೋಲ್ಡ್ ಹುಡುಗಿ ಜೊತೆ ಸಂಬಂಧ ಕಡ್ಕೋತೀರಾ ಅಂದ್ರೆ ನೀವೆಂತ ತಂದೇರಿ ಅಂತ ಕೇಳಿದ್ರು. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗದೆ ರಂಗನಾಥ್, ಅಂದ್ರೆ ನಿಮ್ ಮಾತಿನ ಅರ್ಥ ಅಂತ ಕನ್ಫ್ಯೂಷನ್ ನಲ್ಲಿ ಕೇಳಿದ್ರು. 10 crore 10 ಕೋಟಿ ತಾನೆ ನಿಮ್ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರೋದು ಅಂತ ಕರುಣಾಕರನ್ ನಗ್ತಾ ಕೇಳಿದ್ರು. ಅವ್ರ ಬಾಯಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೇಳಿ ರಂಗನಾಥ್ ಕಣ್ಣಲ್ಲಿ ಮಿಂಚ್ ಕಾಣಿಸ್ಕೊಳ್ತು. ಇದೇ ಕಾರಣಕ್ಕೆ ಅವರು ಇಂಚರಾನ ಕರುಣಾಕರನ್ಗೆ ಕೊಟ್ಟು ಮದ್ವೆ ಮಾಡಬೇಕು ಅನ್ಕೊಂಡಿದ್ರು. ಆದ್ರೆ ಈ ವಿಷಯ ತಾನು ಬಾಯ್ಬಿಟ್ಟು ಹೇಳ್ದೆ ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ರಂಗನಾಥ್ಗೆ ಆಶ್ಚರ್ಯ ಆಗಿ, ಸರ್, ಇದ್ ನಿಮಗ್ ಹೇಗ್ ಗೊತ್ತು ಅಂತ ಕೇಳಿದ್ರು. ಅದಕ್ಕೆ ಕರುಣಾಕರನ್, ಅದು ಬಿಡಿ, ನನಗ್ ಹೇಗ್ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ. ಇನ್ವೆಸ್ಟ್ಮೆಂಟ್ ಅನ್ನೋ ಕಬೋರ್ಡ್ ಕೀ ನಿಮ್ ಹತ್ರನೇ ಇದೆ. ಜಾಣ್ಮೆಯಿಂದ ಕೀ ಓಪನ್ ಮಾಡಿ ಕಬೋರ್ಡ್ನಲ್ಲಿ ಇರೋದನ್ನೆಲ್ಲ ತಗೊಂಡ್ ಹೋಗಿ. ಆದ್ರೆ ಈ ಸಲಿ ಕೀ ಸರಿಯಾಗಿ ಫಿಟ್ ಆಗೋ ತರ ಇರ್ಬೇಕು. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಕೂರೋಕೆ ಸಮಯ ಇಲ್ಲ ನನಗೆ ಅಂತ ರಂಗನಾಥ್ ಕಡೆ ನೋಡಿ ಹೇಳಿದ್ರು. ಆಗ ರಂಗನಾಥ್, ಸರ್, ನನಗೆ ಈ ಇನ್ವೆಸ್ಟ್ಮೆಂಟ್ ತುಂಬಾ ಅವಶ್ಯಕತೆ ಇದೆ. ಆದ್ರೆ ನೀವೇನ್ ಹೇಳ್ತಿದ್ದೀರಾ ಅಂತ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ ಅಂದ್ರು. ಬಾಯಿ ಮಾತಗ್ ಹಾಗೆ ಹೇಳಿದ್ರು ಅವ್ರು ಯಾಕೆ ಹಾಗೆ ಹೇಳ್ತಿದ್ದಾರೆ ಅನ್ನೋದು ರಂಗನಾಥ್ಗೆ ಆಗ್ಲೇ ಅರ್ಥ ಆಗಿತ್ತು. ಅವರು ಮಾತ್ಗೆ ಕರುಣಾಕರನ್, ಸಿಗತ್ತೆ 10 ಕೋಟಿ, ಏನು ನಿಮಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕೋ ಅಷ್ಟು ಸಿಗತ್ತೆ. ಆದ್ರೆ ಅಂತ ಹೇಳಿ ಪಾಸ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತಾ, ಅದು ಅಷ್ಟು ಈಸಿ ಅಲ್ಲ ರಂಗನಾಥ್. ನೀವು ನಿಮ್ ಮಗಳು ಏನ್ ಅನ್ಕೊಂಡಿದೀರಾ ನನ್ನ? ನೀವಿಬ್ರು ನನ್ನನ್ನ ಇನ್ಸಲ್ಟ್ ಮಾಡಿ ಹೊರಟೋದ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದೀರಾ? ಡು ಐ ಲುಕ್ ಸ್ಟುಪಿಡ್ ಅಂತ ಸೀರಿಯಸ್ ಆಗಿ ಕೇಳಿದ್ರು. ಆಗ ರಂಗನಾಥ್, ಅಯ್ಯೋ ಸರ್, ಅವಳು ಹಾಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಐ ಆಮ್ ಸಾರಿ ಫಾರ್ ದಟ್ ಡೇ ಅಂತ ಪೊಲೈಟ್ ಆಗಿ ಹೇಳಿದ್ರು. ಅವತ್ ನಡೆದಿರೋ ಇನ್ಸಿಡೆಂಟ್ ಇಂದ ಕರುಣಾಕರನ್ ಹತ್ರ ಬೈಸ್ಕೋಬೇಕಾಗತ್ತೆ ಅಂತ ರಂಗನಾಥ್ಗೆ ಮೊದಲೇ ಅಂದಾಜಿತ್ತು. ನಿಮ್ ಸಾರಿ ಇಟ್ಕೊಂಡು ನಾನೇನ್ ಮಾಡ್ಲಿ ರಂಗನಾಥ್? ಅದರಿಂದ ಅವತ್ ಕಳ್ದಿರೋ ದಿನ ಮತ್ತೆ ಬರುತ್ತಾ? ನನ್ ಬಾಡಿ ಗಾರ್ಡ್ ಮುಂದೆ ಹೋಗಿರೋ ನನ್ ಮರ್ಯಾದೆ ವಾಪಸ್ ಬರುತ್ತಾ? ಇಲ್ಲ ಓಡೋಗಿರೋ ನಿಮ್ ಮಗಳು ವಾಪಸ್ ಬರ್ತಾಳ ಅಂತ ಕರುಣಾಕರನ್ ಸಿಟ್ಟಲ್ ಕೇಳಿದ್ರು. ಆಗ ರಂಗನಾಥ್, ಅಂದ್ರೆ ನಿಮ್ ಮಾತಿನ ಅರ್ಥ ಅಂತ ಕೇಳಿದ್ರು. ಅದನ್ ಕೇಳಿ ಕರುಣಾಕರನ್ ಕೋಪ ಇನ್ನೂ ಜಾಸ್ತಿಯಾಗಿ ಕೈ ಟೇಬಲ್ ಮೇಲ್ ಕುಟ್ತಾ, ನೀವು
ನಿಮ್ ಮಗಳು ಇಬ್ರು ಕ್ಷಮೆ ಕೇಳಕ್ಕೆ ಲಾಯಕ್ಕಿಲ್ಲ. ಮೊದ್ಲು ನೀವಾಗೆ ನನ್ನನ್ನ ಮೀಟ್ ಮಾಡೋಕ್ ಬರೋದಂತೆ, ಆಮೇಲೆ ನಿಮ್ ಮಗಳು ಅಲ್ಲಿಂದ ಓಡ್ ಹೋಗೋದಂತೆ. ಇಷ್ಟೆಲ್ಲ ಆದ್ಮೇಲೂ ನಾನು ನಿಮ್ ಕಂಪ್ನಿಗೆ ಇನ್ನ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದೀರಾ? ಆದ್ರೂ ಏನ್ ಕಾನ್ಫಿಡೆನ್ಸ್ ನಿಮ್ದು? ಮೆಚ್ಚದೆ ಅಂತ ಸರ್ಕಾಸ್ಟಿಕ್ ಆಗಿ ಹೇಳಿದ್ರು. ಅವ್ರ ಮಾತ್ ಕೇಳಿ ರಂಗನಾಥ್ಗೆ ಇಂಚರಾನ ಕೊಂದು ಬಿಡೋಷ್ಟು ಕೋಪ ಬಂತು. ಛೇ, ದರಿದ್ರದೋಳು, ನನ್ ಮಾನ ಮರ್ಯಾದೆ ಬೀದಿಲ್ ಹರಾಜ್ ಹಾಕಿ ಹೊರಟೋದ್ಲು. ಸಿಗ್ಲಿ ಅವಳು, ಮಾಡ್ತೀನಿ ಅಂತ ಮನಸ್ಸಲ್ಲೇ ಕೋಪನ ನುಂಗ್ಕೊಂಡ್ರು. ಆಮೇಲೆ ಕರುಣಾಕರನ್ ಹತ್ರ, ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ಈಗ ನಾನು ಏನ್ ಮಾಡ್ಬೇಕು ಅನ್ನೋದಾದ್ರೂ ಹೇಳಿ ಅಂತ ಕೇಳಿದ್ರು. ಆಗ ಕರುಣಾಕರನ್, ಅದಕ್ಕೆ ಒಂದ್ ದಾರಿ ಇದೆ. ಹಾಗ್ ಮಾಡಿದ್ರೆ ನಿಮಗೆ ಕ್ಷಮೆನೂ ಸಿಗತ್ತೆ, ಇನ್ವೆಸ್ಟ್ಮೆಂಟೂ ಸಿಗತ್ತೆ ಅಂದ್ರು. ಅವ್ರ ಮಾತ್ ಕೇಳಿ ರಂಗನಾಥ್, ಅದೇನ್ ಹೇಳಿ ಸರ್, ನೀವು ಕಾಲ್ನಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ ಅಂದ್ರು. ಅದಕ್ಕೆ ಕರುಣಾಕರನ್, ಸರಿಯಾಗಿ ಕೇಳಿಸ್ಕೊಳ್ಳಿ ರಂಗನಾಥ್, ಹೋಗಿರೋ ನನ್ ಮರ್ಯಾದೆ ನಿಮ್ ಮಗಳ ಸಮೇತ ವಾಪಸ್ ಬೇಕು ನನಗೆ. ನೀವು ಅದೇನ್ ಮಾಡ್ತೀರೋ, ಹೇಗೆ ಮಗಳನ್ನ ಕರ್ಕೊಂಡ್ ಬರ್ತೀರೋ ನನಗ್ ಗೊತ್ತಿಲ್ಲ. ನನಗೆ ಅವಳು ಬೇಕು ಅಷ್ಟೇ ಅಂತ ಹಾರ್ಷಾಗಿ ಹೇಳಿದ್ರು. ರಂಗನಾಥ್ಗೆ ಅವರು ಇಂಚರಾನ ಮೆಚ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು. ಆದ್ರೆ ಅವಳು ಕರುಣಾಕರನ್ ಮನಸ್ಸಿನಲ್ಲಿ ಇಷ್ಟು ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ಕರುಣಾಕರನ್ ಮಾತ್ ಕೇಳಿ ಖುಷಿ ಆದ್ರೂ ಇಂಚರಾನ ಹೇಗ್ ಹುಡ್ಕೋದು, ಹೇಗ್ ಅವಳನ್ನ ಮದ್ವೆಗೊಪ್ಸೋದು ಅಂತ ರಂಗನಾಥ್ಗೆ ಚಿಂತೆ ಆಯ್ತು. ಅವ್ರು ಡಿಸೈಡ್ ಮಾಡೋಕೆ ಜಾಸ್ತಿ ಟೈಮ್ ತಗೊಂಡಷ್ಟು ಈ ಡೀಲ್ ಅವ್ರ ಕೈ ತಪ್ಪ ಹೋಗೋ ಚಾನ್ಸಸ್ ಕೂಡ ಇತ್ತು. ರಂಗನಾಥ್ ಇಂಚರಾನ ಭಾರ ಅಂತಾನೆ ಅನ್ಕೊಂಡಿದ್ರು. ಹಾಗಾಗಿ ಆ ಭಾರ ಇಳಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ ಅಂತ ಅವ್ರಿಗನ್ನಿಸ್ತು. ಹಾಗಾಗಿ ಕರುಣಾಕರನ್ ಕೊಟ್ಟಿರೋ ಬಿಗ್ ಆಫರ್ನ ರಿಜೆಕ್ಟ್ ಮಾಡೋಕೆ ಮನಸ್ಸಿಲ್ದೆ, ಸರ್ ನೀವ್ ನಿಜ ಹೇಳ್ತಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ ಕೇಳಿದ್ರು. ಇಷ್ಟು ಬೇಗ ತನ್ನ ವ್ಯಾಲ್ಯೂ ಇಷ್ಟು ಜಾಸ್ತಿ ಆಗತ್ತೆ ಅಂತ ರಂಗನಾಥ್ ಅನ್ಕೊಂಡೇ ಇರ್ಲಿಲ್ಲ. ತಮಗ್ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಕಾರಣಕ್ಕೆ ಕ್ಯಾರೆಕ್ಟರ್ಲೆಸ್ ಕರುಣಾಕರನ್ಗೆ ತಾವು ಹೆತ್ತ ಮಗಳನ್ನೇ ಒಪ್ಸೋಕೆ ರಂಗನಾಥ್ ರೆಡಿ ಆಗ್ಬಿಟ್ರು. ಅವ್ರ ಮಾತಿಗೆ ಕರುಣಾಕರನ್ ನಗ್ತಾ, ಯಾಕ್ರಿ ಅನುಮಾನ, 100% ಶ್ಯೂರ್. ಆದ್ರೆ ನೀವು ಅವಳನ್ನ ಕರ್ಕೊಂಡ್ ಬರ್ತೀರಾ ಅದನ್ ಹೇಳಿ. ಯಾವತ್ ನಿಮ್ ಮಗಳು ನನ್ನನ್ನ ಮದ್ವೆ ಆಗಕ್ಕೆ ಒಪ್ಕೋತಾಳೋ ಅವತ್ತೇ ನಿಮ್ ಅದೃಷ್ಟದ ಬಾಗ್ಲು ತೆಗೀತು ಅನ್ಕೊಳ್ಳಿ ಅಂತ ರಂಗನಾಥ್ಗೆ ನಂಬಿಕೆ ಬರೋ ತರ ಹೇಳಿದ್ರು. ಇಷ್ಟೆಲ್ಲ ಕೇಳಿದ್ಮೇಲೆ ರಂಗನಾಥ್ ಕೂಡ, ಸರ್ ನೀವಿಷ್ಟೇ ಹೇಳಿದ್ಮೇಲೆ ನಾನು ಇನ್ ತಡ ಮಾಡಲ್ಲ, ಆದಷ್ಟು ಬೇಗ ನನ್ ಮಗಳ ಹತ್ರ ಮಾತಾಡ್ತೀನಿ. ನಿಮ್ ತರ ದೊಡ್ಡ ಮನುಷ್ಯರು ಅವಳನ್ನ ಮೆಚ್ಕೊಂಡಿರೋದು ಅವಳ ಪುಣ್ಯ. ಆದ್ರೆ ಅವಳದು ಸ್ವಲ್ಪ ಹಠದ್ ಸ್ವಭಾವ, ಹುಡುಗ್ ಬುದ್ಧಿ ನೋಡಿ. ಆದ್ರೆ ನೀವೇನು ಚಿಂತೆ ಮಾಡ್ಬೇಡಿ, ನಾನು ಅವಳಗ್ ಬುದ್ಧಿ ಹೇಳಿ ನಿಮ್ ಜೊತೆ ಮದ್ವೆ ಆಗೋಕೆ ಒಪ್ಪಿಸ್ತೀನಿ ಅಂದ್ರು. ಅವರು ಇಷ್ಟು ಹೇಳ್ತಿದ್ದ ಹಾಗೆ ಕರುಣಾಕರನ್ ಖುಷಿಯಾಗಿ ಅವ್ರ ಕೈ ಕುಲ್ಕುದ್ರು. ಈ ಕಡೆ ಮಯೂರ್ಗೆ ನೆನ್ನೆ ರಾತ್ರಿ ನಡೆದಿರೋದೇ ಕಣ್ಮುಂದೆ ಬರ್ತಾ ಇತ್ತು. ಆದ್ರೂ ದೀಪಿಕಾ ವನಜಾಕ್ಷಿ ಮುಂದೆ ತಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ತರ ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ. ಆದ್ರೆ ಅವನ್ ಮನಸ್ ಒಳಗಡೆ ಜ್ವಾಲಾಮುಖಿ ಸಿಡಿತಾ ಇತ್ತು. ನಿನ್ನೆ ಅನ್ಕೊಂಡ ಹಾಗೆ ಇಂಚರ ಮಗು ತಂದೆ ಯಾರು ಅನ್ನೋದು ಪತ್ತೆ ಮಾಡೋ ಕೆಲ್ಸ ಇವತ್ತಿಂದಾನೇ ಶುರು ಮಾಡ್ಬೇಕು ಅಂತ ಅವನು ಮನಸ್ನಲ್ಲೇ ಶಪಥ ಮಾಡ್ಕೊಂಡ. ಅದಕ್ಕಾಗಿ ಇವತ್ತು ಆಫೀಸ್ ಕೆಲ್ಸ ಎಲ್ಲ ಮ್ಯಾನೇಜರ್ಗೆ ಹೇಳ್ಬಿಡೋಣ ಅಂತ ಅನ್ಕೊಂಡು ಬೇಗ ತಿಂಡಿ ತಿಂದು ಹೊರಟ. ಆದ್ರೆ ದೀಪಿಕಾ ಅವನನ್ನ ತಡೆದು, ಮಯೂರ್ ವೇಟ್, ನಾನು ಪಾರ್ಲರ್ಗೆ ಹೋಗ್ಬೇಕು, ನಾನು ನಿನ್ ಜೊತೆ ಬರ್ತೀನಿ ಅಂದ್ಲು. ಅವಳು ಹೇಳಿದ್ ಕೇಳಿ ನಾನು ಆಫೀಸ್ಗೆ ಹೋಗ್ತಿಲ್ಲ ಅಂತ ಇವಳಿಗೆ ಹೇಗ್ ಹೇಳೋದು ಅಂತ ಅವನು ಯೋಚಿಸೋದಕ್ಕೆ ಶುರು ಮಾಡ್ದ. ದೀಪಿಕಾ ತನ್ನ ಹೇರ್ಗೆ ಯಾವ ಕಲರ್ ಹೈಲೈಟರ್ ಹಾಕಿಸ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಮಯೂರ್ಗೆ ಸ್ವಲ್ಪ ರಿಲೀಫ್ ಆಯ್ತು. ಆದ್ರೂ ಅವಳ ಹತ್ರ ಮಾತಾಡೋಕೆ ಮನಸ್ಸಿಲ್ದೆ, ಹನಿ ನಾನು ಇಂಪಾರ್ಟೆಂಟ್ ವರ್ಕ್ನಲ್ಲಿ ಬ್ಯುಸಿ ಇದ್ದೀನಿ, ನೀನೇ ಡಿಸೈಡ್ ಮಾಡು, ನೀನ್ ಹೇಗೆ ಮಾಡಿಸ್ಕೊಂಡ್ರು ಚೆನ್ನಾಗೇ ಕಾಣಿಸ್ತೀಯಾ ಅಂದ. ಅದಕ್ಕೆ ದೀಪಿಕಾ, ಬಟ್ ಮಯೂರ್ ಅಂತ ಇನ್ನೇನೋ ಇನ್ಸಿಸ್ಟ್ ಮಾಡೋಕ್ ಹೋದ್ಲು. ಆಗ ಅವನು, ಪ್ಲೀಸ್ ಅರ್ಥ ಮಾಡ್ಕೋ ದೀಪಿಕಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಟ. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಅವನ್ ರೂಮ್ ಡೋರ್ ಬೆಲ್ ಆಯ್ತು. ಅವನು ಇಮಿಡಿಯೇಟ್ ಆಗಿ ತನ್ನ ಫೋನ್ ಟೇಬಲ್ ಮೇಲಿಟ್ಟು ಹೋಗಿ ಡೋರ್ ಓಪನ್ ಮಾಡ್ತಿದ್ದ ಹಾಗೆ ರೆಡ್ ಶಾರ್ಟ್ ಡ್ರೆಸ್ ಹಾಕಿರೋ ಒಬ್ಳು ಹುಡುಗಿ ನಿಂತಿದ್ಲು. ಕಲರ್ ಮಾಡಿರೋ ಅವಳ ಹೇರ್, ರೆಡ್ ಲಿಪ್ಸ್ಟಿಕ್ ಎಲ್ಲ ರೂಪಾಲಿಗೆ ಬೋಲ್ಡ್ ಲುಕ್ ಕೊಟ್ಟಿತ್ತು. ಅವಳನ್ನ ನೋಡ್ತಿದ್ದ ಹಾಗೆ ಮಯೂರ್, ಬಾ ಒಳಗೆ ಅಂತ ಕರೆದ. ಅವನ್ ರೂಪಾಲಿನ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೋಸ್ಕರ ಬರೋಕ್ ಹೇಳಿದ್ದ. ಆದ್ರೆ ಅವಳು ಬೇರೇನೇ ಕಾರಣಕ್ಕೆ ಅಲ್ಲಿಗೆ ಬಂದಿದ್ಲು.
ಅವಳು ಒಳಗಡೆ ಬರ್ತಿದ್ದ ಹಾಗೆ ಹೇಯ್ ಹ್ಯಾಂಡ್ಸಮ್, ಯು ಆರ್ ಲುಕಿಂಗ್ ಹಾಟ್ ಅಂತ ಹೇಳ್ತಾ ಮಯೂರ್ ಹೆಗಲ್ ಮೇಲೆ ಕೈ ಇಟ್ಟು ಅವನ್ ಪೂರ್ತಿ ತನ್ನ ವಶ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಅವಳ ಇಂಟೆನ್ಷನ್ ಏನು ಅಂತ ಅವನಿಗೆ ಕ್ಲಿಯರ್ ಆಗಿ ಅರ್ಥ ಆಗಿ, ನಾನು ನಿನ್ನ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಕ್ಯಾನ್ ವಿ ಸಿಟ್ ದೇರ್ ಅಂತ ಚೇರ್ ಕಡೆ ಕೈ ತೋರಿಸ್ತಾ. ಯಾಕೆ ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವಳ ಜೊತೆ ಮಾತಾಡಿ ಕಳಿಸ್ಬಿಡೋಣ, ಅವಳು ಇಲ್ಲಿ ಜಾಸ್ತಿ ಹೊತ್ತು ಇರೋದು ಸೇಫ್ ಅಲ್ಲ ಅಂತ ಅವನ್ ಅನ್ಕೋತಾ ಇದ್ದ. ಅವನ್ ಮಾತ್ ಕೇಳಿ ರೂಪಾಲಿ, ಅರೇ ವೇಟ್, ಯಾಕೆ ಇಷ್ಟ ಅವಸರ ಮಾಡ್ತಿದ್ದೀರಾ? ಈಗ ತಾನೇ ಬಂದಿದ್ದೀನಿ ನಾನು, ಸ್ವಲ್ಪ ತಾಳ್ಮೆ ತಗೊಳ್ಳಿ. ಮಾತು ತಾನೇ, ಆಡೋಣ ಬಿಡಿ, ಅದಕ್ಕೇನ್ ಕಾಸು ಕೊಡ್ಬೇಕಾ ಅಂತ ಹೇಳ್ತಾ ಹತ್ರ ಬಂದು ಅವನ್ ಕೂದ್ಲಲ್ಲಿ ಕೈ ಆಡ್ಸೋಕ್ ಶುರು ಮಾಡಿದ್ಲು. ಅವಳು ತನ್ನ ಉಸಿರು ಅವನ್ ಉಸಿರಿಗೆ ತಾಗೋ ಅಷ್ಟು ಹತ್ರ ಬಂದ್ ನಿಂತ್ಕೊಂಡ್ಲು. ಅದರಿಂದ ಮಯೂರ್ಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಅವನು ಅವಳಿಂದ ದೂರ ಹೋದಷ್ಟು ಅವಳು ಇನ್ನೂ ಹತ್ರ ಬರ್ತಿದ್ಲು. ಅವನಿಗೆ ಅವಳ ಕಡೆ ಪೂರ್ತಿ ನೋಡೋಕು ಸಾಧ್ಯ ಆಗ್ಲಿಲ್ಲ, ಹಾಗೆ ಕಣ್ಮುಚ್ಕೊಂಡ್ ಸುಮ್ನಿರೋಕೂ ಸಾಧ್ಯ ಆಗ್ಲಿಲ್ಲ. ರೂಪಾಲಿ ಅದರ ಅಡ್ವಾಂಟೇಜ್ ತಗೊಳ್ತಾ, ತುಂಬಾ ಟೈಮ್ ಆದ್ಮೇಲೆ ನಿಮ್ ತರ ಹ್ಯಾಂಡ್ಸಮ್ ಹುಡುಗ ಸಿಕ್ಕಿರೋದು, ಲೆಟ್ಸ್ ಮೇಕ್ ದಿಸ್ ಮೊಮೆಂಟ್ ಸ್ಪೆಷಲ್ ಅಂಡ್ ಮೆಮೊರೇಬಲ್ ಅಂತ ಅವನ್ ಕಿವಿಲಿ ಹೇಳಿದ್ಲು. ಅವಳ ಮಾತ್ ಕೇಳ್ತಿದ್ದ ಹಾಗೆ ಮಯೂರ್ ಹಾರ್ಟ್ ಬೀಟ್ ಜೋರಾಗಿ ಅವನ್ ಪೂರ್ತಿ ಸ್ಟನ್ ಆಗ್ಬಿಟ್ಟ. ಅವಳನ್ನ ಹೇಗ್ ತಡಿಬೇಕು ಅಂತ ಗೊತ್ತಾಗ್ದೆ ಕಣ್ ಮುಚ್ಕೊಂಡ. ಆಗ ಅವನ್ ಬುದ್ಧಿ, ನೋ ಮಯೂರ್, ನೀನು ಇವಳಗ್ ಸೋಲ್ಬೇಡ, ನೀನ್ ಬಂದಿರೋದು ಸತ್ಯ ತಿಳ್ಕೊಳ್ಳೋಕೆ, ಈ ತರ ಹುಡುಗಿ ಬಲೆಗೆ ಬೀಳೋಕಲ್ಲ ಅಂತ ಎಚ್ಚರಿಸ್ತು. ಅವನ್ ಇಮಿಡಿಯೇಟ್ ಆಗಿ ತನ್ನನ್ ತಾನು ಕಂಟ್ರೋಲ್ ಮಾಡ್ಕೊಂಡು, ಸ್ಟಾಪ್, ಸ್ಟೇ ಇನ್ ಯೋರ್ ಲಿಮಿಟ್ಸ್, ನಾನು ನಿನ್ನನ್ನ ಇಲ್ಲಿ ಕರ್ಸಿರೋದು ಬೇರೆ ಕೆಲ್ಸಕ್ಕೆ ಅಂತ ಹೇಳ್ದ. ಅವನ್ ಬಿಹೇವಿಯರ್ ನೋಡಿದ್ಮೇಲೂ ರೂಪಾಲಿ ಲಾಸ್ಟ್ ಚಾನ್ಸ್ ಅಂತ ಅವನ್ ಹತ್ರ ಬರೋಕೆ ಟ್ರೈ ಮಾಡಿದ್ಲು. ಆಗ ಅವನ್ ಕೋಪದಿಂದ, ನಿನಗ್ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ರನ್ನೂ ನಿನ್ ಕಸ್ಟಮರ್ ಅಂತಾನೆ ಅನ್ಕೋತಾ ಇದ್ಯಾ? ಸೈಲೆಂಟ್ ಆಗಿ ಅಲ್ಲಿ ಕೂತ್ಕೊಂಡು ನಾನ್ ಕೇಳೋ ಕ್ವೆಶ್ಚನ್ಗೆ ಸರಿಯಾಗಿ ಆನ್ಸರ್ ಮಾಡು ಅಂದ. ಅವನ್ ಬೈಗುಳ ಕೇಳಿ ಈ ಸಲ ರೂಪಾಲಿ ಸೈಲೆಂಟ್ ಆಗಿ ತನ್ನ ಬಟ್ಟೆಯೆಲ್ಲ ಸರಿ ಮಾಡ್ಕೊಂಡ್ಲು. ತಾನ್ ಎಷ್ಟೇ ಪ್ರಯತ್ನ ಪಟ್ರೂ ಮಯೂರ್ ತನ್ನ ತೆಕ್ಕೆಗೆ ಈಸಿಯಾಗಿ ಬೀಳೋ ಹುಡುಗ ಅಲ್ಲ ಅಂತ ಅವಳಿಗೆ ಆ ಕ್ಷಣನೇ ಅರ್ಥ ಆಯ್ತು. ಮಯೂರ್ ಕೂಡ ತನ್ನ ಸೂಟ್ ಸರಿ ಮಾಡ್ಕೊಳ್ತಾ ಸೋಫಾ ಮೇಲ್ ಕೂತ್ಕೊಂಡು ರೂಪಾಲಿಗೆ ಅಲ್ಲೇ ಆಪೋಸಿಟ್ ಸೈಡಲ್ಲಿರೋ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಸನ್ನೆ ಮಾಡ್ದ. ಅವಳು ಕೂತ್ಕೋತಾ ಇದ್ದ ಹಾಗೆ ಮಯೂರ್, ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಸೀರಿಯಸ್ ಆಗಿ ಹೇಳ್ದ. ಅವನ್ ವಾಯ್ಸ್ ಅಲ್ಲಿರೋ ಗಂಭೀರತೆ ನೋಡಿ ರೂಪಾಲಿ, ಹಾ ಹೇಳಿ ಅಂತ ನಕ್ರ ಮಾಡ್ತಾ ಆನ್ಸರ್ ಮಾಡಿದ್ಲು. ಅವಳ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಹ್ಯಾಂಡ್ಸಮ್ ಹುಡುಗನ್ ಪಕ್ಕ ಇದ್ರೂನು ಅವನು ಅವಳ ಹತ್ರ ಬರೋದಿರ್ಲಿ, ಅವಳ ಕಡೆ ತಿರ್ಗಿನೂ ನೋಡ್ತಿರ್ಲಿಲ್ಲ. ಅವಳ ಮನಸ್ಸಲ್ಲೇ, ಅಬ್ಬಾ ಅದೇನ್ ಆಟಿಟ್ಯೂಡ್ ಇವನ್ಗೆ, ಏನ್ ಊರ್ಗೆಲ್ಲ ತಾನೊಬ್ನೇ ಗಂಡ್ಸು ಅನ್ನೋ ಥರ ಆಡ್ತಾನೆ, ಅದೆಷ್ಟೊತ್ತು ವಿಶ್ವಾಮಿತ್ರನ್ ತರ ಕೂತಿರ್ತಾನೋ ನಾನು ನೋಡ್ತೀನಿ ಅಂತ ಅನ್ಕೋತಾ ಇದ್ಲು. ಮಯೂರ್ ಮಾತ್ ಮುಂದುವರ್ಸಿ, ನಿನ್ಗೆ 12th ಏಪ್ರಿಲ್ ಡೇಟ್ ನೆನ್ಪಿದ್ಯಾ ಅಂತ ಕೇಳ್ದ. ಅದಕ್ಕೆ ಅವಳು ಆಟಿಟ್ಯೂಡ್ ಇಂದಾನೆ, ನನ್ನ ಲೈಫಲ್ಲಿ ಎಷ್ಟೊಂದ್ ದಿನ ಬರುತ್ತೆ ಹೋಗುತ್ತೆ, ಹಾಗೆ ಅದೆಷ್ಟು ಏಪ್ರಿಲ್ 12th ಬಂದಿದ್ಯೋ, ನೀವ್ ಯಾವ ಏಪ್ರಿಲ್ 12th ಬಗ್ಗೆ ಹೇಳ್ತಿದ್ದೀರಾ ಅದನ್ನ ಕ್ಲಿಯರ್ ಆಗಿ ಹೇಳಿ ಅಂದ್ಲು. ಆಗ ಅವನ್ ಸಿಟ್ಟಲ್ಲಿ, ಏಪ್ರಿಲ್ 12th 2016 ಈಗೇನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ದ. ಅವನ್ ಡೇಟ್ನ ಅಷ್ಟು ಜೋರಾಗಿ ಹೇಳಿದ್ ಕೇಳಿ ರೂಪಾಲಿ ಏನೋ ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆಮೇಲೆ 6 ವರ್ಷದ ಹಿಂದಿನ ದಿನ ತಾನೆ, ಆರ್ ಯು ಇನ್ ಯೋರ್ ಸೆನ್ಸ್ ಆರ್ ನಾಟ್? ನನ್ಗೆ 6 ದಿನದ ಹಿಂದಿಂದೆ ನೆನ್ಪಿರಲ್ಲ, ಅಂಥದ್ರಲ್ಲಿ ನೀವು ನನ್ನ ಹತ್ರ 6 years ಬ್ಯಾಕ್ ಬಗ್ಗೆ ಕೇಳಿದ್ರೆ ನಾನೇನ್ ಹೇಳಿ ಅಂದ್ಲು. ಅವಳ ಮಾತ್ ಕೇಳಿ ಮಯೂರ್ ಕೋಪದಿಂದ, ಲೆಟ್ ಮೀ ಗಿವ್ ಯು ಸಮ್ ಹಿಂಟ್, ಸಂಗಮ್ ಚಕ್ರವರ್ತಿ ಅಂತ ಲಾಸ್ಟ್ ವರ್ಡ್ ತುಂಬಾ ಜೋರಾಗಿ ಹೇಳ್ದ. ಯಾಕೆ ಅಂದ್ರೆ ರೂಪಾಲಿ ಪೂರ್ತಿ ಮರ್ತಿರೋ ತರ ನಾಟಕ ಆಡೋಕ್ ನೋಡ್ತಿದ್ದಾಳೆ ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ಅವನು ಸಂಗಮ್ ಹೆಸರು ತೆಗ್ದ. ಅವನ ಹೆಸರು ತೆಗೆದಿದ ತಕ್ಷಣ ಅವಳು ನಾಟಕ ಮಾಡ್ಕೋಬೇಕು ಅನ್ಕೊಂಡ್ರು ಮಾಡೋಕಾಗಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವನ್ ಅನ್ಕೊಂಡ್ ಹಾಗೆ ಆಯ್ತು. ಸಂಗಮ್ ಹೆಸರು ಕೇಳ್ತಿದ್ ಹಾಗೆ ರೂಪಾಲಿ ನಕ್ರ, ಮುಖದಲ್ಲಿ ಫೀಲಿಂಗ್ ಎಲ್ಲ ಬದಲಾಗೋಯ್ತು. ಅವಳಿಗೆ ತುಂಬಾ ವಿಷಯ ನೆನ್ಪಾಯ್ತು. ಆದ್ರೆ ಅದನ್ನ ಅವಳು ಬಾಯ್ ಬಿಟ್ಟು ಹೇಳೋಕೆ ಇಷ್ಟಪಡ್ಲಿಲ್ಲ. ಅವಳು ಸೈಲೆಂಟ್ ಆಗಿರೋದ್ ನೋಡಿ ಮಯೂರ್, ಏನಾದ್ರೂ ನೆನ್ಪಾಯ್ತಾ ಅಂತ ಕೇಳ್ದ. ಅದಕ್ಕೆ ಅವಳು ತೊದಲ್ತಾ, ಅದು ಆ ರಾತ್ರಿ ಅಂತ ಹೇಳಿ ಸ್ಟಾಪ್ ಮಾಡಿದ್ಲು. ಅವಳ ಮಾತ್ ಕೇಳಿ ಮಯೂರ್, ಹಾ ಅದೇ ರಾತ್ರಿ ಬಗ್ಗೆನೇ ನಾನ್ ತಿಳ್ಕೋಬೇಕು ಅಂತಿರೋದು ಅಂತ ಹೇಳ್ದ. 2016 ಏಪ್ರಿಲ್ 12th
ರಾತ್ರಿನೇ ಮಯೂರ್, ಇಂಚರ, ಸಂಗಮ್, ದೀಪಿಕಾ ಎಲ್ಲರ ಜೀವನಾನೂ ಬದಲಿಸಿರೋ ರಾತ್ರಿಯಾಗಿತ್ತು. ಆದ್ರೆ ಅವತ್ ರಾತ್ರಿ ಬಗ್ಗೆ ಪೂರ್ತಿ ಸತ್ಯ ಆ 4 ಜನರಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ದೀಪಿಕಾನೇ ಪ್ಲಾನ್ ಮಾಡಿ ಇಂಚರ ಲೈಫ್ ಸ್ಪಾಯ್ಲ್ ಮಾಡಿದ್ರು. ಆ ರಾತ್ರಿ ಇಂಚರ ಜೊತೆ ಇದ್ದವನು ಯಾರು ಅನ್ನೋದು ಅವಳಿಗೂ ಗೊತ್ತಿರ್ಲಿಲ್ಲ. ಆ ಒಂದ್ ರಾತ್ರಿ ಆ 4 ಜನರಲ್ಲಿ ಕೆಲವೊಬ್ರಿಗೆ ಒಳ್ಳೇದ್ ಮಾಡಿದ್ರೆ ಇನ್ನೂ ಕೆಲವೊಬ್ರು ಜೀವನಾನೇ ಕಿತ್ಕೊಂಡ್ಬಿಟ್ಟಿತ್ತು. ಆ ರಾತ್ರಿ ನಂತರ ದೀಪಿಕಾಗೆ ತಾನು ಅನ್ಕೊಂಡ ಹಾಗೆ ಮಯೂರ್ ತನ್ನೋನಾಗೋ ಖುಷಿ ಆದ್ರೆ, ಇಂಚರ ಮಯೂರ್ಗೆ ಬದುಕೆ ಕಳ್ಕೊಂಡ ದುಃಖ, ಸಂಗಮ್ಗೆ ತಾನ್ ಯಾರ್ದೋ ಕುತಂತ್ರದಲ್ಲಿ ಬಲಿಯಾಗಿರೋ ಕೋಪ. ಅದೇ ಸತ್ಯ ಪತ್ತೆ ಹಚ್ಚೋಕೆ ಮಯೂರ್ ಇವತ್ತು ಇಲ್ಲಿಗ್ ಬಂದಿದ್ದ. ಅವತ್ ರಾತ್ರಿ ಏನಾಯ್ತು ಅದನ್ನೇ ಹೇಳು ಅಂತ ಮಯೂರ್ ರೂಪಾಲಿ ಕಡೆ ಸೀರಿಯಸ್ ಲುಕ್ ಕೊಟ್ಟು ಹೇಳ್ದ. ಅವಳು ಮಾತಾಡೋಕು ಮುಂಚೆನೆ, ನಾನು ಅವತ್ ನಿನ್ಗೆ ಒಂದ್ ಕೆಲ್ಸ ವಹಿಸಿದ್ದೆ, ನೆನಪಿದ್ಯಾ ಅಂತ ಕೇಳ್ದ. ಆದ್ರೆ ಅವಳು ಅವನ್ ಲುಕ್ ಅವಾಯ್ಡ್ ಮಾಡೋಕೆ ತಲೆ ಕೆಳಗಡೆ ಹಾಕೊಂಡ್ ಕೂತಿದ್ಲು. ಆದ್ರೆ ಅವನ್ ಸಿಟ್ ನೋಡಿ ಭಯದಲ್ಲಿ, ಹಾ ನೆನ್ಪಿದೆ, ಮುಂದೆ ಹೇಳು ಅಂದ್ಲು. ಮಯೂರ್ ಮಾತ್ ಮುಂದ್ವರ್ಸಿ, ಅವತ್ತು ನೀನ್ ಯಾವ ರೂಮ್ನಲ್ಲಿದ್ದೆ ಅಂತ ಕೇಳ್ದ. ಅದಕ್ಕೆ ಅವಳು, ಅಯ್ಯೋ ಅದೆಲ್ಲ ನನಗೆ ಹೇಗ್ ನೆನ್ಪಿರತ್ತೆ, ಅದಾಗಿ 6 ಇಯರ್ಸ್ ಆಯ್ತು, ಅದ್ ಯಾವ ತರ ಕ್ವೆಶ್ಚನ್ ಕೇಳ್ತೀರಾ ನೀವು ಅಂದ್ಲು. ಆಗ ಮಯೂರ್, ಲುಕ್, ಆ ಘಟನೆ ನಡೆದು ತುಂಬಾ ಟೈಮ್ ಆಯ್ತು, ಅದು ನನಗೂ ಗೊತ್ತು. ಆದ್ರೆ ಆ ಕ್ಲೈಂಟ್ ನಿನಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತಾನೂ ನನಗ್ ಗೊತ್ತು. ಸೊ ಅದು ನಿನಗೆ ನೆನಪಿರ್ಲೇಬೇಕು. ಸೊ ಜಾಸ್ತಿ ನಾಟಕ ಮಾಡ್ದೆ. ಅವತ್ತು ನೀನು ಯಾವ ರೂಮ್ಗೆ ಯಾರ ಜೊತೆ ಹೋಗಿದ್ದೆ ಅಂತ ನಿಜ ಹೇಳು ಅಂದ. ಸಂಗಮ್ ಇಷ್ಟು ದಿನ ಅನ್ಕೊಂಡಿದ್ದು ನಿಜಾನೇ ಆಗಿತ್ತು. ಮಯೂರೇ ಸಂಗಮ್ ಇಮೇಜ್ ಸ್ಪಾಯ್ಲ್ ಮಾಡೋಕೆ ಅಂತ ಅವನ್ ರೂಮ್ಗೆ ಇದೇ ರೂಪಾಲಿನ ಕಳ್ಸಿದ್ದ. ಯಾಕೆ ಅಂದ್ರೆ ಮಯೂರ್ಗೂ ಸಂಗಮ್ಗೂ ಬಿಸ್ನೆಸ್ ರೈವಲ್ರಿ ಮೊದ್ಲಿಂದಾನೂ ಇತ್ತು. ಅದಕ್ಕೆ ಮಾರ್ಕೆಟಲ್ಲಿ ಸಂಗಮ್ ಇಮೇಜ್ನ ಹಾಳ್ ಮಾಡಿದ್ರೆ ತಾನು ಬಿಸ್ನೆಸ್ನಲ್ಲಿ ಮುಂದೆ ಬರ್ಬೋದು ಅನ್ನೋದು ಮಯೂರ್ ಇಂಟೆನ್ಷನ್ ಆಗಿತ್ತು. ಆದ್ರೆ ಅವನ್ ಅನ್ಕೊಂಡ ಹಾಗೆ ಅಲ್ಲ ಆಗ್ಲೇ ಇಲ್ಲ. ಅಷ್ಟೆಲ್ಲ ಆದ್ಮೇಲೂ ಸಂಗಮ್ ಇಮೇಜ್ಗೆ ಚೂರು ಧಕ್ಕೆ ಆಗ್ಲಿಲ್ಲ. ಆದ್ರೆ ಆ ನೈಟ್ ಮಯೂರ್ಗೆ ದೊಡ್ಡ ಶಾಕ್ ಕೊಟ್ಬಿಡ್ತು. ಅವನು ಅದನ್ನೆಲ್ಲ ತಿಳ್ಕೊಳ್ಳೋಕ್ ಬಂದಿದ್ರು ಇಂಚರ ಬಗ್ಗೆ ವಿಚಾರಿಸೋದ್ ಬಿಟ್ಟು ಸಂಗಮ್ ಬಗ್ಗೆ ವಿಚಾರಿಸ್ತಿದ್ದ. ಆದ್ರೆ ರೂಪಾಲಿ ಮಾತ್ರ ಇದರಿಂದ ತನಗೇನ್ ಲಾಭ ಅಂತ ಯೋಚಿಸ್ತಾ ಇದ್ಲು. ಯಾಕೆ ಅಂದ್ರೆ ಆ ರಾತ್ರಿ ಸತ್ಯ ತಿಳ್ಕೊಳ್ಳೋದು ಮಯೂರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದನ್ ತಿಳ್ಕೊಳ್ಳೋಕೆ ಅವನ್ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಾನೆ ಅಂತ ಅವಳಿಗೆ ಅವನ್ ಮಾತಿಂದಾನೇ ಅರ್ಥ ಆಗಿತ್ತು. ಅವಳು ಮತ್ತೆ ಒಂಥರ ಸ್ಮೈಲ್ ಮಾಡ್ತಾ, ನನಗ್ ಜಾಸ್ತಿ ಏನೂ ನೆನಪಿಲ್ಲ, ಆದ್ರೆ ನೀವೇನಾದ್ರೂ ಹೆಲ್ಪ್ ಮಾಡಿದ್ರೆ ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂದ್ಲು. ಅವಳ ಮಾತ್ ಕೇಳಿ ಅವಳು ಯಾವ ತರ ಹೆಲ್ಪ್ ಬಗ್ಗೆ ಕೇಳ್ತಿದ್ದಾಳೆ ಅಂತ ಮಯೂರ್ಗೆ ಅಂದಾಜಾಯ್ತು. ಇವತ್ತು ರೂಪಾಲಿನೇ ಅವನ್ನ ದೊಡ್ಡ ಭರವಸೆ ಆಗಿದ್ಲು. ಹಾಗಾಗಿ ಅವಳು ಎಷ್ಟು ದುಡ್ಡು ಕೇಳಿದ್ರು ಕೊಡೋಕೆ ಅವನು ರೆಡಿ ಇದ್ದ. ಎಷ್ಟ್ ದುಡ್ಡು ಬೇಕು ಹೇಳು ಅಂತ ಮಯೂರ್ ತನ್ನ ಬ್ಯಾಗ್ ನೆಲದ ಮೇಲೆ ಇಡ್ತಾ ಹೇಳ್ದ. ಅದನ್ ನೋಡಿ ತಾನಿವತ್ತು ಸತ್ಯ ಹೇಳೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಅವಳಿಗೆ ಖುಷಿ ಆಯ್ತು. ಆದ್ರೂ ಅವಳಿನ್ನೂ ಸೈಲೆಂಟ್ ಆಗೇ ಕೂತಿದ್ಲು. ಯಾಕೆ ಅಂದ್ರೆ ಇಷ್ಟು ಬೇಗ ತನ್ನ ರೇಟ್ ಹೇಳಿ ಅವನ್ ಲೆಕ್ಕದಲ್ಲಿ ಚೀಪ್ ಆಗೋದು ಅವಳಿಗೆ ಬೇಕಿರ್ಲಿಲ್ಲ. ಅದಕ್ಕೆ ಅವಳು ಆ ಬ್ಯಾಗ್ ಬಗ್ಗೆ ಚೂರು ಗಮನ ಕೊಡ್ಲಿಲ್ಲ. ಆದ್ರೆ ಅವಳ ಬುದ್ಧಿ ಏನು ಅಂತ ಮಯೂರ್ಗೆ ಚೆನ್ನಾಗ್ ಗೊತ್ತಿತ್ತು. ಹಾಗಾಗಿ ಅವನು ತಡ ಮಾಡ್ದೆ, 1 ಲ್ಯಾಕ್ ಇದೆ ಅಂತ ಹೇಳ್ತಾ ತನ್ನ ಬ್ಯಾಗ್ನಿಂದ ಒಂದಷ್ಟು ನೋಟಿನ ಕಂತೆ ತೆಗೆದು ಟೇಬಲ್ ಮೇಲಿಟ್ಟ. ಆ ಗರಿ ಗರಿ ನೋಟ್ ನೋಡಿ ರೂಪಾಲಿ ಕಣ್ಣಲ್ಲಿ ಶೈನ್ ಕಾಣಿಸ್ಕೊಳ್ತು. ಅವಳು ಅದ್ರಿಂದ ತನ್ನ ಗಮನ ಬೇರೆ ಕಡೆ ನೋಡೋಕೆ ಟ್ರೈ ಮಾಡಿದ್ರು ಅದ್ ಆಗದೆ ಪದೇ ಪದೇ ಅವಳ ಕಣ್ಣು ಆ ನೋಟ್ಗಳನ್ನೇ ನೋಡ್ತಿತ್ತು. ಆದ್ರೂ ಅವಳು ಕಷ್ಟಪಟ್ಟು ತನ್ನ ಆಸೆ ಕಂಟ್ರೋಲ್ ಮಾಡ್ಕೊಂಡು ತಲೆ ಕೆಳಗಡೆ ಹಾಕೊಂಡ್ ಕೂತ್ಕೊಂಡ್ಲು. ಅವಳು ಹಣ ನೋಡಿನೂ ನಾಟಕ ಮಾಡ್ತಾ ಸುಮ್ನೆ ಕೂತಿರೋದ್ ನೋಡಿ ರೂಪಾಲಿ ತರದ ಹುಡುಗಿರು ಬರೀ ಹಣಕ್ಕೋಸ್ಕರನೇ ಎಲ್ಲಾ ಮಾಡೋದು, ದುಡ್ಡು ಸಿಗತ್ತೆ ಅಂದ್ರೆ ಏನ್ ಬೇಕಿದ್ರೂ ಮಾಡ್ತಾರೆ ಅಂತ ಅವನಿಗನ್ನಿಸ್ತು. ಅದಕ್ಕೆ ಅವನು ಇವತ್ ಪೂರ್ತಿ ತಯಾರಾಗೆ ಬಂದಿದ್ದ. ನೆಕ್ಸ್ಟ್ ಮೊಮೆಂಟ್ನಲ್ಲೇ ಮತ್ತೆ ಬ್ಯಾಗ್ ಜಿಪ್ ಓಪನ್ ಮಾಡಿ ಅದ್ರಲ್ಲಿರೋ ಇನ್ನೊಂದಷ್ಟು ನೋಟಿನ ಕಂತೆ ಹೊರಗಡೆ ತೆಗೆದು 2 ಲಕ್ಷ ಅಂತ ಹೇಳಿ ಅದನ್ನು ಟೇಬಲ್ ಮೇಲಿಟ್ಟ. ಅಷ್ಟು ಬಿಗ್ ಅಮೌಂಟ್ ಕೇಳಿ ರೂಪಾಲಿ ಅಂತೂ ಆಕಾಶದಲ್ಲಿ ತೇಲೋಕ್ ಶುರು ಮಾಡ್ಬಿಟ್ಲು. ಒಂದೇ ಒಂದು ಸತ್ಯ ಹೇಳೋಕೆ ಇಷ್ಟೆಲ್ಲ ದುಡ್ಡು ಸಿಕ್ತಿರೋದು ಅವಳ ಲೈಫ್ನಲ್ಲಿ ಇದೇ ಫಸ್ಟ್ ಟೈಮ್ ಆಗಿತ್ತು. ಆದ್ರೆ ಈಗ ಬಂದಿರೋ ಅವಕಾಶ ಬಿಟ್ಕೊಡ್ಬಾರ್ದು ಅನ್ಕೊಂಡು ಮಯೂರ್ ಕಡೆ ನೋಡ್ತಾ, ಹಾ ನಾನು ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ, ಆದ್ರೆ ನಂಗ್ ಜಾಸ್ತಿ ಏನೂ ನೆನ್ಪಾಗ್ತಿಲ್ಲ ಅಂತ ಹೇಳ್ತಾ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಯೋಚ್ಸೋ ತರ ಡ್ರಾಮಾ ಮಾಡಿದ್ಲು. ಅವಳ ಈ ನಾಟಕ ನೋಡಿ ಮಯೂರ್, ನೋಡು
ಸುಮ್ನೆ ನನ್ನ ಎದುರು ಡ್ರಾಮಾ ಮಾಡ್ಬೇಡ. ನಿನಗೇನ್ ಬೇಕು ಅಂತ ನನಗ್ ಗೊತ್ತು, ಅದನ್ ಕೊಡ್ತೀನಿ. ಸೊ ಈ 3 ಲಕ್ಷನೂ ಇಟ್ಕೊಂಡು ಆ ರಾತ್ರಿ ಏನಾಯ್ತು ಅಂತ ಸರಿಯಾಗಿ ಹೇಳು ಅಂದ. ಮತ್ತೆ ಕಂಟಿನ್ಯೂ ಮಾಡಿ, ಅವತ್ತು ನಾನು ನಿಂಗ್ ವಹಿಸಿದ ಕೆಲ್ಸ ನೀನ್ ಮಾಡಿಲ್ಲ. ಆ ಸಂಗಮ್ ಜೊತೆ ನೀನಿರೋ ಕೆಲವೊಂದು ಫೋಟೋಸ್ ಬೇಕಿತ್ತು ನನಗೆ, ಆದ್ರೆ ನಿನ್ ಹತ್ರ ಅಷ್ಟು ಚಿಕ್ಕ ಕೆಲ್ಸಾನೂ ಮಾಡೋಕಾಗ್ಲಿಲ್ಲ. ಆ ಟೈಮ್ನಲ್ಲಿ ನನ್ ಪರಿಸ್ಥಿತಿನೂ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಿನ್ ಹತ್ರ ಏನೂ ಕೇಳ್ದೆ ಸುಮ್ನಿದ್ದೆ. ಆದ್ರೆ ಅವತ್ತು ನಿನ್ ರೂಮ್ನಲ್ಲಿ ಏನಾಯ್ತು ಅಂತ ನೀನು ಇವತ್ ನನಗೆ ಹೇಳಲೇಬೇಕು ಅಂತ ವಾರ್ನಿಂಗ್ ಟೋನ್ನಲ್ಲಿ ಹೇಳ್ದ. ಅವನ್ ಬಾಯಿಂದ ಬರ್ತಿರೋ ಒಂದೊಂದೇ ಶಬ್ದ ಕೇಳಿ ರೂಪಾಲಿ ಮುಖದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಹೋಯ್ತು. ಯಾಕೆ ಅಂದ್ರೆ ತಾನ್ ಸತ್ಯ ಹೇಳಿದ್ಮೇಲೆ ಮಯೂರ್ ದುಡ್ಡು ವಾಪಸ್ ತಗೊಂಡ್ಬಿಟ್ರೆ ಅಂತ ಅವಳಿಗೆ ಭಯ ಶುರುವಾಯ್ತು. ಅವಳ ಮುಖದಲ್ಲಿರೋ ಟೆನ್ಷನ್ ನೋಡಿ ಮಯೂರ್, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಈ ಅವತಾರಗಳನ್ನೆಲ್ಲ ನೋಡ್ತಾ ಕೂರೋಕೆ ನನಗ್ ಟೈಮ್ ಇಲ್ಲ, ಬೇಗ ಅದೇನ್ ಸತ್ಯ ಅಂತ ಬಾಯ್ಬಿಡು ಅಂತ ಹೇಳ್ದ. ಮಯೂರ್ ಮೊದ್ಲು ಕೂಲಾಗೆ ಇದ್ದ, ಆದ್ರೆ ರೂಪಾಲಿ ಮಾಡ್ತಿರೋ ಡ್ರಾಮಾ ನೋಡಿ ಅವನ್ ಪಿತ್ತ ನೆತ್ತಿಗೆರ್ತಾ ಇತ್ತು. ರೂಪಾಲಿ ಸೀರಿಯಸ್ ಟೋನ್ನಲ್ಲಿ 5 ಲಕ್ಷ ಅಂತ ತನ್ನ ಫೈನಲ್ ರೇಟ್ ಹೇಳಿದ್ಲು. ಸತ್ಯ ಹೇಳಿದ್ರೆ ಮಯೂರ್ ತನಗ್ ಬೈತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಆದ್ರೆ ಇಷ್ಟು ಚಿಕ್ಕ ಕೆಲ್ಸಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಸಿಗೋದನ್ನ ಕಳ್ಕೊಳ್ಳೋಕೆ ಅವಳು ರೆಡಿ ಇರ್ಲಿಲ್ಲ. ಅವಳು ಹೇಳಿದ್ ಕೇಳಿ ಮಯೂರ್ ಕೋಪದಿಂದ, ಏನೋ 5 ಲ್ಯಾಕ್? ಅದನ್ ದುಡಿಯೋಕೆ ಎಷ್ಟ್ ಕಷ್ಟಪಡ್ಬೇಕು ಅಂತ ಗೊತ್ತಾ ನಿನಗೆ ಅಂತ ಜೋರಾಗಿ ಕೂಗಾಡ್ದ. ಆಗ ರೂಪಾಲಿ, ಕೋಪ ಮಾಡ್ಕೋಬೇಡಿ ಸರ್, ನೀವ್ ಹೇಳ್ದಾಗೆಲ್ಲ ಕೇಳೋಕೆ, ನಿಮ್ ತಾಳಕ್ ತಕ್ಕ ಕುಣಿಯೋಕೆ ನನ್ನನ್ನೇನ್ ರೋಬೋಟ್ ಅನ್ಕೊಂಡಿದೀರಾ? ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಂದ್ಲು. ಅವಳ ಮಾತ್ ಕೇಳಿ ಕೋಪ ಬಂದ್ರು ಮಯೂರ್ ಫೋರ್ಸ್ಫುಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಬ್ಯಾಗಲ್ಲಿರೋ 5 ಲಕ್ಷ ತೆಗೆದು, ಇಟ್ಕೋ 5 ಲ್ಯಾಕ್. ಈಗ ಪಿನ್ ಟು ಪಿನ್ ಏನಾಯ್ತು ಎಲ್ಲ ಹೇಳು. ಅವತ್ ರಾತ್ರಿ ನೀನ್ ಯಾವ ರೂಮ್ಗೆ ಹೋದೆ? ಅಲ್ಲೇನಾಯ್ತು? ಎಷ್ಟೊತ್ತಿಗಲ್ಲಿಂದ ವಾಪಸ್ ಹೋದೆ? ಎಲ್ಲ ಹೇಳು, ನನಗೆ ಎಲ್ಲ ಸತ್ಯ ಗೊತ್ತಾಗ್ಬೇಕು ಅಂತ ಹೇಳ್ದ. ಅವನ್ ಮಾತಲ್ಲಿರೋ ಕ್ಯೂರಿಯಾಸಿಟಿ ನೋಡಿ ಇನ್ನ ತಾನ್ ಸತ್ಯ ಹೇಳೋಕೆ ತಡ ಮಾಡೋದು ಸರಿಯಲ್ಲ ಅಂತ ರೂಪಾಲಿಗನ್ನಿಸ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.